ನಮಸ್ಕಾರ. ಟಿ ವಿ ವಿಕ್ರಮದ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಈ ಪಾಡ್ಕಾಸ್ಟ್ನಲ್ಲಿ ಇಲ್ಲಿಯ ತನಕ ರಾಜಕಾರಣಿಗಳು, ಪತ್ರಕರ್ತರು, ಸಿನಿಮಾ ನಟರು ಎಲ್ಲರೂ ಬಂದಿದ್ದಾರೆ. ಆದರೆ ಇವತ್ತು ನನ್ನ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರ ಹೆಸರು ಎಲ್ರಿಗೂ ಚಿರಪರಿಚಿತ. ಅವಧೂತರು ನಮ್ಮ ವಿನಯ್ ಗುರೂಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಆರಾಮಿದ್ದೀವಿ. ವಿನಯ್ ಗುರೂಜಿ ಇವತ್ತು ಯಾರು, ಏನು, ಅವರು ಶಕ್ತಿ ಏನು, ಎಲ್ಲರೂ ಬಲ್ಲರು. ಆದರೆ ವಿನಯ್ ಗುರೂಜಿ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಅವ್ರ ಫ್ಯಾಮಿಲಿ ಯಾರು, ಯಾರಿಗೂ ಗೊತ್ತಿಲ್ಲ. ಯಾರು ವಿನಯ್ ಗುರೂಜಿ, ಎಲ್ಲಿ ಹುಟ್ಟಿದ್ರು? ನಾನು ಹುಟ್ಟಿದ್ದು ಶೃಂಗೇರಿ. ವಿಡಂಬಕ ಮಹರ್ಷಿಗಳು ತಪಸ್ ಮಾಡಿದ ಜಾಗ ಇದೆ. ಅಲ್ಲಿ ನನ್ನ ಡೆಲಿವರಿ ಆಗಿದ್ದು ಹಾಸ್ಪಿಟ್ಲಕ್ಕಿಂತ ದೇವರಕೋಣೆ. ನನ್ನ ತಾಯಿ 8 months ಇದ್ದಾಗ ವಾಮನ ಜಯಂತಿ ದಿನ ನಾನು ಹುಟ್ಟಿದ್ದು. ನನ್ನ ಲೈಫಿನ ಈ ಜರ್ನಿ ಶುರು ಮಾಡಿದ್ದು ಶಂಕರ ಜಯಂತಿ ದಿನ 2ನೇ ಕ್ಲಾಸಲ್ಲಿ. ಶಂಕರಾಚಾರ್ಯರ ಮೂವಿ ನನಗೆ ಸ್ವಲ್ಪ ಇನ್ಸ್ಪೈರ್ ಆಯಿತು. ನನ್ನ ಲೈಫಲ್ಲಿ ಇನ್ಸ್ಪಿರೇಷನ್ ಅಂತ 4-5 ಜನ ಇದ್ದಾರೆ. ಅದರಲ್ಲಿ ಶಂಕರಾಚಾರ್ಯರು, ಗಾಂಧೀಜಿ, ಅವಧೂತ ನಿತ್ಯಾನಂದ ಭಗವಾನರು, ಪುತ್ತೂರಜ್ಜ, ಚಂದ್ರಶೇಖರ ಭಾರತಿಗಳು, ಶೃಂಗೇರಿ ಪೀಠದ ಅವಧೂತ ಪರಂಪರೆಯಲ್ಲಿದ್ದ ಗುರುಗಳು, ವೆಂಕಟಾಚಲ ಅವಧೂತರು. ಎಥಿಕಲಿ ಇನ್ಫ್ಲುಯೆನ್ಸ್ ಮಾಡಿದವರು ಬಸವಣ್ಣ ಮತ್ತು ಬುದ್ಧ, ಜೀಸಸ್. ಮತ್ತು ಧರ್ಮವನ್ನು ಹೇಗೆ ಧರ್ಮಕ್ಕೋಸ್ಕರ ಪ್ರಾಣ ಇಡ್ಬೋದು ಅಂಥೇಳಿ ಪೈಗಂಬರ್ನ ಮೂವಿ ಸ್ವಲ್ಪ ನನಗೆ ಇನ್ಸ್ಪೈರ್ ಆಗಿತ್ತು. ಬಾಲ್ಯ ಎಲ್ಲಿ? ಶೃಂಗೇರಿಯಲ್ಲೇ ಕಳೆದ? ಹೇಗಿತ್ತು ನಿಮ್ಮ ನನ್ನ ತಂದೆ ಮತ್ತು ತಾಯಿ ಇಬ್ಬರು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಸೂಪ್ರಿಡೆಂಟ್ ಆಗಿದ್ದರು. ಹಾಗಾಗಿ ಅವರೆಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಿದ್ರು ಅಲ್ಲೆಲ್ಲ ಜಾಸ್ತಿ ನಾನು ಶೃಂಗೇರಿಲಿ ಕಳೆದಿದ್ದು. 1 to 5th ಶೃಂಗೇರಿ, 6 to 7th ಹರಿಹರಪುರ. ಅಮ್ಮ ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ನಾನು ಕೊಪ್ಪ ಸೆಂಟ್ ಜೋಸೆಫಲ್ಲಿ ಓದ್ತಾಯಿದ್ದೆ. 8th to 10th ತನಕ ಕೊಪ್ಪ ಗೌರ್ಮೆಂಟ್ ಹೈಸ್ಕೂಲ್ ಏನಿದೆ GGC ಅಂತ, ಅಲ್ಲಿ PU ಮತ್ತು JCBM ಶೃಂಗೇರಿ. ತಂದೆ ಅಲ್ಲಿಗೆ ಟ್ರಾನ್ಸ್ಫರ್ ಆದರು ವಾಪಸ್. ಮತ್ತು BE ಸುಳ್ಯ. ಇದಿಷ್ಟು ಜರ್ನಿ. ಅಣ್ಣ, ತಮ್ಮ, ಅಕ್ಕ, ತಂಗಿ? ಅಣ್ಣ ಇದ್ದಾನೆ. ಅವಳು ಇಂಜಿನಿಯರು, US ಅಲ್ಲಿ ವರ್ಕ್ ಮಾಡ್ತಿದ್ದ. ಅವನಿಗೆ ಅತ್ತಿಗೆ ಇದ್ದಾರೆ. ಅವಳು MBA ಮಾಡಿದವಳು. ಅವಳಿಗೆ ಮನೇಲಿದ್ದ ಮಗು ಆಯಿತು. ಏನು ಓದಿದ್ದು ವಿನಯ್ ಗುರೂಜಿಯವರು? BE. ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರ? ಎಲ್ಲದು ಲೆಕ್ಚರಿಂಗ್ ಮಾಡಿದ್ದೆ. ಮತ್ತು ಕಂಪನಿಗೆ ಆಫರ್ ಬಂದಾಗ ಮತ್ತೆ ಹೋಗಲಿಲ್ಲ ಅಷ್ಟೆ. ನನ್ನ ಗುರುಗಳು ಕೇಳಿದರು, ನಿನ್ನ ಗೋಲ್ ಏನು ಅಂತ ಹೇಳಿ. ನನ್ನ ಫ್ರೆಂಡ್ಸ್ ಎಲ್ಲ ಹೊರದೇಶಕ್ಕೆ ಹೋದರು. ಅದೇ ಕಂಪನಿಯಲ್ಲಿ ನನಗೂ ನನ್ನ ಸೀನಿಯರ್ ಒಬ್ಬ ಇದ್ದ, ದುಬೈಲಿದ್ದ, ಅವನು ಪ್ರವೀಣ್ ಅಂತ ಹೇಳಿ. ಅವನದೊಂದು ಕಂಪನಿ ಇತ್ತು. ಸೊ 2 ಕಂಪನಿಲಿ ಆಫರ್ ಬಂದಾಗ ನಾನು ಹೋಗಿ ವೆಂಕಟಾಚಲ ಅವಧೂತರನ್ನು ಕೇಳಿದೆ. ಆವಾಗ ಅವರೊಂದು ಮಾತು ಕೇಳಿದ್ರು, ನಿನ್ನ ಲೈಫಿನ ಗೋಲ್ ಏನು ಅಂತ ಒಂದು ಪ್ರಶ್ನೆ. ಸೊ 2 ದಿನ ಥಿಂಕ್ ಮಾಡಿ ಹೇಳಿದೆ. ಸೊ ಮೊದಲಿಂದನೂ ಪ್ರಪಂಚದಲ್ಲಿ ಜೊತೆಗಿತ್ತು, ಮನಸ್ಸು ಅದರ ಜೊತೆಗೆ ಸ್ಟಿಕ್ ಆನ್ ಆಗಿರಲಿ. ಬೇಕು ಅಂತಲೂ ಇಲ್ಲ, ಬೇಡ ಅಂತಲೂ ಇಲ್ಲ. ಆ ಪರಿಸ್ಥಿತಿಯಲ್ಲೇ ಮನಸ್ಸು ಸಣ್ಣಲ್ಲಿಂದ ಇದ್ದಿದ್ದು. ಸೊ ಸೋಷಿಯಲ್ ವರ್ಕ್ ಸಣ್ಣಲ್ಲಿಂದ ಸಣ್ಣ ಹುಚ್ಚಿತ್ತು. ಗಾಂಧೀಜಿ ಅಧ್ಯಯನ ಶುರು ಮಾಡಿದ ಮೇಲೆ ಸೊ ಅದನ್ನೇ ಫಸ್ಟ್ ಪ್ರಿಯಾರಿಟಿ ಅಂತ ಇಟ್ಕೊಂಡು. ಅಂದರೆ ನಿಮ್ಮೊಳಗೆ ಏನೋ ಒಂದು ವಿಶೇಷ ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗಿದ್ಯಾವಾಗ, ಅಥವಾ ಅನಿಸಿದ್ಯಾವಾಗ, ಇಲ್ಲ ನಾನು ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟು ಅಂತ? ಎಲ್ಲರೂ ಬಲ್ಪ್ ಒಳಗೂ ಕರೆಂಟ್ ಇದೆ. ಸ್ವಿಚ್ ಆನ್ ಆದಾಗ ಕರೆಂಟ್ ಆನ್ ಆಯಿತು. ನನ್ನೊಳಗೂ ನಾನು ಮಾತಾಡಿದ್ದು ಈ ಮೈಕಲ್ಲಿ ಕೇಳ್ತಾ ಇದೆ, ಕೀರ್ತಿ ಮಾತಾಡಿದ್ದು ಮೈಕಲ್ಲಿ ಕೇಳ್ತಾ ಇದೆ. ಇದು ಪಾಪ ಸ್ವಲ್ಪ ಬೇಗ ಆನ್ ಆಯಿತು ಮೈಕು, ಅದು ಆನ್ ಮಾಡಿರಲಿಲ್ಲ. ಕೀರ್ತಿಗೆ ಆಮೇಲೆ ಒಂದಿನ ಗೊತ್ತಾಗದು ಆನ್ ಮಾಡಿದ ತಕ್ಷಣ ಕೀರ್ತಿ ಮಾತಾಡಿದ್ದು ಕೇಳುತ್ತೆ. ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಕಾಸ್ಮಿಕ್. ಅದು ರಿಯಲೈಸ್ ಆಗಬೇಕಷ್ಟೆ. ಅದಕ್ಕೆ ಸೆಲ್ಫ್ ರಿಯಲೈಸೇಷನ್. ವೆನ್ ಯು ರಿಯಲೈಸ್ ಯುವರ್ ಓನ್ ಪೊಟೆನ್ಷಿಯಲ್, ದಟ್ ಈಸ್ ಕಾಲ್ಡ್ ಸೆಲ್ಫ್ ರಿಯಲೈಸೇಷನ್. ನಮಗೆ ಯಾರೂ ಹೇಳಿದ್ದು ಇಂಪೋಸಿಷನಲ್ಲಿ ಬದುಕ್ತಾ ಇದೀವಿ ಬಿಟ್ಟರೆ ನಿನ್ನ ಲೈಫ್ ಏನು, ಅದಕ್ಕೆ ನನ್ನ ತಂದೆ ತಾಯಿ ಸಣ್ಣಲ್ಲೇ ಸಪೋರ್ಟ್ ಮಾಡಿ. ಇವರ ಚಾಯ್ಸ್. ನಾನು ಕಾಲೇಜಲ್ಲಿ ತಿರುಗಾಡ್ತಾನು ನಮ್ಮಪ್ಪ, ನಿನ್ನ ಚಾಯ್ಸು, ನಿನ್ನ ಜೀವನ,
ಧ್ಯಾನ ಮಾಡ್ತಾನೋ ನಿನ್ನ ಜೀವನ, ನೀನು ಹೀಗೇ ಇರು ಅಂತ ನಮ್ಮ ಮನೇಲಿ ಫೋರ್ಸ್ ಮಾಡಲಿಲ್ಲ. ಅಣ್ಣಂಗೆ ಮಾಡ್ತಿದ್ರು. ಆಮೇಲೆ ಅದು ಇರ್ಬೋದು, ಇದೊಂಥರ ಔಟ್ ಆಫ್ ಆರ್ಡ್ರ್ ಹೇಳಿ ಯೂಸ್ ಇಲ್ಲ ಅನ್ನೋ ಒಂದು ಪ್ರಯತ್ನದ್ದು ಇರ್ಬೋದು. ಆದರೆ ನಮ್ಮ ಮನೇಲಿ ತಂದೆ ತಾಯಿ, ಯಾಕಂದರೆ ಆಧ್ಯಾತ್ಮ ಆಗಲಿ, ರಾಜಕಾರಣ ಆಗಲಿ, ಅಥವಾ ಕಂಪನಿ ಆಗಲಿ, ಒಬ್ಬ ಎಂಟ್ರಪ್ರಿನರ್ ಆಗಬೇಕಾದ್ರೂ ಅವ್ನ ತಂದೆ ತಾಯಿ ಸಪೋರ್ಟ್ ಇದ್ದರೆ ಸುಲಭ. ನಮ್ಮ ಮನೇಲಿ ಹಾಗೆ ಇಂಪೋಸಿಷನ್ ಆಗಿ ನನ್ನನ್ನು ಬದುಕಲಿಕ್ಕೆ ಬಿಡಲಿಲ್ಲ ಅವರು. ನಿಂಗೇನು ಇಂಟ್ರೆಸ್ಟ್ ಅದರಲ್ಲಿ ಬೆಳಿ. ನಾನು ಅದನ್ನು ಇವತ್ತು ಪ್ರತಿಪಾದನೆ ಮಾಡ್ತೀನಿ. ಮಕ್ಕಳಿಗೆ ಇಂಪೋಸಿಷನ್ ಆಗಬೇಡಿ ತಂದೆ ತಾಯಿ. ಸಣ್ಣಲ್ಲೇ ಅವ್ರದ್ದು ಅಭಿರುಚಿ ಏನು ತಿಳ್ಕೊಳ್ಳಿ. ಜಗತ್ತಲ್ಲಿ ಈ ಅಭಿರುಚಿ ಒಳ್ಳೆಯದು, ಈ ಅಭಿರುಚಿ ಕೆಟ್ಟದ್ದು ಅಂತೇನಿಲ್ಲ. ಜಗತ್ತಲ್ಲಿ ಭಗವಂತ ಜಗತ್ತನ್ನು ಕೆಟ್ಟದಾಗಂತೂ ಸೃಷ್ಟಿ ಮಾಡಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳಿ, ಸೃಷ್ಟಿ ಸರಿ ಇದೆ, ದೃಷ್ಟಿ ಸ್ವಲ್ಪ ಸರಿ ಮಾಡಿಕೊಂಡ್ರೆ ಸೃಷ್ಟಿ ಏನು ಅಂತ ಕ್ಲಾರಿಟಿ ಸಿಗುತ್ತೆ. ಅದು ಸಿಗಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಗೆಟ್ಸ್ ಯುವರ್ ಓನ್ ಕ್ಲಾರಿಟಿ. ಹೌ ಟು ಲಿವ್, ವೈ ಟು ಲಿವ್, ಎರಡು ಪ್ರಶ್ನೆ. ಆಧ್ಯಾತ್ಮ ಅಂತ ನಾನು ಹೇಳಲ್ಲ, ಪ್ರತಿಯೊಬ್ಬರು ತಮಗೆ ತಾವು ಕೇಳಿಕೊಂಡ್ರೆ ಯು ವಿಲ್ ಗೆಟ್ ದ ಆನ್ಸರ್. ಅದಕ್ಕೆ ತನ್ನ ಸೆಲ್ಫನ್ನು ತಾನು ತಿಳ್ಕೊಳ್ಳೋದು. ಆತ್ಮ ಸಾಕ್ಷಾತ್ಕಾರ ಅಂದರೆ ಫಸ್ಟ್ ಅವನ ಆತ್ಮಬಲ ತಿಳ್ಕೊಳ್ಬೇಕಂತ. ಆ್ಯಂಡ್ ಗೋ ಫಾರ್ ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್. ಆತ್ಮ ಯಾವುದರಿಂದ ಜಗತ್ತು ನಡೀತಾ ಇದೆ, ಯಾವುದನ್ನು ಕಲಿತ್ರೆ ಇನ್ಯಾವುದನ್ನು ಕಲಿಯುವುದು ಬೇಡ, ಈ ಎರಡು ಪ್ರಶ್ನೆ ನನ್ನ ಮೇಲೆ ಸ್ವಲ್ಪ ಕೆಲಸ ಮಾಡಿ. ಗೀತೆಯಲ್ಲಿರೋ ಪ್ರಶ್ನೆ ಇದು. ಅರ್ಜುನನಿಗೆ ಕೃಷ್ಣ ಹೇಳ್ತಾ, ವಿದ್ಯಾನ ಮಹಾವಿದ್ಯಾ ಬ್ರಹ್ಮವಿದ್ಯಾ. ನಮ್ಮ ಹತ್ರ ಈಗಿರೋ ಎಲ್ಲ ವಿದ್ಯೆ 3 ಥರ ನಾಲೆಡ್ಜನ್ನು ಸ್ಪ್ಲಿಟ್ ಮಾಡ್ಬೋದು. ಫಸ್ಟು ಸ್ಟೆಪ್ಪು ಮಗ್ಗಿ ಕಲಿಯೋದು. ಮತ್ತು ನೋಡಿ, ಸ್ಕೂಲಲ್ಲುಂಟು ಪ್ರೈಮರಿ, ಹೈಸ್ಕೂಲು, ಮಧ್ಯದಲ್ಲೊಂದು ಪಬ್ಲಿಕ್ ಎಕ್ಸಾಮ್ 7th, ಮತ್ತು 10th ಎಕ್ಸಾಮ್, ಪಿ ಯುಗೊಂದು ಎಕ್ಸಾಮ್. ಪಿ ಯು ಆದ ತಕ್ಷಣ ಆಪ್ಷನರಿ ಬರ್ತದೆ. ಒಂದು ಘಟ್ಟ ಅದು ಜೀವನದಲ್ಲಿ. CET ಬರ್ತದೆ. ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಲೈಫ್. ಅದಾದ ಮೇಲೆ ಅವನು ಡಿಗ್ರಿ, PhD. ಸೊ ಒಂದು ಕೋರ್ಸ್ ಮುಗೀತು. ಲೌಕಿಕವಾದ ವಿದ್ಯೆ ಮುಗೀತು. ಯಾವುದು? ಫುಡ್ ಆ್ಯಂಡ್ ಶೆಲ್ಟರ್ದು ಮುಗೀತು. ಫುಡ್ ಆ್ಯಂಡ್ ಶೆಲ್ಟರ್ ಇರೋರು ಸಮಾಧಾನ ಯಾಕಿಲ್ಲ ಅನ್ನೋ ಪ್ರಶ್ನೆ ನನ್ನ ಗುರುಗಳು ನನಗೆ ಕೇಳಿ. ನಾನು ಅವರನ್ನು ಕೇಳಿದ್ದೆ, ವೆಂಕಟಾಚಲ ಅವಧೂತರನ್ನು, ಇಷ್ಟು ಹ್ಯಾಪಿಯಾಗಿರ್ತೀರಿ, ಏನು ಕತೆ ಅಂತ. ಅವರೊಂದು ಲಾಜಿಕ್ ಹೇಳಿದರು, ಬಿ ಪ್ರಿಪೇರ್, ಡೋಂಟ್ ಪ್ರಿಪೇರ್, ಬಿ ರೆಡಿ. ಪ್ಲ್ಯಾನ್ ಹಾಕಿ ಜೀವನ ಮಾಡಲಿಕ್ಕೆ ಹೋಗಬೇಡ. ಸಿಚುವೇಶನ್ಸ್ ಹೇಗೆ ಬರುತ್ತೆ ಅದನ್ನು ಸ್ವೀಕಾರ ಮಾಡೋದು ಕಲಿ. ದುಃಖ ಅಲ್ಲಿಲ್ಲ. ನಾವು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇಲ್ಲ. ನಮಗೆ ಅಂದ್ಕೊಂಡ ಹಾಗೆ ಸೃಷ್ಟಿಯನ್ನು ನಮಗೆ ಬೇಕಾದ ಹಾಗೆ ಮಾಡಿಕೊಳ್ಳಿಕ್ಕೆ ಹೋಗ್ತೀವಿ. ಡೆಸ್ಟಿನಿ ಒಂದು ಪ್ಲ್ಯಾನ್ ಹಾಕಿರುತ್ತೆ, ನಾವೊಂದು ಪ್ಲ್ಯಾನ್ ಹಾಕಿರ್ತೀವಿ. ನಾವು ಡೆಸ್ಟಿನಿಯ ಪ್ಲ್ಯಾನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ಅಲ್ಲಿ ಆಧ್ಯಾತ್ಮ ಶುರು. ನಮ್ಮ ಪ್ಲ್ಯಾನು ಡೆಸ್ಟಿನಿಯ ಪ್ಲ್ಯಾನು ಎರಡು ಮಿಕ್ಸರ್ ಆಗಿ ಹೋದಾಗ ಸಂಸಾರ. ಸೊ ಅದಕ್ಕೇನು ಹೇಳ್ಬೋದು, ಇಟ್ಸ್ ಎ ಫ್ಯೂಷನ್. ಸ್ವಲ್ಪ ಇವನ ಕಲೆಕ್ಟಿವ್ ಡಾಟಾ, ಸ್ವಲ್ಪ ಸೆಲೆಕ್ಟೆಡ್ ಡಾಟಾ ಎರಡೂ ಇರ್ತದೆ. ಒಬ್ಬರೊಬ್ಬರ ಹತ್ರ ಏನೂ ಇರುವುದಿಲ್ಲ. ದೇವರ ಪ್ರೆಸೆನ್ಸನ್ನು ಒಪ್ಪದಿದ್ದವನ ಹತ್ರ ಕಲೆಕ್ಟಿವ್ ಡಾಟಾ ವಿಲ್ ಪವರ್ ಇರ್ತದೆ. ಒಬ್ಬರ ದೇವರ ಪ್ರೆಸೆನ್ಸನ್ನು ಒಪ್ಪವನು ಅಲ್ವಾ. ನಾವೀಗ ಮೈಕಲ್ಲಿ ಮಾತಾಡ್ತೀವಿ, ಬುದ್ಧಿಜೀವಿಗನೇನು ಹೇಳ್ತಾರೆ, ಮೈಕಲ್ಲಿ ಮಾತು ಬರ್ತಾ ಇದೆ. ಫ್ಯಾಕ್ಟ್ ಏನು? ಇದರೊಳಗೆ ಕರೆಂಟ್ ಉಂಟು. ಇದಿಲ್ಲ ಅಂದರೆ ಇದು ಡಮ್ಮಿ. ಕರೆಂಟ್ ನಮಗೆ ಕಾಣ್ತಿಲ್ಲ, ಹಾಗಂತ ಇಲ್ಲ ಅನ್ನೋ ವಾದ ತಪ್ಪು. ಸ್ವಲ್ಪ ತಲೆ ಓಡಿಸಿ, ಸ್ವಲ್ಪ ಧೈರ್ಯ ಇರಬೇಕು ಅದರ ಕಡೆ ಹೋಗೋವನಿಗೆ. ಇದನ್ನು ಹೀಗೆ ಮಾಡಬೇಕು ಅಂತ ಹೇಳ್ತೀರಲ್ಲ, ಚೆಕ್ ಅಂತ. ಚೆಕ್ ಆಯಿತು ಅಂತ ಕರೆಂಟ್ ತಿಳ್ಕೊಳ್ಳಿಲ್ಲ. ಇದೊಂದು ವರ್ಗ ಉಂಟು, ಥಿಯರಿಟಿಕಲಿ ಸತ್ಯವನ್ನು ಹುಡುಕೋದು. ಕರೆಂಟನ್ನೇ ಬಿಡಿಸಿ ಕೈ ಇಡೋದಂತುಂಟು. ಸ್ವಲ್ಪ ಅದಕ್ಕೆ ದಮ್ ಇರಬೇಕು. ನಮ್ಮ ದಾರಿ ಅಂಥದ್ದು. ಆಧ್ಯಾತ್ಮದಲ್ಲಿ ಪ್ರಾಣದ ಮೇಲೆ ಆಸೆ ಇರಬಾರ್ದು ಅಂತ. ಯಾಕೆ? ಪ್ರಾಣದ ಆಚೆಯ ಸತ್ಯ ಅನಲೈಸ್ ಮಾಡೋದು ಆಧ್ಯಾತ್ಮ. ಒಂದು ಮಠ ಮಂದಿರದ ಸಂಪ್ರದಾಯ ಇದೆ, ಅದೊಂದು ರಿಚುವಲಿಗೆ ಅದರ ಮೋಸ್ಟ್ ಸತ್ಯ ಇರ್ಬೋದು. ಗಾಂಧಿ ಹೇಳಿದ್ದು ಅಥವಾ ಬುದ್ಧ ಎಲ್ಲ ಹೋದ ದಾರಿ, ಬಸವಣ್ಣನ ದಾರಿ, ಗೋಲು ಅಲ್ಲಮರ ದಾರಿ. ಎಲ್ಲವನ್ನು ಅಲ್ಲಗೆಳಿತಾ ಹೋಗು. ವಾಟ್ ಈಸ್ ನೆಗೆಟಿವ್? ಎವ್ರಿಥಿಂಗ್. ಬಾಡಿ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರ ಅಲ್ಲ, ಜೀವ ಅಲ್ಲ. ವಾಟ್ ಈಸ್ ಇಟ್? ಈ ಪ್ರಶ್ನೆಯನ್ನು ತಾನು ತನಿಖೆ ಕೇಳ್ಕೊಳ್ಬೇಕು, ಪಕ್ಕದವರನ್ನು ಕೇಳೋದನ್ನು. ಆಧ್ಯಾತ್ಮ ಅಂದರೆ ಪ್ಲೀಸ್ ರಿಯಲೈಸ್ ಯುವರ್ ಓನ್ ಮಿಸ್ಟೇಕ್, ಗೋ ಆ್ಯಂಡ್ ಕರೆಕ್ಟ್ ಇಟ್. ಯು ವಿಲ್ ಗೆಟ್ ಸಮಥಿಂಗ್. ಡಿಸೆಕ್ಟ್ ಯುವರ್ ಮೈಂಡ್, ನಾಟ್ ಅದರ್ಸ್. ನಿನ್ನ ಮನಸ್ಸನ್ನು. ಯಾಕೆ ನಮ್ಮ ಈಗಿನ ಯೂತ್ಸಲ್ಲಿ ಸುಮಾರು ಜನ ನೋಡಿದ್ದೀವಿ, ಒಂದು ಸೆಕೆಂಡ್ ಖುಷಿ ಇರ್ತಾರೆ, ಒಂದು ಸೆಕೆಂಡು ಒಂದು ಪಾರ್ಟಿ ಗಿರ್ಟಿ ಎಲ್ಲ ಆದಾಗ ಯೂತ್ಸಿಂದ ಹೇಳಿ ಒಂದು ಕ್ಯಾಟಗರಿದು ಮಾತ್ರ ತೊಗೊಳ್ಳಿ.
ಒಂದು ವೀಕೆಂಡ್ ಪಾರ್ಟಿ ಎಲ್ಲ ಆದಾಗ ಭಾರಿ ಜೋಶ ಹುಡುಗರಿಗೆ. ಅವನನ್ನೇ ನೀನು ಫ್ರೈಡೇ ಹೋಗಿ ಕೇಳಿದರೆ ಅವನು ಹೇಳ್ತಾನೆ, ಮಗ ಸಾಕು ಮಗ, ಇದೆಲ್ಲ ಜೀವನ ಸತ್ತರೆ ಸಾಕು ಅಂತಾಗಿದೆ. ಯಾವಾಗ ಇದು ಆಫೀಸ್ ಒಳಗೆ ಕೂತ ಡೈಲಾಗ್. ಸೇಮ್ 10 ನಿಮಿಷ ಬಿಟ್ಟು ಅವ ಮತ್ತೆ ಸ್ಟೇಟಸ್ಸಿಗೆ ಫೋಟೋ ಹಾಕ್ತಾನೆ. ಸಂಜೆ ಸ್ಯಾಟರ್ಡೆ ವೀಕೆಂಡಿಗೆ ಹೋಗ್ಬೇಕಾದ್ರೆ ಲೈಫ್ ಅಂದರೆ ಇದು ಮಗ ಅಂತ, ಎಲ್ಲಿ ಪಾರ್ಟಿ ಅಥವಾ ಪಬ್ಬಲ್ಲಿ ಹೇಳೋದು. ಕುಡ್ದು ತಪ್ಪು ಅಂತ ಹೇಳಲ್ಲ, ಅದು ಅವನ ವೈಯಕ್ತಿಕ. ನಾನು ಈ ಆಹಾರವನ್ನು ಭೇದವಾಗಿ ನೋಡೋ ಪ್ರಯತ್ನಕ್ಕೆ ಹೋಗಲಿಲ್ಲ. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಇಷ್ಟು ನಡೆಯೋದು ಇನ್ಸೈಡ್ ಡಿಸೆಕ್ಷನ್. ಇದಕ್ಕೆ ಹೊರಗಿನ ವಾತಾವರಣ ಪೂರಕ ಆಗಬೇಕು. ಅಥವಾ ಮೊನ್ನೆ ಯಾರೋ ಕೇಳಿದ್ರು, ಆಹಾರ ನಿಬಂಧನೆಗಳು ಧ್ಯಾನಕ್ಕೆ ಅಡ್ಡಿನ. ನಾನು ಪ್ಯೂರ್ಲಿ ನನ್ನ ಮನೇಲಿ ತಂದೆ ಮನೇದು ಇನ್ಫ್ಲೂಯೆನ್ಸ್ ಜಾಸ್ತಿ. ಲವ್ ಮ್ಯಾರೇಜ್ ಅವರು. ನನ್ನ ಅಮ್ಮನ ಮನೇಲಿ ವೆಜಿಟೇರಿಯನ್ ಇದ್ದಿದ್ದು, ನನ್ನ ತಂದೆ ನಾನ್ ವೆಜಿಟೇರಿಯನ್ ಇದ್ದಿದ್ದು. ಇವನು ಸಣ್ಣಲ್ಲಿಂದ ನಾನ್ ವೆಜ್ ಇಲ್ಲದೆ ಊಟ ಮಾಡೋದವನು ಅಲ್ಲ. ಹಾಗಂತ ನನ್ನ ಧ್ಯಾನಕ್ಕೆ ಯಾವುದೂ ಅಡ್ಡಿ ಆಗಲಿಲ್ಲ. ನಾವು ಇನ್ನೊಬ್ಬರ ಪರ್ಸ್ನಲ್ ಲೈಫನ್ನು ಪ್ರಶ್ನೆ ಹಾಕಲ್ಲ. ಸೊ ನನ್ನ ಜೀವನದ ಅನುಭವದಲ್ಲಿ ಧ್ಯಾನ ಅನ್ನೋದು ಮನಸ್ಸನ್ನು ಸೊನ್ನೆ ಮಾಡೋ ಒಂದು ಪ್ರಕ್ರಿಯೆ. ಇಟ್ಸ್ ಎಕ್ಸಸೈಸ್. ಇದೇನೋ ಭಾರಿ ಅದ್ಭುತ ಅಂತಲ್ಲ, ಅಥವಾ ಏನೋ ದೊಡ್ಡ ಪೊಟೆನ್ಷಿಯಲ್ ಎಲ್ಲರೊಳಗೂ ಪೊಟೆನ್ಷಿಯಲ್ ಇತ್ತು. ಸಣ್ಣ ಮಗು ಒಳಗೂ ಜ್ಞಾನ ಇತ್ತು, ಅದಕ್ಕೆ ಆಪ್ಷನ್ ಸಿಕ್ಕಿರಲಿಲ್ಲ. ಅದಕ್ಕೆ ಜ್ಞಾನ ಬಂದ ಮೇಲೆ ಅದು ಏರೋಪ್ಲೇನೆಲ್ಲ ಬಿಚ್ಚಲಿಕ್ಕೆ ಶುರು ಮಾಡ್ತದೆ ಮನೆಯಲ್ಲಿ. ದೊಡ್ಡ ಆದಮೇಲೆ ಒಂದು ಕನಸು ಕಂಡಿರುತ್ತೆ ಏರೋಪ್ಲೇನ್ ಮಾಡಬೇಕು ಅಂತ. ಮನೆಯಲ್ಲಿ ಡಿಗ್ರೇಡ್ ಮಾಡಿರ್ತಾರೆ ಅಥವಾ ಫ್ರೆಂಡ್ಸ್ ನಗಾಡಿರ್ತಾರೆ. ಅವನ ಕ್ರಿಯೇಟಿವಿಟಿ ಹೊರಗೆ ಬರಲಿಕ್ಕಾಗಲ್ಲ. ಸೊ ಆ ಕ್ರಿಯೇಟಿವಿಟಿಯನ್ನು ಹೊರಗೆ ತರೋ ಪ್ರಕ್ರಿಯೆ ಆಧ್ಯಾತ್ಮ. ಗುರುಗಳೇ, ಅವಧೂತರು ಅಂದರೆ ಯಾರು? ಈ ಪ್ರಶ್ನೆಗೆ ಯಾರು ಎಲ್ಲವನ್ನ ನೇಕೆಡ್ ಮಾಡಿ ಶುದ್ಧ, ಒಂದು ಶ್ಲೋಕ ಹೇಳ್ತೀನಿ, ನಾರದರು ದತ್ತಾತ್ರೇಯರಿಗೆ ಬರೆದಿತ್ತು. ಶುದ್ಧರಹಿತಾಯ ಸರ್ವಭಾವ ವಿವರ್ಜಿತ ಸತ್ ಚಿತ್ ಆನಂದ ರೂಪಾಯ ದತ್ತಾತ್ರೇಯ ನಮೋಸ್ತುತೆ. ನಮ್ಮ ಈಗ ಕಾಫಿ ಕುಡಿತಾ ಇದ್ದೀನಿ ಅಲ್ವಾ? ಕಾಫಿ ಒಬ್ಬರಿಗೆ ಒಳ್ಳೆಯದು, ಇನ್ನೊಬ್ಬರಿಗೆ ಕೆಟ್ಟದ್ದು ಅಲ್ವಾ? ಹಾಗಂತ ಕಾಫಿ ಕೆಟ್ಟದ್ದು ಒಳ್ಳೆಯದು ಅದು ಕುಡಿಯೋನ ಮೇಲೆ ಡಿಸೈಡೆಡ್ ಅಲ್ವಾ? ಈ ಅವಧೂತ ಪಂಥದಲ್ಲಿ ಜಗತ್ತಲ್ಲಿ ಮಲ, ಮಧ್ಯ, ತೀರ್ಥ, ಅನ್ನ ಒಂದೇ ಭಾವದಲ್ಲಿ ಅವ ನೋಡ್ತಾನೆ. ಸಿದ್ಧಾರೂಢರಾಗಲಿ, ಆರೂಢ ಪಂಥ, ಅದು 3 ಪಂಥ ಇದೆ. ಆರೂಢ ಪಂಥ, ಅವಧೂತ ಪಂಥ, ಪರಮಹಂಸ ಪಂಥ. ದತ್ತಾತ್ರೇಯರು 18 ಪಂಥಗಳನ್ನು ಹೇಳ್ತಾರೆ, ಈಗ ಪ್ರಚಲಿತದಲ್ಲಿರೋ ಪಂಥ. ಪರಮಹಂಸ ಪಂಥ ಅಂತ ಹೇಳಿದರೆ ಶಂಕರರು, ರಾಮಾನುಜರು, ಮಧ್ವರೆಲ್ಲ ಬಂದರು. ಅದರಲ್ಲಿ ನಾಲೆಡ್ಜಿಗೆ ಹೋಗಬೇಕಾದ್ರೆ ಸೆಲ್ಫ್ ರೆಸ್ಟ್ರಿಕ್ಷನ್ಸ್ ಉಂಟು. ಈ ಕಟ್ಟಾಕಿದ ಹಸು, ತೊಂದರೆ ಕಮ್ಮಿ, ರಿಸ್ಕ್ ಕಮ್ಮಿ. ಹೊರಗಿನ ವಾತಾವರಣದ ಟಚ್ ಇಲ್ಲ, ಹೊರಗಿನ ಇನ್ಪುಟ್ಸ್ ಇಲ್ಲ. ನೋಡಿ, ಆಹಾರ ಇರೋದು ನಾಲಿಗೆ ಒಂದು ಆಹಾರ ಅಲ್ಲ. ಫಸ್ಟು ಸಣ್ಣ ಕಾಮದ ಎಕ್ಸಾಂಪಲ್ ತೊಗೊಳ್ತೀನಿ. ಕಾಮ ಅಂತ ಹೇಳಿದ ತಕ್ಷಣ ಫಿಸಿಕಲ್ ಡಿಸೈರ್ ಅಂತಲ್ಲ. ಈ ಕಾಫಿ ಕುಡಿಬೇಕು ಅನ್ನೋದು ಒಂದು ಕಾಮನೆ, ಬಟ್ಟೆ ತಗೊಳ್ಬೇಕು ಅನ್ನೋದು ಕಾಮನೆ, ಆಡಿ ಕಾರಲ್ಲಿ ತಿರುಗಬೇಕು ಅನ್ನೋದು ಕಾಮನೆ. ಅದೆಲ್ಲವೂ ಕಾಮದೊಳಗೆ ಬಂತು. ಕಾಮ ಅಂದ್ರೇನು? ಮನಸ್ಸಿಗೆ ಇದನ್ನು ಪಡ್ಕೊಳ್ಬೇಕು ಅನ್ನೋ ಭಾವ ಅಷ್ಟೆ. ಅದು ಹುಟ್ಟುವುದೆಲ್ಲಿಂದ ಅಲ್ವಾ? ಈ ಒಂದು ಹುಡುಗನಿಗೆ ಒಂದು ಹುಡುಗಿ ಮೇಲೆ ಪ್ರೀತಿ ಹುಟ್ಟೋದು ಎಲ್ಲಿಂದ? ಕಣ್ಣಿಂದ. ಆಮೇಲೆ ಅದಕ್ಕೆ ಬುದ್ಧಿ ಸ್ಪಂದಿಸಿ ನಾಲಿಗೆಯಿಂದ ಅವ ಪ್ರಪೋಸ್ ಮಾಡೋದು, ಅದಕ್ಕೆ ಕೈ ಸ್ಪಂದಿಸಿ ರೋಸ್ ಕೊಡ್ತಾನೆ. ಅಲ್ಲಿ ರೋಸು ಸಿಗ್ಬೋದು, ಮುಳ್ಳು ಸಿಗ್ಬೋದು, ಚಪ್ಪಲಿ ವಧೆಯೂ ಸಿಗ್ಬೋದು. 3 ಆಪ್ಷನ್ ಇದೆ ಅಲ್ವಾ? ಆ 3ನ್ನು ಒಂದೇ ಥರ ಸ್ವೀಕಾರ ಮಾಡೋ ಮನಸ್ಥಿತಿ ಇದೆಯಲ್ಲ, ಅದನ್ನು ಅವಧೂತ ಸ್ಥಿತಿ ಅಂತ ಹೇಳ್ತಾರೆ. ಯಾಕೆ? ಸೃಷ್ಟಿ ಎಲ್ಲವೂ ಪರಮಾತ್ಮನಿಂದನೇ ಆಗಿದ್ದಾದರೆ ಸೃಷ್ಟಿ ಅವನೇ. ಅದರಲ್ಲಿ ಮಲ ಎಲ್ಲಿ ಬಂತು, ಅನ್ನ ಎಲ್ಲಿ ಬಂತು? ಒಬ್ಬರು ಕೇಳಿದರು, ಮಡಿ ಮೈಲಿಗೆ ಇಲ್ಲ ನಿಮ್ಮ ಆಶ್ರಮದಲ್ಲಿ. ಹೌದು. ನಾನೊಬ್ಬರಿಗೆ ವಾಪಸ್ ಕೇಳಿದೆ, ಅರಿವಿನ ಮಡಿಯೋ ಅರಿವೆಯ ಮಡಿಯೋ, ಎರಡರಲ್ಲಿ ಯಾವುದು ನೀವು ಕೇಳಿದ ಪ್ರಶ್ನೆ? ಅರಿವಿಂದಾದರೆ ಯು ಹ್ಯಾವ್ ಟು ಅನಲೈಸ್. ಅನ್ನ ತಿಂದಿಯಪ್ಪ ಅಲ್ವಾ? ಒಂದು ಪ್ರಾಣಿ, ಆಡು ಸೊಪ್ಪು ತಿನ್ನುತ್ತೆ. ನಮ್ಮ ಪ್ರಕಾರ ಏನಾಡು ವೆಜಿಟೇರಿಯನ್. ಆ ಮೂಮೆಂಟಲ್ಲಿ ಆ ಸೊಪ್ಪು ತಿಂದ ಆಡನ್ನೊಬ್ಬ ತಿಂತಾನೆ, ಅವನ ಆಹಾರ ಅಂತ. ಆ ಆಡನ್ನು ಇಷ್ಟಪಡೋನು. ಹಾಗಂದ ತಕ್ಷಣ ಹಿಂಸೆ ಆಯಿತು ಅಂತ ಸೊಪ್ಪನ್ನು ಕಡಿದಿದ್ದು ಹಿಂಸೆ. ಗಿಡಕ್ಕೆ ಜೀವ ಇಲ್ಲ ಅಂತ? ಗಿಡಕ್ಕೆ ಜೀವ ಇತ್ತು. ಒಂದು ಸೀಡ್ಸನ್ನು ಬೇಯಿಸಿ ತಿನ್ನೋದು ಭ್ರೂಣ ಹತ್ಯೆ.
ಒಂದು ಯಾಕೆದ್ರಲ್ಲಿ ಜೀವ ಇತ್ತಲ್ಲ ನಿಜ. ಅಲ್ವಾ? ಸಸ್ಯಗಳಿಗೂ ಜೀವ ಇದೆ. ಜಗತ್ತಿನಲ್ಲಿ ಪ್ರತಿ ಜೀವಗಳಿಗೂ ಭಾವಗಳು ಉಂಟು. ಇಷ್ಟಲಿಂಗ ಪೂಜೆಯಲ್ಲಿ ಬಸವಣ್ಣ ಅದನ್ನು ಸ್ಪಷ್ಟ ಮಾಡ್ತಾನೆ. ಆ ಲಿಂಗದ ಜೊತೆಗೆ ನೀವು ಭಾವುಕರಾಗಂಟಿರ್ತೀರಲ್ವ, ಆ ಮನಸ್ಸಿಲ್ಲ ನಿಯಂತ್ರಣ ಆಗೋದಿಲ್ಲ. ನಿನ್ನ ಸ್ಪಂದನೆಗೆ ಆ ಲಿಂಗ ಸ್ಪಂದಿಸಿದೆ, ಹಾಗಾಗಿ ಮನಸ್ಸು ನಿಂತಿದೆ ಅಲ್ವಾ. ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು ಅಂತ ಅರ್ಥ, ಸ್ಪಂದನೆ ಉಂಟು ಅಂತ ಆಯಿತು. ಯಾಕೆ ಈ ಸೈಂಟಿಸ್ಟ್ ಹೇಳೋ ಬದಲು ಶರಣರು ಇದನ್ನೆಲ್ಲ ಭಾರಿ ಚಂದ ಹೇಳಿದ್ದಾರೆ. ಸೊ ಆಡನ್ನು ತಿಂದು ಫ್ಲೆಶನ್ನು ತಿಂದವನು ಒಬ್ಬನಿಗೆ ಕಾಣುತ್ತೆ, ಇವರೆಂಥ ಮೈಲಿಗೆ ಅಪ್ಪ ಆಡು ತಿಂದ್ರಲ್ಲ ಅಂತ. ಆಡಿನ ಹಾಲು ಕುಡಿತೀವಿ ನಾವು, ಅದು ರಕ್ತ ಅಲ್ಲ, ಅದು ಮೈಲಿಗೆ ತಾನೆ. ಹಸುವಿನ ತುಪ್ಪ ತಗೊಳ್ತೀವಿ, ಫ್ಯಾಟ್ ತಾನೆ. ಇಂಡೈರೆಕ್ಟಾಗಿ ನಾನ್ ವೆಜ್ ಅದು ವೆಜ್ಜನ್ನೇ ಅಲ್ವಾ. ಇದಾಯ್ತು, ಇಂಚೂರು ಮುಂದೆ ಹೋಗುವ. ಆ ಆಡಿನ ಫ್ಲೆಶ್ ತಿಂದವನಿಗೆ ಫ್ಲೆಶ್ ಆಗುತ್ತೆ, ಬಾಡಿ ಬರುತ್ತೆ, ಅಥವಾ ಸ್ವಲ್ಪ ಅದನ್ನು ಸ್ವಲ್ಪ ಭಾಗ ಅದು ಮೋಷನ್ನಿಗೆ ಹೋಗ್ತದೆ, ಹೀಲಿಯಂ ಜೊತೆಗೆ ಮಿಕ್ಸ್ ಆಗಿ ಮೋಷನ್ ಆಯಿತು. ಆ ಮೋಷನ್ ಮೈಲಿಗೆ ಅಂತ ಹೇಳಿದರು ಈಗಿನವರು. ಆ ಮೋಷನ್ ಮತ್ತೆ ಮಣ್ಣಾಗ್ತದೆ. ಯಾವನೂ ತಲೆ ಕೆಟ್ಟದ್ರ ಮೇಲೆ ಟೊಮೊಟೊ ಗಿಡ ನೆಡ್ತಾನೆ. ಈ ರೈತರೆಲ್ಲ ಗದ್ದೆಯಲ್ಲಿ ಮೋಷನ್ ಮಾಡೋದು ಹಳ್ಳಿಗಳಲ್ಲಿ. ಅದ್ರ ಮೇಲೆ ಅದೇನು ಮೈಲಿಗೆ ಅಲ್ಲ, ಮೋಷನ್ ಹೋಗಿಲ್ಲ ಅಂದರೆ ಇವನು ಸತ್ತೋಗ್ತಾನಿಲ್ಲ. ಅದೊಂದು ಪ್ರೊಸೆಸ್ ಬಾಡಿ ಅದು. ಆ ಗಿಡ ಬೆಳೆದ ಮೇಲೆ ಆ ಗಿಡದ ಟೊಮೊಟೊ ಹಣ್ಣನ್ನು ಯಾರೋ ಒಬ್ಬ ವೆಜಿಟೇರಿಯನ್ ಟೊಮೊಟೊ ಸೂಪ್ ಮಾಡಿ ಕುಡ್ದ. ಯಾವುದು ಟೊಮೊಟೊ ಆಗಿದ್ದು? ವೆನ್ ಯು ಅನಲೈಸ್, ಕರೆಕ್ಟ್, ಯಾವುದು ಟೊಮೊಟೊ ಆಗಿದ್ದು? ಆ ಟೊಮೊಟೊ ಎಷ್ಟು ಚೇಂಜಸ್ ಆಯಿತು. ಆ ಟೊಮೊಟೊ ತಿಂದು ಮತ್ತೆ ಮೋಷನ್ ಆಗ್ತದೆ, ಅದಾದಮೇಲೆ ಮತ್ತೆ ಮಣ್ಣಾಗ್ತದೆ. ಗಿಡದ ಮೂಲ ಯಾವುದು? ಮಣ್ಣು. ಕೊನೆಗಾಗಿದ್ದು ಯಾವುದು? ಮಣ್ಣು. ಈ ಜ್ಞಾನದಲ್ಲಿ ಸೃಷ್ಟಿ ಜೊತೆಗೆ ಹೋಗೋನನ್ನು ಅವಧೂತ ಅಂತ ಹೇಳ್ತಾರೆ. ಸಿದ್ಧ ಪುರುಷರು ಅಂತ ಇರ್ತಾರೆ. ಈ ಅವಧೂತ ಸ್ಥಿತಿಯನ್ನು ಪರಮೋಚ್ಚ ಸ್ಥಿತಿ ಅಂತ ಶಾಸ್ತ್ರ ಹೇಳೋದು. ತನ್ನ ಎಲ್ಲ ರಿಚುವಲ್ಸನ್ನು ಬಿಟ್ಟು ಅವ ರಿಯಾಲಿಟಿಗೆ ಹೋಗಿರ್ತಾನೆ ಅಂತ. ಯಾರೋ ಕೇಳಿದರು, ಹಾಗಾದರೆ ಆ ಅವಧೂತರು ರಿಚುವಲ್ಸನ್ನು ಮಾಡೋದಿಲ್ಲ, ಸೃಷ್ಟಿಗೆ ಸಂಬಂಧಪಟ್ಟಾಗ ಕರ್ಮ ಮಾಡಬೇಕಾಗ್ತದೆ. ಅಲ್ಲಮನಿಗೆ ಕರ್ಮ ಇರಲಿಲ್ಲ, ಕರ್ಮ ಮಾಡಲಿಲ್ಲ. ಬುದ್ಧನಿಗೆ ಕರ್ಮ ಇಲ್ಲ, ಶೂನ್ಯ ಸ್ಥಿತಿ ಅದು, ಎಂಟಿನೆಸ್ಸಿಗೆ ಹೋಗೋದು ಅವಧೂತ ಸ್ಥಿತಿ. ಆದರೂ ಬುದ್ಧ ಆಶ್ರಮಗಳನ್ನು ಮಾಡಿ ಟೀಚ್ ಮಾಡಿದೆ. ಯಾಕೆ? ಸಮಷ್ಟಿಗೆ ಒಳಿತಾಗೋ ಕರ್ಮವನ್ನು ಜ್ಞಾನಿ ಮಾಡಲೇಬೇಕು. ಅದನ್ನೇ ಕೃಷ್ಣ ಹೇಳಿ, ಕರ್ಮಣೇವಾಧಿಕಾರಸ್ಯ ಮಾ ಫಲೇಷು ಕದಾಚಿತ. ನಿಜವಾದ ಅವಧೂತ ಕೃಷ್ಣ, ನಿಜವಾದ ಜ್ಞಾನಿ ಕೃಷ್ಣ, ನಿಜವಾದ ಸೈಕಿಯಾಟಿಸ್ಟ್ ಕೃಷ್ಣ. ಆಚಾರ್ಯತ್ರಯರೊಬ್ಬರು ಹೇಳ್ತಾರೆ, ಕೃಷ್ಣಂ ಬಂದೇ ಜಗದ್ಗುರು. ಏನೇ ಭೇದ ಇರ್ಬೋದು, ಭಗವತ್ಪಾದರು ಕೊನೆಗೊಂದು ಹೇಳಿ ಹೋಗ್ತಾರೆ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತೆ ಡ್ರಿಂಕನ್ ಕರಣೆ. ವ್ಯಾಕರಣಶಾಸ್ತ್ರ ಯಮನೆದುರುಗಡೆ ವರ್ಕ್ ಆಗಲ್ಲ. ಈ ಕೊರೋನಾ ಟೈಮಲ್ಲಿ ನಮ್ಮ ಹತ್ರ ಸರ್ವವಿದ್ಯೆಯೂ ಇತ್ತು, ಯೂಸ್ ಆಯಿತಾ? ಯೂಸ್ ಆಗಿಲ್ಲ. ಕಂಟ್ರೋಲ್ ಆಯಿತು ಅಂತ ಹೇಳ್ಬೋದು. ಮೆಡಿಕಲ್ ಸೈನ್ಸಿಂದ ತಕ್ಕ ಮಟ್ಟಿಗೆ ಕಂಟ್ರೋಲ್ ಆಗಿತ್ತು. ಕಂಟ್ರೋಲ್ ಆಗಿದ್ದು ಪ್ರಕೃತಿಯಿಂದ, ಹುಟ್ಟಿದ್ದು ಪ್ರಕೃತಿಯಿಂದ. ನೀರು ಬಂದಿದ್ದು ಪ್ರಕೃತಿಯಿಂದ, ಮಳೆ ನಿಲ್ಲೋದು ಪ್ರಕೃತಿಯಿಂದನೇ. ಹಾಗಾದರೆ ಕಂಟ್ರೋಲರ್ ಮನುಷ್ಯರು ಅಲ್ಲ, ಮಿನಿಸ್ಟ್ರಿ ಅಲ್ಲ. ವಿ ಆರ್ ಆಲ್ ಮೇಂಟೈನರ್. ಕರೆಕ್ಟ್. ನಮ್ಮ ದೇಹದೊಳಗೆ ನಾನು ಕುಡಿದ ಕಾಫಿ ಒಳಗೆ ಹೋಗಿದ್ದನ್ನು ಗ್ಲೂಕೋಸ್ ಆಗಿ ಅಥವಾ ಸುಕ್ರೋಸ್ ಆಗಿ, ಯೂರಿನ್ ಆಗಿ, ಬ್ಲಡ್ ಆಗಿ, ಸ್ಪರ್ಮ್ ಆಗಿ, ಮ್ಯೂಕಸ್ ಆಗಿ, ಸ್ವೆಟ್ ಆಗಿ ಒಂದೇ ರಕ್ತ ಕನ್ವರ್ಟ್ ಆಗೋದು. ಒಂದೇ ರಕ್ತ ಇಷ್ಟಾಗಿ ಕನ್ವರ್ಟ್. ಇದರಲ್ಲಿ ಅಭೇದ ಯಾವುದಾದ್ರೆ ನಾನು ತಿಂದ ಆಹಾರವೇ ರೂಪಾಂತರ ಆಗಿರೋದು. ನಮಗೆ ಈ ಫ್ಯಾಕ್ಟ್ ಗೊತ್ತಾದರೆ ಇದು ಮೈಲಿಗೆ, ಇದು ಮಡಿ ಅಂತ, ಅರಿವಿನ ಮಡಿ ಅಂತಲ್ಲಿ. ಹಾಗಾದರೆ ಜ್ಞಾನಿ ಹೇಳೋ ಮೈಲಿಗೆ ಯಾವುದು? ಒಬ್ಬ ಮನುಷ್ಯ ಧರ್ಮದ ಹೆಸರಲ್ಲಿ ಇನ್ನೊಬ್ಬನನ್ನು ತುಚ್ಛವಾಗಿ ನೋಡೋದು ಮೈಲಿಗೆ ಬುದ್ಧಿ. ಕ್ರಿಯೇಷನಲ್ಲಿ ಸಮಾನತೆಯಲ್ಲೇ ಪರಮಾತ್ಮ ಸೃಷ್ಟಿ ಮಾಡಿದ್ದು. ಎಲ್ಲ ಹೂವು ದೇವರೇ ಸೃಷ್ಟಿ ಮಾಡಿ, ಯಾವುದೇನು ಮೇಲಿಂದ ಉದುರು ಬೀಳಲಿ. ಸೊ ಹಾಗಾಗಿ ಎಲ್ಲ ಹೂವು ದೇವರ ದೃಷ್ಟಿಲಿ ಒಂದೇ. ಒಂದು ಕಡೆ ಒಂದಿಷ್ಟು ದೇವಸ್ಥಾನದಲ್ಲಿ ಕನಕಾಂಬರ ಯೂಸ್ ಮಾಡಲ್ಲ, ಒಂದಿಷ್ಟು ಮಠಗಳಲ್ಲಿ. ಆ ಮಠದಲ್ಲಿ ಕನಕಾಂಬರ ಕೆಟ್ಟದು. ಒಂದಿಷ್ಟು ಮಠದಲ್ಲಿ ಉತ್ತರ ಭಾರತದಲ್ಲಿ ಚೆಂಡುವೇ ಯೂಸ್ ಮಾಡೋದು, ಒಂದಿಷ್ಟು ಮಠದಲ್ಲಿ ಚೆಂಡು ಹೂವು ಇಲ್ಲ. ಹಾಗಾದ್ರೆ ಅದು ಕೆಟ್ಟದ್ದ ಒಳ್ಳೆಯದು? ನಾವು ಮಾಡಿಕೊಂಡಿತ್ತು. ಅದ್ರ ಹಿಂದೆ ಏನೋ ಸಿದ್ಧಾಂತ ಇರ್ಬೋದು, ಅದನ್ನು ತಿಳ್ಕೊಳ್ಳೋ ಅಭ್ಯಾಸವೂ ಮಾಡಲಿಲ್ಲ. ನಾವು ಅದನ್ನೇ ಒಪ್ಕೊಳ್ತಾ ಹೋದ್ವಿ. ಇದು ಇಂಪೋಸಿಷನ್ ಅಂತ ಹೇಳಿ. ಯಾವುದೇ ಸಿದ್ಧಾಂತವನ್ನು ಒಪ್ಪಬೇಕಾದ್ರೆ ಫಸ್ಟ್ ಗೋ ಆ್ಯಂಡ್ ಅನಲೈಸ್ ಆ್ಯಂಡ್ ದೆನ್ ಅಪ್ಲೈ. ನಾವು ನಮ್ಮ ಹತ್ರ ಬರ್ತಾನೂ ಹೇಳೋದು, ಯಾರೋ ಹೇಳಿದ್ರು ಅಂತ ಅಣ್ಣ ನನ್ನ ಹತ್ರ ಬರಬೇಡ,
ಅದು ಒತ್ತಾಯಕ್ಕೆ, ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಒತ್ತಾಯಕ್ಕೆ ಏನು ಆಯಿತು ಅಂತ. ಅದಾಗೋದು ಬೇಡ. ನಿನಗೇನು ಅನಿಸುತ್ತೆ, ಇದನ್ನು ಗಾಂಧಿ ಸ್ಪಷ್ಟ ಹೇಳ್ತಾರೆ, 365 ದಿನ ನೀನು ನನ್ನ ಸಬರಮತಿಯಲ್ಲಿ ಇರಪ್ಪ. ನಿನಗೆ ಇಲ್ಲಿ ಆಶ್ರಮ ನಿಯಮಗಳು ಅಥವಾ ನನ್ನ ವ್ಯಕ್ತಿತ್ವ ಸರಿ ಕಂಡ್ರೆ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡು ನನ್ನ ಬಗ್ಗೆ, ಒಪ್ಪು ಅಂತ ಹೇಳಲ್ಲ. ಆಮೇಲೆ ಅಧ್ಯಯನ ಮಾಡಿ ನಿನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಗೋ ವಿತ್ ಮೈ ಎಥಿಕ್ಸ್. ಈ ಕಥೆಯಲ್ಲಿ ನಾವು ಎಲ್ಲ ಧರ್ಮದವರು ಹೋದರೆ ಗಲಾಟೆ ಇಲ್ಲ. ನಾವೇನು ಈ ಧರ್ಮ ಬಿಟ್ಟು ಬೇರೆ ಧರ್ಮ ಇಲ್ಲ ಅಂಥೇಳಿ ಯುದ್ಧಕ್ಕಿಳಿದು ನಿಂತಿದ್ದೀವಿ. ಇದೇ ಶ್ರೇಷ್ಠ ಅಲ್ವಾ? ನಿನಗಿಷ್ಟವಾದ ಕಲ್ಲರ್ ನಿನಗಿಷ್ಟ, ದಟ್ ಈಸ್ ಯುವರ್ ಕಂಫರ್ಟ್. ನನಗಿಷ್ಟವಾದ ಕಲ್ಲರ್ ನನಗಿಷ್ಟ, ನಿಂಗೆ ಇಷ್ಟವಾಗಿದ್ದೇ ನಂಗೆ ಇಷ್ಟ ಆಗಬೇಕು ಅನ್ನೋದಿಲ್ಲ. ಧರ್ಮವನ್ನು ಹಾಗೇ ನೋಡಬೇಕು ಅಲ್ವಾ? ಒಂದೇ ಅನ್ನದಲ್ಲಿ ಬಿರಿಯಾನಿಯೂ ಆಗ್ತದೆ, ಪುಳಿಯೋಗರೆಯೂ ಆಗ್ತದೆ, ಬಿಸಿಬೇಳೆ ಭಾತು ಆಗ್ತದೆ. ಅದೇ ಅನ್ನವನ್ನು ಸ್ವಲ್ಪ ಮಿಕ್ಸ್ ಮಾಡಿದರೆ ಸಂಡಿಗೆಯೂ ಆಗ್ತದೆ. ಯಾವುದು ಶ್ರೇಷ್ಠ ಅದರಲ್ಲಿ? ಅದು ತಿನ್ನೋನ ಮೇಲೆ ಡಿಪೆಂಡೆಂಟ್. ಜಗತ್ತನ್ನು ಹಾಗೆ ಸ್ವೀಕಾರ ಮಾಡುವ ಜ್ಞಾನದ ಸ್ಥಿತಿಯನ್ನು ಅವಧೂತ ಸ್ಥಿತಿ ಅಂತ ಹೇಳ್ತಾರೆ. ನಾನಿವಾಗ ಒಂದು 2016ರಲ್ಲಿ ನಿಮ್ಮ ಹತ್ರ ಮೊದಲನೇ ಸಲ ಭೇಟಿ ಮಾಡೋಕ್ಕೆ ಬಂದಾಗ, ಮೊದಲನೇ ದಿನ ನೀವು ನಂಗೆ ಸಿಗಲ್ಲ. ನಾನು ನನ್ನ ವೈಫಿಗೆ ಬೈಕೊಂಡು ಎಲ್ಲೆಲ್ಲಿಗೋ ಕರ್ಕೊಂಬಂದು ನನ್ನ ತಲೆ ತಿನ್ಬೇಡಮ್ಮ, ಫಸ್ಟ್ ಇದನ್ನು ಹೋಗ್ತೀನಿ. ಅವಳು ಹಠ ಮಾಡಿ ಕೂರಿಸ್ಕೊತಾಳೆ, ನಾನು ನೆಕ್ಸ್ಟ್ ಡೇ ಬರ್ತೀನಿ. ನಾನು ಒಳಗಡೆ ಬಂದ ತಕ್ಷಣ ನೀವು ನನಗೆ ಹೇಳ್ತೀರ ಅಲ್ಲೇ ನಿಂತ್ಕೊ ನೀನು ಅಂತ. ನಾನು ಕೇಳ್ತೀನಿ ಯಾಕೆ ಗುರುಗಳೇ ಅಂತ. ನಿನ್ನೆ ಬೈಕೊಂಡು ಹೋಗಿದ್ದೆ, ಇವತ್ತು ಯಾಕೆ ಬಂದೆ ಅಂತ ಕೇಳಿದ್ರಿ. ಅವತ್ತಿನ ದಿನಾನೇ ಇಬ್ಬರು ಗಂಡ ಹೆಂಡತಿ ಬೆನ್ನೋವು ಅಂತ ಹೇಳಿ ನಿಮ್ಮ ಹತ್ರ ಬರ್ತಾರೆ. ನೀವು ಪಕ್ಕದಲ್ಲಿದ್ದವ್ರ ಹತ್ರ 100 ರೂಪಾಯಿ ದುಡ್ಡು ಇಸ್ಕೊಂಡು ಅದನ್ನು ಮುಷ್ಟಿ ಮಾಡಿ ಆ ಹೆಣ್ಮಗನ ಮೇಲೆ ಹೆಸ್ತು, ಮೊದಲು ನಿನ್ನ ಅತ್ತೆ ಬೆನ್ನೋವನ್ನು ಸರಿ ಮಾಡಿಸು, ಆಮೇಲೆ ನಿನ್ನ ಬೆನ್ನೋವು ಸರಿ ಹೋಗುತ್ತೆ ಅಂತ ಹೇಳ್ತೀವಿ. ಇದು ನಿಮ್ಗೆ ಹೇಗೆ ಗೊತ್ತಾಗತ್ತೆ? ನಾನು ನೆನ್ನೆ ಮಾಡಿದ್ದು ನಿಮ್ಗೆ ಇವತ್ತು ಹೇಗೆ ಗೊತ್ತಾಗತ್ತೆ? ಅಥವಾ ಬಂದೆ ಪಾಯಿಂಟ್ ಸರಿ ಇದೆ ನೋಡು. ಜ್ಞಾನಿಗೆ 2 ಥರ, ಜ್ಞಾನದ ಸ್ಥಿತಿಯಲ್ಲಿರೋನಿಗೆ 2 ಥರ ಪವರ್ಸ್ ಇರುತ್ತೆ. ಸೆಲ್ಫ್ ಅಂದ್ರೇನು? ಮನುಷ್ಯನಿಗೆ 3 ಶರೀರ: ಸೂಕ್ಷ್ಮ, ಸ್ಥೂಲ, ಕಾರಣ. ಸೂಕ್ಷ್ಮ ಇಟ್ ಈಸ್ ಫ್ರಮ್ ಕಾಮದಿಂದ ಉತ್ಪತ್ತಿ ಆಗಿದ್ದು, ಸ್ಪರ್ಮ್ ಮತ್ತು ಓವಿಮಿಂದ ಆಗಿದ್ದು, ಪ್ರೋಟೀನ್ ಬಾಡಿ ಅಂತ ಇಟ್ಕೊಳ್ಳಿ. ಅದ್ರ ಒಳಗೆ ಇನ್ನೊಂದು ಬಾಡಿ ಇದೆ, ಅದನ್ನು ಸೂಕ್ಷ್ಮ ಶರೀರ ಅಂತಾರೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಕಾರಣ ಶರೀರ ಅಂತಂದಿರುತ್ತೆ, ಜೀವ ಅಂತಾರೆ. ಅದು ಇಲ್ಲಿರ್ತದೆ, ಹೆಬ್ಬೆಟ್ಟಷ್ಟು ಗಾತ್ರ. ಶಾಸ್ತ್ರದಲ್ಲಿ ಅದಕ್ಕೆ ಅಂಗುಷ್ಟ ಪ್ರಾಣ. ಆ 3 ಶರೀರಕ್ಕೆ ಅದರದ್ದೇ ಆದ ಪವರ್ಸ್ ಇರುತ್ತೆ. ಈ ಸ್ಥೂಲ ಶರೀರಕ್ಕೆ ಪವರ್ ಇಲ್ವಾ? ಸಣ್ಣ ಮಗು ಆದಾಗ ನಮಗೆ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಆ ಮಗು ಹೇಳ್ತದೆ ನಾಟ್ ಇಂಪಾಸಿಬಲ್, ಮೂಳೆ ಬಲ ಇರಲಿಲ್ಲ ಅಷ್ಟೆ. ಒಳಗೆರಡು ಶರೀರಕ್ಕೆ ಪವರ್ ಇತ್ತು, ಆದರೆ ಹೊರಗಿನ ಶರೀರ ಅದಕ್ಕೆ ರೆಸ್ಪಾಂಡ್ ಮಾಡುವಷ್ಟು ತಾಕತ್ತನ್ನು ಸಂಪಾದಿಸಿ ಇರಲಿಲ್ಲ. ಯಾವಾಗ ಆ ಮಗು ಮೆಚ್ಯೂರ್ ಆಗಿ ಒಂದು ಡಂಬಲ್ಸ್ ಹೋಗಿ ಜಿಮ್ಮಲ್ಲಿ ಎತ್ತು ಅಂದಾಗ ಇನ್ನೊಂದು ಸಣ್ಣ ಮಗುವಿಗೆ ಅವನನ್ನು ನೋಡಿ ಮಿರಾಕಲ್ ಅನಿಸುತ್ತೆ. ಜನಕ್ಕಾಗಿದ್ದು ಅಷ್ಟೇ ಈಗ ನಮ್ಮ ಮೇಲೆ. ಅದು ಮೆಚ್ಯೂರ್ ಆಯಿತು, ಎತ್ತಿತ್ತು, ಅದರ ಪಾಸಿಬಿಲಿಟಿ ಅದು. ಸೊ ಒಬ್ಬ ಮನುಷ್ಯ ಈ 3 ಶರೀರವನ್ನು ತನ್ನೊಳಗೆ ತಾನು ಲಯ ಮಾಡಿಕೊಳ್ಳೋ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಆದಾಗ ಅವನಿಗೆ 3 ಭಗವಂತನಿಗಿರೋ 3 ಗುಣಪ್ರಾಪ್ತಿ ಆಗ್ತದೆ. ಸರ್ವಜ್ಞತ್ವ, ಸರ್ವವ್ಯಾಪಕತ್ವ, ವಿಶತೀಯತಿ ವಿಷ್ಣುವಿರೋ ತಾಕತ್. ಸರ್ವಜ್ಞತ್ವ ಬ್ರಹ್ಮನಿಗಿರೋ, ಸರ್ವಶಕ್ತಿತ್ವ ಈಶ್ವರನಿಗಿರೋ. ಅಕಾರ, ಉಕಾರ, ಮಕಾರ, ಓಂಕಾರಕ್ಕೋಯ್ತು. ಎಲ್ಲ ಬೀಜ ಮಂತ್ರದ ಮೂಲ ಯಾವುದು? ಓಂ. ಹಾಗಾಗಿ ಕೈಲಾಸ ಪರ್ವತದಲ್ಲಿ ಏನೇ ಧರ್ಮಯುದ್ಧ ಮಾಡೋರಾದರೂ ಅಲ್ಲಿ ಹೋಗಿ ಸುಮ್ಮನೆ ನೋಡ್ಬೋದು, ಯಾರೇನು ಪೇಂಟ್ ರಂಗೋಲಿ ಹಾಕೋದಲ್ಲ. ಕೈಲಾಸಗಿರಿಯಲ್ಲಿ ದಿನ ಓಂಕಾರ ಬೀಳ್ತದೆ. ಓಂ ಅಂದರೆ ನಮ್ಮ ಉಸಿರಾಟ ಓಂಕಾರದಲ್ಲೇ ಇರೋದು, ನಮಗೆ ಗೊತ್ತಿಲ್ಲ ಅಷ್ಟೆ. ಸಂಗೀತದ ಷಡ್ಜ ಸ ಓಂ. ಸೂರ್ಯನ ವಾಯ್ಸನ್ನು ರಿಸರ್ಚ್ ಮಾಡಿದರೆ ಯಾರು, ಅದರ ವಾಯ್ಸ್ ಕಳಿಸಿ ಯಾರೋ ಇತ್ತು ನೆಟ್, ಓಂ ಅಂತಿತ್ತು. ಹಾಗಾದರೆ ಸೃಷ್ಟಿ ಓಮಲ್ಲಿ ನಿಂತಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ನೀನೇನು ಅಂದರೆ ಓಂಕಾರ. ಓಂ ಇತ್ಯೇತಿ ಅಕ್ಷರ. ನಾನು ಅಕ್ಷರ ಅಂದರೆ ಕ್ಷರ ಆಗದೇ ಇರೋ ಅಲ್ವಾ? ಸ್ಪೇಸಲ್ಲಿ ಶುರು ಹುಟ್ಟಿದ್ಯಾವುದು? ಶಬ್ದ. ಮಳೆ ಬರೋ ಮೊದಲು ಬರುವುದ್ಯಾವುದು? ಗುಡುಗು. ಆಮೇಲೆ ಮೆಂಚು ಅಲ್ವಾ? ಫಸ್ಟ್ ಗುಡುಕ್ತದೆ ಮತ್ತು ಮೆಂಚು ಹೊಡಿತದೆ. ಅಕ್ಷರಾತ್ ಜ್ಞಾನ, ಬೆಳಕಾಯಿತು, ಮತ್ತೆ ಸೃಷ್ಟಿ ಶುರುವಾಯ್ತು.
ಇದೆಲ್ಲ ನಡೆದಿದ್ದೆಲ್ಲಿ? ಸ್ಪೇಸಲ್ಲಿ. ಆ ಸ್ಪೇಸ್ ಇದೆಯಲ್ಲ, ಅದಕ್ಕೆ ಎಂಡ್ ಉಂಟಾ? ಪಂಚಭೂತಗಳಲ್ಲಿ ಸರ್ವವೂ ನಾಶ ಆದರೆ ಆಕಾಶ ತತ್ವ ಉಳ್ಕೊಳ್ತದೆ, ಚಿದಂಬರ. ಚಿತ್ತ ಅಂಬರದ ಹಾಗೆ ಆಯಿತು ಜ್ಞಾನಿಗೆ, ಅದಕ್ಕೆ ಚಿದಂಬರ ರಹಸ್ಯ ಅಂತ. ಯಾವುದೆಲ್ಲ ನಾವೀಗ ನಿಂತಿದ್ದೀವಿ, ಎಲ್ಲಿ ಕೂತಿದ್ದೀವಿ ಕೀರ್ತಿ ಅಂದರೆ ನಾವು ಹೇಳೋದು ಭೂಮಿ ಮೇಲೆ, ಸತ್ಯವ. ನಮ್ಮ ಕಾಲು ಮಾತ್ರ ಭೂಮಿ ಮೇಲೆ ಇರೋದು, ಉಳಿದದಿರೋದು ಸ್ಪೇಸಲ್ಲಿ. ಒಳಗೂ ಇಲ್ಲಿ ಯಾರೋ ಕೇಳು, ಸೂರ್ಯ ಚಂದ್ರಾಗ್ನಿಗಳನ್ನು ಪರಮಾತ್ಮ ಹೇಗೆ ನಿಲ್ಲಿಸಿದ್ದ? ದೂರ ಹೋಗುವುದೇನು ಬೇಡ, ಒಳಗೇ ನೋಡುವ. ಲಿವರಿಗೆ, ಹಾರ್ಟಿಗೆ, ಬ್ರಾಂಕೈಟ್ಸಿಗೆ ಯಾರ್ಯಾರು ಹೊಲಿಗೆ ಹಾಕಿದ್ದಾರೆ? ನಾನು ಹೀಗೆ ಕೂತೆ, ಬಲ್ಜ್ ಆಗಿಲ್ಲ, ಎಂಬೆಡೆಡ್ ಆಗಿಲ್ಲ ಒಂದ್ರ ಮೇಲೆ ಒಂದು. ಸರಿ ಆಯಿತು, ಶ್ರಿಂಕ್ ಆಯಿತು, ಸರಿ ಆಯಿತು. ಯಾರು ಮಾಡಿದ್ದು? ಈ ಕಾಫಿ ಕುಡ್ದಿದ್ದನ್ನು ಅಲ್ಲೆಲ್ಲ ಪಾರ್ಟಿಗೆ ಒಳಗೆ ಒಬ್ಬ ಮೆಕ್ಯಾನಿಸಮ್ ಇದೆ, ಇವನ ಕಂಟ್ರೋಲ್ ಇವನ ಹತ್ರ ಇಲ್ಲ ಅಂತ ಆಯ್ತದೆ. ಇವ ಸಾಕ್ಷಿಯಾಗಿದ್ದ ಬಿಟ್ಟರೆ, ಹಾಗಾದರೆ ಇವನು ಹೇಳಿದಾಗ ಇವನಿಗೆ ನಿದ್ದೆ ಬರ್ಬೋದು, ಫೋರ್ಸ್ಫುಲಿ ನಿದ್ದೆ ನಿಲ್ಲಿಸ್ಲಿಕ್ಕಾಗ್ತದೆ ಪೂರ್ತಿ ನಿದ್ದೆ? ಇಲ್ಲ. ಹಾಗಾದರೆ ದೇಹವನ್ನು ಒಳಗೆ ಚೈತನ್ಯ ಶಕ್ತಿ ಕಂಟ್ರೋಲ್ ಮಾಡ್ತಿದೆ ಅಂತ ಆಯಿತು. ಈ ಮೈಕನ್ನು ಕರೆಂಟ್ ಕಂಟ್ರೋಲ್, ಮೈಕನ್ನಲ್ಲೆಲ್ಲ ಆಫ್ ಮಾಡುವ, ಮೈಕೇನು ಬಡ್ಕೊಳ್ಳೋಕೆ ಸಾಧ್ಯ? ಮೇಲೆ ಹೆಲ್ಪ್ಲೆಸ್. ಶರಣಾಗತಿ ಅಂದರೆ ಇದೆ, ಐ ಆಮ್ ಹೆಲ್ಪ್ಲೆಸ್ ಅಂತ ಮೈಕಿಗೆ ಅನ್ನಿಸ್ತದೆ. ಅದು ಒಂದು ಸರ್ವಜ್ಞತ್ವ. ಎಲ್ಲೇನಾದರೂ ಅವನಿಗೆ ತಿಳಿಬೇಕು ಜ್ಞಾನಿ. ಸರ್ವವ್ಯಾಪಕತ್ವ. ಅವನ ಮನಸ್ಸು ಆಕಾಶ ತತ್ವದಿದ್ದ ಹಾಗೆ ಎಲ್ಲರೂ ನಾನೇನೋ ಭಾವದಲ್ಲಿ ಇರಬೇಕು. ನನ್ನ ಮೈ ಮೇಲೆ ಒಂದು ಇರುವೆ ಹತ್ತಿದರೆ ನಂಗೆ ಗೊತ್ತಾಗ್ತದ ಇಲ್ವಾ? ಇಲ್ಲಿ ಹತ್ತಿದ್ದು ಇಲ್ಲಿ ಮೆದ್ಲಿಗೆ ಹೇಗೆ ಗೊತ್ತಾಗ್ತದೆ? ಕನೆಕ್ಷನ್ ಉಂಟು. ಮನಸ್ಸನ್ನು ಹಾಗೆ ಮಾಡಲಿಕ್ಕಾಗ್ತದೆ ಜ್ಞಾನದಿಂದ. ಅದನ್ನು ಮನೋಲಯ ಅಂತ ಹೇಳ್ತಾರೆ. ಮನಸ್ಸನ್ನು ಲಯ ಮಾಡಲಿಕ್ಕಾಗ್ತದೆ. ಯಾವುದರಲ್ಲಿ? ಅದರ ಪಾಸ್ಟ್ ಬುದ್ಧಿಯನ್ನು ಪಾಸ್ಟ್ ಮೆಮೊರೀಸ್ ಚಿತ್ತದಲ್ಲಿ ಲಯ ಮಾಡಲಿಕ್ಕಾಗ್ತದೆ, ಮೆಮೊರಿ ಕಾರ್ಡ್. ಚಿತ್ತವನ್ನು ಅಹಂಕಾರ ತತ್ವದಲ್ಲಿ ಲಯ ಮಾಡಲಿಕ್ಕಾಗುತ್ತೆ, ರಿಕರ್ಷನಲ್ಲಿ ಹೋಗೋದು ಪೊಸಿಷನ್. ಅಹಂಕಾರವನ್ನು ಜೀವತತ್ವದಲ್ಲಿ ಲಯ ಮಾಡಲಿಕ್ಕಾಗ್ತದೆ. ಇದನ್ನೇ ತಗೊಳ್ಳುವ, ಇದರ ಕರೆಂಟಿನ ರಿಸರ್ಚ್ ಹುಡುಕ್ತಾ ಹೋಗುವ. ಇದನ್ನು ಆಫ್ ಮಾಡಿ, ಈ ಕರೆಂಟನ್ನು ಅಲ್ಲೆಲ್ಲಿಂದನೋ ಬರೋದಲ್ಲಿ ಆಫ್ ಮಾಡುವ, ಅಲ್ಲಿಂದ ಮೈನ್ ಸ್ವಿಚ್ ಆಫ್ ಮಾಡುವ, ಮೈನ್ ಸ್ವಿಚ್ಚನ್ನು ಟ್ರಾನ್ಸ್ಫಾರ್ಮರ್ ಆಫ್ ಮಾಡುವ, ಟ್ರಾನ್ಸ್ಫಾರ್ಮರಿಂದ KB ಹೋಗಿ 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 ಕೊನೆಗೆ ಹೋಗಿ ನಿಲ್ಲುವುದೆಲ್ಲಿಗೆ? ನೀರತ್ರ. ನೀರಿಗೆ ಆ ಎನರ್ಜಿ ಬಂದಿದ್ದೆಲ್ಲಿ? ಆಕಾಶ ತತ್ವದ ಬೆಳಕಿನ ಮೂಲಕ. ಅದನ್ನೇ ಬೆಳಕು. ಜ್ಞಾನ ಆದವರೆಲ್ಲ ಹೇಳ್ತಾರೆ ಬೆಳಕಿನ ದರ್ಶನ ಆಯಿತು. ಯಾವ ಬೆಳಕಿಲ್ಲ ಅಂದರೆ ಹೊರಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ. ಆ ಬೆಳಕನ್ನು ಕನಕದಾಸರು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕೃಷ್ಣ, ನೀ ದೇಹದೊಳಗೋ ದೇಹ ನಿನ್ನೊಳಗು. ನೀನು ಹೇಗೆ ಆ ಸ್ಥಿತಿಯಲ್ಲಿದ್ದಾಗ, ಈಗ ಒಂದು ಬುದ್ಧಂದು ಕೊಡಪ್ಪ, ಬುದ್ಧಂದು ಇದು ಕೊಡಿ, ಸುಲಭ. ನೀನು ಕೇಳಿದ್ದ ಪ್ರಶ್ನೆಗೆ ಬುದ್ಧನ ಹಿಡಿದು ನಾವು ಉತ್ತರ ಕೊಡ್ತೇವೆ. ಅವನ ತಲೆಯೆಲ್ಲ ಕಮಲಗಳಾಗಿದೆ. ಇದು ದೇಹದಲ್ಲಿರೋ ಶ್ರೀಚಕ್ರ, ನಮ್ಮ ಮೆದುಳು. ಶಾಕ್ತೋ ಇದರ ಪ್ರಕಾರದಲ್ಲಿ ಹೇಳಿದೆ. ಆ ಪ್ರತಿ ನ್ಯೂರಾನ್ ಅರಳಿದಾಗ ಅವನಿಗೆ ಸರ್ವಜ್ಞತ್ವ ಪ್ರಾಪ್ತಿಯಾಗ್ತದೆ. ಆ ನ್ಯೂರಾನ್ಗಳು ಮೊಗ್ಗಿದ್ದ ಹಾಗಿರುತ್ತೆ. ಈ ಮನುಷ್ಯ ತನ್ನ ಧ್ಯಾನ ಶಕ್ತಿಯ ಮೂಲಕ, ಇದು ಪುರುಷ ಭಾಗ, ಇದು ಶಕ್ತಿ ಭಾಗ, ಎರಡನ್ನು ಸೇರಿಸಿದ್ದಾನೆ. ಹೀಗೆ ಕೂತಾಗ ಪ್ರಾಣಬಂಧಿ ಪದ್ಮಾಸನಕ್ಕೆ ಬೈಂಡಿಂಗ್ ಮಾಡಿ ಕೂತಾಗ ಆ ಎನರ್ಜಿ ಕೆಳಗೆ ಹೋಗೋದಿಲ್ಲ. ವೀರ್ಯ ರೂಪದಲ್ಲಿ ಹೊರಗೆ ಹೋದರೆ ಒಂದು ಮಗು ಸೃಷ್ಟಿಯಾಗ್ತದೆ, ಅಥವಾ ಒಬ್ಬ ಮನುಷ್ಯನಿಗೆ ಸುಖ ಪ್ರಾಪ್ತಿ ಆಗ್ತದೆ. ಸುಖ ಆನಂದ ಅಲ್ಲ. ಸುಖ ನೋಡಿದ್ದ ಬುದ್ಧ, ಅವನಿಗೆ ಆನಂದ ಏನು ಅಂತ ಆಗಬೇಕು. ಇದು ಯಾವುದು ಸುಖ ಅಲ್ಲ ಅಂತ ಅವನಿಗೆ ಅನ್ನಿಸ್ತದೆ. ಎಂಡ್ಲೆಸ್ ಸುಖ ಅಲ್ಲ, ಇದೆಲ್ಲ ಎಂಡ್ ಆಗೋ ಸುಖ. ಎಂಡ್ ಆಗದ್ದೇನು ಅನ್ನೋದು ಪ್ರಶ್ನೆ ಬರ್ತದೆ ಅವನಿಗೆ. ಅವ ಧ್ಯಾನ ಕೂತ್ಕೊಳ್ತಾನೆ. ಪ್ರಶ್ನೆ ಬಂದಿದ್ದ ಅವನಿಗೆ ಉತ್ತರ ಹುಡುಕಿದ್ದು ಬೌದ್ಧಿಕವಾಗಿ ಮೆಚೂರ್ ಆಗಲಿಕ್ಕೆ ಶುರು ಮಾಡುತ್ತೆ. ಯಾವಾಗ ವೀರ್ಯ ಮನುಷ್ಯನ ಇಡ ಮತ್ತು ಪಿಂಗಳ, ಸೂರ್ಯ ಮತ್ತು ಚಂದ್ರನಾಡಿಯ ಮಧ್ಯ ಇನ್ನೊಂದು ನಾಡಿ ಇದೆ, ಜ್ಞಾನಚಕ್ಷು. ಆ ಜ್ಞಾನಚಕ್ಷುಗೆ ಈ ಸ್ಪರ್ಮ್ ಹೋಗಿ ಮುಟ್ಟಿದಾಗ ಇದು ಓಪನ್ ಆಗ್ತದೆ. ತಿರುಪತಿಯ ನಾರಾಯಣನಿಗೆ 3 ನಾಮ ಇಡೋದು, 3 ನಾಮ ಇಲ್ಲ ಅಲ್ಲಿ, ಅವನಿಗೆ ತರಡ ಇದೆ. ಅದನ್ನು ಮುಚ್ಚಿರ್ತಾರೆ. ಜ್ಞಾನ ದೃಷ್ಟಿಯನ್ನು ಬೀಳೋದು ಬೇಡ ಅಂತ ಯಾವುದೋ ಒಂದು ದಿನ ತೆಗಿತಾರೆ ಅಷ್ಟೆ. ಯಾಕೆ? ನಮ್ಮ ದೇಹದಲ್ಲಿ ಬಿಸಿ ಇರೋ ಜಾಗ ಯಾವುದು? ಜ್ವರ ಬಂದಾಗ ಹಣೆ. ಯಾಕೆ ಬಿಸಿ ಇರುತ್ತೆ? ಅಲ್ಲಿ ಕ್ರೋಧಾಗ್ನಿ ಉಂಟು ಅಂತ ಆಯಿತು. ಸೊ ಆ ಸ್ಪರ್ಮ್ ಈ ಪಾರ್ಟಿಗೆ ಹೋದಾಗ ಜ್ಞಾನ ಆಗ್ತದೆ, ಮೆದುಳಿಗೆ ಹೋದಾಗ ಅವನಿಗೆ ಸರ್ವಜ್ಞತ್ವ ಪ್ರಾಪ್ತಿ ಆಗುತ್ತೆ. ಅದು ಮತ್ತೆ ಅಮೃತ ನಾಡಿ ಮೂಲಕ ಇಲ್ಲಿಗೆ ಹೋಗಿ ನಮ್ಮ ಬ್ರಾಂಕೈಟ್ಸಿನ ಮಧ್ಯೆ ಇರೋ ಕಾರಣ ಶರೀರದ ಜಾಗಕ್ಕೆ ಸ್ಪರ್ಶ ಆದಾಗ ಅದನ್ನು ನೆಕ್ಟರ್ ಅಂತಲೂ ಹೇಳ್ತೀವಿ, ಅಮೃತ ಅಂತ ಹೇಳಿ. ಇಟ್ಸ್ ಎ ಕೆಮಿಕಲ್ ರಿಯಾಕ್ಷನ್, ಡೋಪಮೈನ್ ಅಂತ ಸೈಕಾಲಜಿಯಲ್ಲಿ ಹೇಳ್ತಾರೆ. ಅದು ಎಲ್ಲಿಗೆ ಹೋಗಿ ಮುಟ್ಟಿದಾಗ ಅಲ್ಲೊಂದು ಕಮಲದ ಮೊಗ್ಗಿದೆ. ದೇಹದಲ್ಲಿ 3 ಮೊಗ್ಗು ಕಮಲದ್ದು, ಒಂದು ಮೆದುಳು,
ಒಂದು ಇಲ್ಲಿ, ಇನ್ನೊಂದು ಜನನಾಂಗ. ಅದು ಮೊಗ್ಗಿನಾಗೆ ಇರೋದು, ಪುರುಷನ ಜನನಾಂಗ. ಕೆಳಗಿನ ಮೊಗ್ಗು ಅರಳಿದಾಗ ಸೃಷ್ಟಿ ಪ್ರಕ್ರಿಯೆ ಆಗ್ತದೆ, ಮೇಲೆ ಹೋದರೆ ಅದು ಲಯ ಪ್ರಕ್ರಿಯೆ ಆಗ್ತದೆ. ಪೂರ್ತಿ ಇಲ್ಲಿಗೆ ಹೋದಾಗ ಹಿ ವಿಲ್ ಗೆಟ್ ದ ನಾಲೆಡ್ಜ್. ಇದನ್ನು ಬುದ್ಧ ಪಡೆದಾಗ ಅವನಿಗೆ ಬುದ್ಧತ್ವ ಅಂತ ಹೇಳಿದ್ದು. ಬುದ್ಧನಿಗೆ ಮಾತ್ರ ಪಾಸಿಬಲ್ ಅಲ್ಲ. ಬುದ್ಧನಿಗೆ ಬಂದ ಪ್ರಶ್ನೆ ನಿತ್ಯ ಅರ್ಧ ಗಂಟೆಗೆ ಎಲ್ಲರಿಗೂ ಬರ್ತಿದೆ. ಆದರೆ ನಾವು ಬುದ್ಧನ ಥರ ಗಡ್ಸಲ್ಲಿ ಹೋಗಿ ಉತ್ತರ ಹುಡುಕೊಳ್ಳೋ ಕಾರ್ಯಕ್ರಮ ಮಾಡಲಿಲ್ಲ. ಎಲ್ಲರಿಗೂ ಬಂದಿದ್ದು, ನನಗೂ ಬಂದಿದೆ, ಹಾಗಾಗಿ ಉತ್ತರ ಸಿಗಲಿಲ್ಲ. ಜ್ಞಾನ ಆದಾಗ ಅವನಿಗೆ ಸರ್ವಜ್ಞತ್ವ ಪ್ರಾಪ್ತಿಯಾಗಿರ್ತದೆ. ಶಂಕರಾಚಾರ್ಯರಿಗಿತ್ತಲ್ಲ ಅದು, ಅದಕ್ಕೆ ಅವರನ್ನು ಸರ್ವಜ್ಞ ಪೀಠ ಏರಿದವರು. ಇಟ್ ಈಸ್ ನಾಟ್ ಪೀಠ, ಸ್ಟೇಟ್ ಆಫ್ ಕಾನ್ಷಿಯಸ್. ಗುರುಗಳೇ, ನನಗೆ ಇನ್ನೊಂದು ಪ್ರಶ್ನೆ, ಅದು ನಿಮಗೂ ಸಾಕಷ್ಟು ಸಲ ಅನಿಸಿರುತ್ತೆ, ನೀವು ನನ್ನ ತುಂಬ ಸಲ ಹೇಳಿದೆ. ಅಂದರೆ ಈ ಮೆಡಿಕಲ್ ಫೀಲ್ಡ್ ಮತ್ತು ನಿಮ್ಮ ಶಕ್ತಿ. ಯಾಕಂದರೆ ನಾನೇ ಸಾಕ್ಷಿ. ಬಿಕಾಸ್ ನನ್ನ ಹೆಂಡತಿಯನ್ನು 1.5-2 ವರ್ಷಗಳ ಕಾಲ ಬೆನ್ನು ಅಂತ ಹೇಳಿ ತಿರುಗದೇ ಇರೋ ಆಸ್ಪತ್ರೆ ಇಲ್ಲ, ನಾನು ಕರ್ಕೊಂಡು ಹೋಗದಿರೋ ಜಾಗ ಇಲ್ಲ, ಎಲ್ಲಿ ಸುತ್ತಿದ್ರು ಅವಳಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿಲ್ಲ, ದಿನಾ ರಾತ್ರಿ ಅಳ್ತಿದ್ಲು. ಈ ಥರದಿದ್ದ ಪರಿಸ್ಥಿತಿಯಲ್ಲಿ ನೀವು ಒಂದು ದಿನ ಬಂದಾಗ ನೀವೇ ಹೇಳಿದ್ರೆ ನಿಂಗೆ ಬೆನ್ನು ಇದೆ ಅಲ್ಲ, ಬಾ ಇಲ್ಲಿ ಅಂತ. ಅವತ್ತು ಬೆನ್ನು ಮುಟ್ಟಿದ್ದು ನೀವು, ಇಲ್ಲಿ ತನಕ ಅವಳಿಗೆ ಬೆನ್ನು ಬಂದಿಲ್ಲ. ನನ್ನ ಫ್ರೆಂಡ್ ಒಬ್ಬಳನ್ನ ನಿಮ್ಮ ಹತ್ರ ಕರ್ಕೊಂಬಂದಿದ್ದೆ. 3-4 ವರ್ಷಗಳಿಂದ ಅವಳಿಗೆ ಮಕ್ಕಳಾಗ್ತಿಲ್ಲ, ಸಮಸ್ಯೆ ಇದೆ, PCOD ಇಶ್ಯೂಸ್ ಇದೆ, ಡಾಕ್ಟ್ರು ಹೇಳಿದ್ದಾರೆ ಅಂತ ನೀವು ಅಂದರೆ ಒಂದು ಕಿತ್ಲೆ ಹಣ್ಣು ಅವಳು ಕೈ ಕೊಟ್ಬಿಟ್ಟು ನಾಮಕರಣಕ್ಕೆ ಬರ್ತೀನಿ ಹೋಗು ಅಂತಂದ್ರಿ. ಅದಾಗ 1.5-2 ತಿಂಗಳಲ್ಲಿ ಅವಳು ನಂಗೆ ಫೋನ್ ಮಾಡಿ ಹೇಳ್ತಾಳೆ, ಐ ಆಮ್ ಪ್ರೆಗ್ನೆಂಟ್, ಗುರುಗಳನ್ನ ಭೇಟಿ ಮಾಡಬೇಕು ಅಂತ. ಮತ್ತು ನಾನು ನಿಮಗೆ ಭೇಟಿ ಮಾಡಿಸ್ದೆ. ನನಗೆ ಆಶ್ಚರ್ಯ ಆಗೋದು, ಈ ಮೆಡಿಕಲ್ ಫೀಲ್ಡ್ಗೆ ಚಾಲೆಂಜ್ ಮಾಡುವಂತಹ ಶಕ್ತಿ ಹೇಗಿರೋಕ್ಕೆ ಸಾಧ್ಯ? ಕೆಲವು ನಂಬಬಹುದು, ನಂಬದೇ ಇರ್ಬೋದು, ಅದು ಸೆಕೆಂಡ್ರಿ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತೀನಿ. ಇದು ರಾಯರ ಮಂತ್ರಾಕ್ಷತೆಯ ಜಗ್ಗೇಶ್ ಅವರನ್ನು ಕೇಳಿದರೆ ರಾಯರದ್ದು ಇದ್ರಕ್ಕಿಂತ ಜಾಸ್ತಿ ಅವರು ಹೇಳ್ತಾರೆ. ಮಹಾವತಾರ ಬಾಬಾಜಿ ಬಗ್ಗೆ ಕೇಳಿದರೆ ರಜನಿಕಾಂತ್ ಇದ್ರ ಬಗ್ಗೆ ಹೇಳ್ತಾರೆ. ನಾವು ಕೇಳೋದು, ಈ ಸಣ್ಣ ಮಕ್ಕಳು ಇದನ್ನೆಲ್ಲ ಹೇಳಿದರೆ ಮೆಚ್ಯೂರಿಟಿ ಇಲ್ಲ, ದೇ ವೆಲ್ ನಾಲೆಡ್ಜ್. ಸೈಂಟಿಸ್ಟ್ ಇದನ್ನು ಹೇಳ್ತಾರೆ. ಸೈಂಟಿಸ್ಟ್ಗಳು ನಮ್ಮ ಭಾರತದಲ್ಲಿ ರಾಕೆಟ್ ಲಾಂಚ್ ಮಾಡಬೇಕಾದ್ರೆ ಮುಹೂರ್ತ ನೋಡೋದು ಯಾಕೆ? ಪಾಯಿಂಟ್ ನಂಬರ್ 1 ಪ್ರಶ್ನೆ. ಯಾಕೆ? ಅದವರು ಪಬ್ಲಿಕಲ್ಲಿ ಹೇಳಬೇಕಷ್ಟೆ. ಎಲ್ಲ ಹಾಸ್ಪಿಟ್ಲು ಡಾಕ್ಟ್ರುಗಳು ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ಬೆಂಗಳೂರಲ್ಲೇ ತಗೊಳ್ಳು, ಎದುರುಗಡೆ ಗಣಪತಿಯೋ ಸುಬ್ರಹ್ಮಣ್ಯನೋ ಇರ್ತಾನೆ. ಯಾಕೆ? ಹಾಗಾದರೆ MBBS ಮೀರಿದ್ದುಂಟು ಅಂತ ಅವರಿಗೂ ಗೊತ್ತು. ದೇಹವನ್ನು ಅನಲೈಸ್ ಮಾಡೋದು MBBS, ಪ್ರಾಣವನ್ನಲ್ಲ. ಇದನ್ನು ನಾವು ರೆಡಿ ಮಾಡ್ಬೋದು. ಕರೆಂಟ್ ರೆಡಿ ಮಾಡ್ತೀರಾ? ಕರೆಂಟನ್ನು ಜನ್ರೇಟ್ ಮಾಡಿದ್ವಿ ಬಿಟ್ಟರೆ ಮಜ್ಜಿಗೆ ಕಡಿದು ಬೆಣ್ಣೆ ತೆಗೆದಿತ್ತು. ಮಜ್ಜಿಗೆಯಲ್ಲಿ ಇತ್ತದು, ಹರಿಯೋ ನೀರಲ್ಲಿ ಆ ಕೈನೆಟಿಕ್ ಫೋರ್ಸಲ್ಲಿ ಇತ್ತು. ಅದನ್ನು ಜನ್ರೇಟ್ ಮಾಡಿ ಮಜ್ಜಿಗೆ ಕಡಿದ್ವಿ, ಕರೆಂಟ್ ಬಂತು. ಹಾಗಂತ ಹೇಳಿ ಕರೆಂಟ್ ನಮ್ಮ ಸೃಷ್ಟಿಯಲ್ಲ. ಅದರಲ್ಲಿದ್ದ ಪ್ರಾಡಕ್ಟನ್ನು ತೆಗೆಯೋ ಟೆಕ್ನಾಲಜಿ ಮಾತ್ರ ಗೊತ್ತು, ಪ್ರಾಡಕ್ಟನ್ನು ರೆಡಿ ಮಾಡೋದು ಗೊತ್ತಿಲ್ಲ. ಬೆಳಕನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಯಾವನ ಕೈಲಿ ಆಗಿಲ್ಲ. ಬೆಳಕನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದನ್ನು ಸೈನ್ಸೇ ಹೇಳ್ತದೆ, ಎನರ್ಜಿ ನಾಟ್ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್. ಯಾರು ಈಗ ಒಂದು ವೈಬ್ರೇಟರ್ ಅಂತ ಇಟ್ಕೊಳ್ಳುವ, ನಾನು ಸುಮ್ಮನೆ ಅದು ವೈಬ್ರೇಟ್ ಆಗ್ತದೆ, ಅದು ಕರೆಂಟ್ ಕನೆಕ್ಟ್ ಆಗಿರುತ್ತೆ. ಪರಬ್ರಹ್ಮವನ್ನು ಕನೆಕ್ಟಿವಿಟಿಯಲ್ಲಿದ್ದಾಗ ಅವನನ್ನು ಅವಧೂತ ಅಂತ ಹೇಳುತ್ತೆ. ಅವನ ಬಾಡಿ ಸಾಕ್ಷಿಯಾಗಿರುತ್ತೆ, ಬಿಟ್ಟರೆ ಚಲನೆ ಪರಬ್ರಹ್ಮ ವಸ್ತುವಿಂದನೇ ಆಗ್ತಿರುತ್ತೆ. ಯಾಕೆ ನಾವು ಭಾಷಣದಲ್ಲಿ ಈ ನಾಯಿಗೆ ಒಂದು ಸ್ಯಾಟಲೈಟ್ ಉಂಟಪ್ಪ ಅಂತ ಹೇಳ್ತೇವೆ. ಅದು ನಡೆಸ್ದಾಗೆ ನಾನು ನಡೆಯೋದು. ಮೈಕಿಗೆ ಸ್ವತಂತ್ರ ಉಂಟಾ? ನಾನು ಹೀಗೆ ತಿರುಗಿಸಿದ್ರೆ ಹೀಗೆ. ಮೈಕಿಗೆ ಗೊತ್ತಿಲ್ಲ, ಕಾಣದೊಂದು ಹಸ್ತ, ಮುಕ್ತ 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 3 ಉಂಟು. ಕಾಣದೊಂದು ಹಸ್ತ ಹೀಗೆ ತಿರುಗಿಸ್ತಲ್ವ ಅದನ್ನು. ಹಾಗೆ ಮೈಕ್ ತಿಳ್ಕೊಂಡೇನು ನಾನೇ ತಿರುಗಿದೆ ಅಂತ, ಇದು ಅಜ್ಞಾನ. ತಿರುಗಿಸ್ದವನೊಬ್ಬ ಇದ್ದಾನೆ, ತಿರುಗಿಸಿ ಕೈ ತೆಗ್ದವ ಅಲ್ವಾ. ಜಗತ್ತನ್ನು ನಿಯಾಮಕ ಅಂತ ಒಬ್ಬ ಇದ್ದಾನೆ. ಅವನಿಗೆ ಅವನ ಸೃಷ್ಟಿ ಮಾಡ್ತಾ 2 ಗುಣಗಳಿಂದ ಸೃಷ್ಟಿ ಮಾಡಿದ್ದಂತೆ. ಅಹಿಂಸಾ ಪರಮೋ ಧರ್ಮ. ಹಿಂಸೆ ಮಾಡೋ ಗುಣ ಪರಮಾತ್ಮನಿಗಿಲ್ಲ. ಅವನು ನಮ್ಮನ್ನು ಹೀಸ್ ಎ ಕಂಪ್ಯಾಷನ್. ಜೀಸಸ್ ಆಗಲಿ ಕೃಷ್ಣ ಆಗಲಿ ಎಲ್ಲ ತೋರಿಸಿದಿಲ್ಲೇ, ಹೃದಯವಾಸಿ. ನಾನು ಹೇಳದೆ ಕಾರಣ ಶರೀರ ಇರೋ ಜಾಗ, 3ನೇ ಕಮಲದ ವಿಚಾರ, ಜ್ಞಾನ ಕಮಲ, ಮೋಕ್ಷ ಕಮಲ, ಇದು ಜ್ಞಾನ ಕಮಲ. ಇಲ್ಲಿಗೆ ತೋರಿಸಿದ್ದವನು. ಕೃಷ್ಣ ದ್ವಾರಕವಾಸಿ ಎಂದಾಗ ದ್ರೌಪದಿಗೆ ಹೆಲ್ಪ್ ಮಾಡಲಿಲ್ಲ, ಹೃದಯವಾಸಿ ಎಂದಾಗ ಬಂದ. ಹೇಗೆ ಒಂದು ಬೆಳಕು ಸೂರ್ಯ ರೂಪದಲ್ಲಿ ಅಖಂಡದಲ್ಲಿದೆಯೋ ಅದನ್ನು ಪರಬ್ರಹ್ಮ ಮಾಲಿಕ್ಯೂಲ್ ಅಂತ ಅಂದ್ಕೊಳ್ಳು. ಅದು ಮನುಷ್ಯರಿಗೋಸ್ಕರ ರೂಪ ಧರಿಸ್ತು, ಅವತಾರ ಅಂತ ಇಟ್ಕೊಳ್ಳು. ಅದು ರಾಮ, ಜೀಸಸ್, ಬುದ್ಧ. ಆ ಕಾಲಘಟ್ಟಕ್ಕೆ ಏನು ಅಗತ್ಯ ಇದು ಆ ಎಥಿಕ್ಸನ್ನು ಹೇಳಲಿಕ್ಕೆ ಬಂದ ಬಿಟ್ಟರೆ, ಹಾಗಂತ ಹೇಳಿ ಎಲ್ಲ ಎಥಿಕ್ಸನ್ನು ಒಂದೇ ಸಲ ಅವನು ಹೇಳಿ ಹೋಗಲಿಲ್ಲ.
ಗಾಂಧಿ, ವಾಟ್ ಎವರ್. ಸೊ ಆ ಸೂರ್ಯ ಒಬ್ಬ ಅಖಂಡದಲ್ಲಿದ್ದ. ನಮ್ಮ ದೇಹದ ಅಖಂಡದಲ್ಲಿ, ಇದು ಖಂಡ, ಇಟ್ಸ್ ಪಾರ್ಟ್, ಆ್ಯಟಮ್, ಅದು ಮಾಲಿಕ್ಯೂಲ್. ಈ ಆ್ಯಟಮ್ ಒಳಗೆ ಸೂರ್ಯ ಯಾವುದು? ನಮ್ಮ ಕಣ್ಣು. ಇದಕ್ಕೂ ಅದಕ್ಕೆ ಕನೆಕ್ಷನ್ ಇಲ್ವಾ? ಆ ಬೆಳಕಿಲ್ಲ ಅಂದರೆ ಇದು ಓಡಾಡಲ್ಲ. ಆ ಬೆಳಕಿಲ್ಲ ಅಂದರೆ ನಿಮಗೆ ಪಿಕ್ಚರ್ ಕಾಣೋದು ಹೇಗೆ ಒಳಗೆ? ಹಾಗಂತ ಈ ಕಣ್ಣಿಲ್ಲ ಅಂದರೆ ಕಾಣಲ್ವಾ? ಮುಚ್ಚೋಣ, ಮನೆಯನ್ನೇ ಅಪ್ಕ ಮಾಡಿಕೊಳ್ಳೋಣ, ಕಾಣ್ತದೆ ಮನೆ. ಯಾವ ಬೆಳಕಲ್ಲಿ? ಪಿಕ್ಚರ್ ಕಾಣ್ತು. ಹಾಗಾದರೆ ಒಳಗೊಂದು ಬೆಳಕುಂಟು. ನೀ ದೇಹದೊಳಗು ಅನ್ನೋದು ಸತ್ಯ, ದೇಹ ನಿನ್ನೊಳಗು ಅನ್ನೋದು ಸತ್ಯ. ಹೀಗೆ ಕೃಷ್ಣನನ್ನು ನೋಡಬೇಕು ನಾವು. ಕೃಷ್ಣ ಅಂದ ತಕ್ಷಣ ಅಟಾಮಿಕ್ ಕೃಷ್ಣನನ್ನು ಹೇಳ್ತೀವಿ, ಅದು ಸತ್ಯ. ಯಾಕೆ? ದ್ವಾರಕ್ಕೆ ಸರಿ ಮಾಡಲಿಕ್ಕೆ ಬಂದವು. ನಾಲೆಡ್ಜು ಬಾಡಿ ಧರಿಸಿ ಬಂತು. ಅವತಾರಿ ಅವಾಗ, ಪರಬ್ರಹ್ಮ ಅಲ್ಲ, ಅವತಾರಿ. ಯಾವಾಗ ಅವ ವಿಶ್ವರೂಪ ಧಾರಣೆ ಮಾಡಿದ ಅದನ್ನು ಅರ್ಜುನನಿಗೆ ಜ್ಞಾನಚಕ್ಷು ಕೊಡ್ತಾನಂತೆ. ಈ ಕಣ್ಣಿಂದ ಸಾಧ್ಯ ಇಲ್ಲ ಅರ್ಜುನ, ನಿನಗೆ 5 ನಿಮಿಷಕ್ಕೆ ಆ ಚಕ್ಷುವನ್ನು ಕೊಡ್ತೀನಿ. ನೀನು ಆವಾಗ ದರ್ಶನ ಮಾಡಿ. ಅರ್ಜುನ ಹೆದರುತ್ತಾನೆ, ಜಗತ್ತಲ್ಲಿರೋ ಎಲ್ಲವೂ ನಿನ್ನೊಳಗೆ ಉಂಟಲ್ಲ. ಅದು ಸೆಲ್ಫ್ ರಿಯಲೈಸ್ಡ್ ಆತ್ಮ. ಎರಡೂ ಪ್ರೊಸೆಸ್ ಆಯಿತು. ಕೊನೆಗೆ ಅರ್ಜುನ ಹೇಳ್ತಾನೆ, ನನಗೆ ಸಾಧ್ಯ ಇಲ್ಲ, ನೀನು ನಾರ್ಮಲ್ ಫಾರ್ಮಲ್ಲಿ ಕಾಣು. ಹೇಗೆ ಅಂದರೆ, ತುಂಬ ದೊಡ್ಡ ಎಪಿಸೋಡಿಂದ ಒಂದು ಮೂವಿಯನ್ನು, ಮಹಾಭಾರತವನ್ನು ಪೆನ್ ಡ್ರೈವಲ್ಲಿ ಹಾಕಿದರೆ ಕೃಷ್ಣ ಅವ ನಾಲೆಡ್ಜ್ ಎಲ್ಲಿತ್ತು? ಒಂದು ಪೆನ್ ಡ್ರೈವಲ್ಲಿತ್ತು. ಆ ನಾಲೆಡ್ಜ್ ಸ್ಕ್ರೀನಲ್ಲಿ ಬಂದಿದ್ದು ವಿಶ್ವರೂಪ ಧಾರಣೆ, ನಮ್ಮ ಸೃಷ್ಟಿ ಆಚೆ ಇರೋದು. ಇದೆರಡನ್ನು ಕ್ಲೀನಾಗಿ ನೋಡಿದರೆ ದ್ವಂದ್ವಕ್ಕೆ ಜಾಗವೇ ಇಲ್ಲ. ಎಲ್ಲಿ ಬಂತು ಅದ್ವೈತ, ವಿಶಿಷ್ಟ ಅದ್ವೈತ. ಒಬ್ಬ ಕೀರ್ತಿ ಬೇರೆ, ವೆಂಕಟರಮಣ ಬೇರೆ ಅನ್ನೋದು ಭಾವ, ಇಬ್ಬರಿದ್ದೀರಿ, ದ್ವೈತ ಭಾವ. ಅಥವಾ ಕಾಫಿ ಬೇರೆ, ನಾನು ಬೇರೆ ಅಂದ್ಕೊಳ್ಳು. ಕಾಫಿಯನ್ನು ಎತ್ತಿ ಚೂರೊಂದು ಸಿಪ್ಪು ಕುಡಿದೆ, ಅನುಭವ ಬೇರೆ ಇಲ್ಲಿದ್ದಕ್ಕಿಂತ. ಇದೀಗ ಇಲ್ಲಿ ಮುಟ್ಟಿ ಅದರ ರುಚಿ ಸಿಕ್ತು, ರುಚಿ ಅದರಲ್ಲಿ ಇರಲಿಲ್ಲ. ನಾವು ಹೇಳೋದೇನು? ಕಾಫಿ ಚೆನ್ನಾಗಿತ್ತು. ರುಚಿ ಇದ್ದಿದ್ದೆಲ್ಲಿ? ನಾಲಿಗೆ ಟೇಸ್ಟ್ ಬಡ್ಸಲ್ಲಿ, ಗ್ರಂಥಿಯಲ್ಲಿದ್ದಿತ್ತು. ಅದು ಆ್ಯಕ್ಟಿವ್ ಆಯ್ತು ಈ ಕಾಫಿ ತಾಗಿದ ತಕ್ಷಣ. ಕಾಫಿ ಚೆನ್ನಾಗಿದೆ ಅಂತ ಮೆದುಳು ಅದಕ್ಕೆ ರೆಸ್ಪಾಂಡ್ ಮಾಡಿತು. ಯಾರು ಒಳಗೆ ಸಾಫ್ಟ್ವೇರ್ ಇಟ್ಟಿದ್ದು? 2 ಪ್ರಶ್ನೆ. ಇದು ವಿಶಿಷ್ಟ ಅದ್ವೈತ. ಕಾಫಿ ಗಂಟ್ಲಿಂದ ಕೆಳಗಿಳಿತು. ಇದು ರುಚಿಯ ಗುಣ, ಅಗ್ನಿ ಇರೋ ಜಾಗ. ಅದನ್ನು ಮೇಂಟೆನೆನ್ಸಿಗೆ ಸಲೈವ, ವಿಶುದ್ಧಿಯಲ್ಲಿ ಇಲ್ಲಿ ಶಬ್ದ, ಸರಸ್ವತಿ ಇರೋ ಜಾಗ, ಮಾತು ಬರೋ ಜಾಗ. ಇದರ ಕೆಳಗಿರೋದು ಜ್ಞಾನದ ಜಾಗ. ಉಸಿರು ಇಲ್ಲಿ ತನಕ ಹೋಗೋದು ಫೀಲ್ ಆಗುತ್ತೆ, ಇಲ್ಲಿಂದ ಈಚೆ ಹೋಗೋದು ಗೊತ್ತಾಗೋದಿಲ್ಲ. ಇಲ್ಲಿಂದ ಈಚೆ ಲೌಕಿಕ, ಇಲ್ಲಿಂದ ಈಚೆ ಆಧ್ಯಾತ್ಮಿಕ. ಇಲ್ಲೊಂದು ಗೇಟ್ ಇದೆ, ಸರಸ್ವತಿ ಅಲ್ಲಿ ಗೇಟ್ ಹಾಕಿ ಕೂತಿರ್ತಾಳೆ. ಇವನು ಪ್ರಪಂಚಕ್ಕೆ ಉದ್ಧಾರ ಮಾಡ್ತಾನೆ ಅಂತ ಅಮ್ಮನಿಗೆ ಗೊತ್ತಾದರೆ ಅವಳು ಒಳಗೆ ಗೇಟ್ ಓಪನ್ ಮಾಡ್ತಾಳೆ. ಇಲ್ಲ, ಅಲ್ಲೇ ಸ್ಟಾಪ್ ಮಾಡಿ ಮಿರಾಕಲ್ಸ್ ಪವರ್ ಕೊಟ್ಟು ನಿಲ್ಲಿಸ್ತಾಳೆ. ಆ ಮಿರಾಕಲ್ ಪವರ್ಗಳಿಗೆ ಸಿದ್ಧಿಗಳು ಅಂತ ಹೇಳ್ತಾರೆ. ಒಬ್ಬರೊಬ್ಬರು ಲಿಂಗೋದ್ಭವ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ನಾನು ಅದಕ್ಕೆ ಹೇಳಿದೆ, ಅದರಿಂದ ಪ್ರಪಂಚಕ್ಕೆ ಬದಲಾವಣೆ ಇಲ್ಲ. ಆ ಪವರ್ಗಳೆಲ್ಲ ಎಲ್ಲ ಜ್ಞಾನಿಗಳ ಹತ್ರನೂ ಇರುತ್ತೆ. ಆದರೆ ಅವರು ಮ್ಯಾಜಿಕ್ ಮಾಡಲಿಕ್ಕೆ ಇಳಿಯಲ್ಲ, ಅಗತ್ಯ ಇದ್ದರೆ ಮಾತ್ರ ಮಾಡ್ತಾರೆ. ಅವತಾರಿಗೂ ಸಿದ್ಧಿಪುರುಷನಿಗಿರೋ ವ್ಯತ್ಯಾಸ ಇಷ್ಟೇ. ಸಿದ್ಧಿಪುರುಷ ಈಸ್ ಲೈಕ್ ಎ ಮ್ಯಾಜಿಷಿಯನ್, ಹಿ ವಿಲ್ ಡೂ ಸಮಥಿಂಗ್ ಟು ಅಟ್ರಾಕ್ಟ್ ದ ಪೀಪಲ್, ಟು ಮೈಂಟೈನ್ ಹಿಸ್ ಐಡೆಂಟಿಟಿ, ಲೊಕೇಶನ್ ಅಂತ. ಜ್ಞಾನಿಗೆ ಈ 3 ಆಸೆ ಇರುವುದಿಲ್ಲ. ಶಂಕರಾಚಾರ್ಯರಾಗಲಿ, ಮಧ್ವರಾಗಲಿ, ರಾಮಾನುಜರಾಗಲಿ ಯಾವ ಪೀಠಕ್ಕೂ ಸಂಸ್ಥೆಗೂ ಅಟ್ಯಾಚ್ ಆಗಿಲ್ಲ, ಡಿಟ್ಯಾಚ್ ಆಗೇ ಇದ್ದರು. ಕೆಲಸ ಮಾಡಿ ಹೊರಟೋದ್ರು. ಬರುವಾಗ ಹೇಗಿದ್ದರು, ಹೋಗುವಾಗಲೂ ಅವರು ಹಾಗೇ ಇದ್ದರು. ಸೊ ಈ ಸ್ಥಿತಿಯನ್ನು ಜ್ಞಾನದ ಸ್ಥಿತಿ ಅಂತ ನಾವು ಹೇಳ್ತೀವಿ. ಮತ್ತೊಂದು ನೀನು ಕೇಳಿದ ಪ್ರಶ್ನೆಗೆ ಹೇಳಿದೆ, ಸೃಷ್ಟಿ ಹೇಗುಂಟು ಅಂತ ಹೇಳಿ. ಅದನ್ನು ತಿಳ್ಕೊಳ್ಬೇಕು. ನಮ್ಮ ಕಣ್ಣೆದುರುಗಡೆ ಇರೋದು. ಎಲ್ಲವೂ ಹೋದಾಗ ಉಳ್ಕೊಳ್ಳೋದು ಯಾವುದು? ಬೆಳಕು ಮಾತ್ರ. ನಾನು ಬೆಳಕು ಅನ್ನೋ ಅನುಭವ ಆದಾಗ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಯಿತು. ಆತ್ಮ ಅಂದರೆ ಬೆಳಕಿ. ಮೈಕಿಗೆ ತನ್ನೊಳಗಿರೋ ಕರೆಂಟಿನ ದರ್ಶನ ಮೈಕಿಗೆ ಸ್ವತಃ ಆದಾಗ, ತನ್ನೊಳಗೆ ಆದಾಗ ಅದನ್ನು ಸಾಕ್ಷಾತ್ಕಾರ. ಯಾಕೆ? ಅದು ಸಾಕ್ಷಾತ್ ಅನುಭವದಲ್ಲಿ ನೋಡಿತು. ಇದನ್ನು ಪುಸ್ತಕದಲ್ಲಿ ಓದಿ ಬಾಯ್ಪಾಠ ಮಾಡೋದೊಂದು ಉಂಟು, ಅದು ಇಟ್ಸ್ ಎ ಥಿಯರಿಟಿಕಲ್. ಜ್ಞಾನಿ ಮತ್ತು ಜ್ಞಾನದ ಅನುಭಾವಿ, ಅದಕ್ಕೆ ಅನುಭವ ಮಂಟಪ. ಸೊ ಅಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜಿಗೆ ತುಂಬ ಬೆಲೆ ಇತ್ತು. ಈಗ ನೀನು ಹೇಳಿದಿ ಕಾಸ್ಮಿಕ್, ಆ ಬೆಳಕಿನ ಸಹಾಯದಿಂದ ಬೆಳಕು ನನ್ನನ್ನು ನಿಮಿತ್ತ ಮಾಡಿ ಅವಳಿಗೆ ಹೆಲ್ಪ್ ಮಾಡಿ.
ಯಾಕೆ ಆ ಹುಡುಗಿ ದೇವರ ವಿಶ್ವಾಸ ಇದ್ದಿದ್ದಕ್ಕೆ ಆಶ್ರಮಕ್ಕೆ ಬಂದಿದ್ದು. ಡಾಕ್ಟ್ರ್ ವಿಶ್ವಾಸ ಇದ್ದಿದ್ದಕ್ಕೆ ಎಲ್ಲಿ ಹೋಗಿದ್ಲು? ಆಸ್ಪತ್ರೆಗೆ ಹೋಗಿದ್ಲು. ಡಾಕ್ಟ್ರ್ ಒಂದಿಷ್ಟು ಮಾತ್ರೆ ಬರೆದು ಕೊಡ್ತಾರೆ, ಅದು ಇದು ಎಲ್ಲ ಹೇಳ್ತಾರೆ. ಡಾಕ್ಟ್ರಿಗೆ ನಮ್ಮದು ನೇರ ಪ್ರಶ್ನೆ, ಆರ್ ಯು ಹ್ಯಾವಿಂಗ್ ಕಂಟ್ರೋಲ್ ಟುವರ್ಡ್ಸ್ ಪ್ರಾಣ? ಇಲ್ಲ. ಇಲ್ಲ. ನಂಗುಂಟಾ, ನಿಂಗುಂಟಾ? ಜ್ಞಾನಿಗಿರ್ತದೆ. ಜೀಸಸ್ ಸತ್ತ ಹೆಣ ಎಬ್ಬಿಸಿದ್ದ, ಕೃಷ್ಣ ಕರ್ಣನನ್ನು ವಾಪಸ್ ಸೃಷ್ಟಿ ಮಾಡಿ ತೋರಿಸಿದ್ದ. ಇಟ್ ಈಸ್ ನಾಟ್ ಅದೊಂದು ಇಮ್ಯಾಜಿನರಿ ಅಲ್ಲ. ರಾಮ ಅಹಲ್ಯೆ ಕಲ್ಲಾಗಿದ್ದ ಜಡ ಚೈತನ್ಯಕ್ಕೆ ಜೀವ ಕೊಟ್ಟ, ಯಾಕಾಗಬಾರ್ದು? ಯಾರೋ ಕೇಳಿದರು, ಪುಟ್ಟಭರ್ತಿ ಅವರು ನೀರನ್ನು ಪೆಟ್ರೋಲ್ ಮಾಡಿದ್ರಂತೆಲ್ಲ. ಹೌದು, ಅವ್ರ ಥರ ವೇಷಾಕಿ ಮಾಡೋರು ಸುಮಾರು ಜನ ಇದ್ದಾರೆ, ಅದು ಬೇರೆ, ಅದು ನಮ್ಮನ್ನು ಮಂಗ ಮಾಡಿ, ಇಟ್ಸ್ ಎ ಮ್ಯಾನಿಪುಲೇಷನ್. ಪುಟ್ಟಭರ್ತಿಯ ಮಾಣಿಕೇಶ್ವರಿ ಮಾಡ್ತಾಯಿದ್ದು, ಮಾಣಿಕೇಶ್ವರಿಯ ಒಬ್ಬರು ಗುಲ್ಬರ್ಗದಲ್ಲಿ ಲಿಂಗ ಸೃಷ್ಟಿ ಮಾಡಿ ಒಬ್ಬರಿಗೆ ಕೊಟ್ಟಿದ್ದು ಪೂಜೆ ಮಾಡಿ. ಆಗಲ್ವಾ ಅನ್ನೋದೊಂದು ಪ್ರಶ್ನೆ ಅಲ್ವಾ? ನಮ್ಮ ದೇಹದಲ್ಲಿ ಸ್ವೆಟ್ ಆಗ್ತಾ ಇದೆ ನಮ್ಮಿಂದನ, ಕಾಸ್ಮಿಕ್ಕಿಂದ. ಯಾರಿಗೆ ಕಾಸ್ಮಿಕ್ಕಿಂದ ಕನೆಕ್ಟಿವಿಟಿ ಇರ್ತದೆ, ಒಂದು ವೈಬ್ರೇಟರ್ ಕೊಟ್ಟಿದ್ದು ಅದಕ್ಕೆ, ಇದಕ್ಕೆ ವೈಬ್ರೇಟರ್ ಆದರೆ ಇದು ನಮ್ಮ ಬಾಡಿ ಹೀಲ್ ಮಾಡ್ತದೆ. ಖಾಲಿ ಚೇರ್ ಮಾಡ್ತದೆ? ಹಾಗಾದರೆ ಚೇರ್ ಕೆಲಸ ಮಾಡಿದ್ದು ಅಲ್ಲಿದ್ದ ಕರೆಂಟ್ ಕೆಲಸ ಮಾಡಿದ್ದ. ಜೀವ ಪರಮಾತ್ಮ ಸ್ಥಿತಿಗೆ, ಅದ್ವೈತದ ಪೂರ್ಣ ಸ್ಥಿತಿಗೆ ಹೋದಾಗ ದೇಹ ಸಾಕ್ಷಿಯಾಗಿರ್ತದೆ ಬಿಟ್ಟರೆ, ಪರಬ್ರಹ್ಮ ವಸ್ತು ತನ್ನ ಕಂಪ್ಯಾಷನ್ನ ದೇಹವನ್ನು, ಜ್ಞಾನಿಯ ದೇಹವನ್ನು ಮೀಡಿಯ ಮಾಡ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಈಗಿನ ಬರ್ತಿರೋ ಎಲ್ಲ ನಾಲೆಡ್ಜು ಅಲ್ಲಿದೆ. ನಿಮಗೆ ಕಾಣ್ತಾ ಇರೋದು ನಾನಷ್ಟೇ. ನಾವಿಲ್ಲಿ ಕೂತ್ಕೊಳ್ಬೇಕಾದ್ರೆ ಪ್ರೇಯರ್ ಮಾಡಿ ಕೂತ್ಕೊಳ್ತು, ಅಬ್ಸರ್ವ್ ಮಾಡಿದ್ದೆ ಅಂತ ಕಾಣುತ್ತೆ. ಯಾಕೆ? ನಾನು ಶುದ್ಧ ಇಲ್ಲ, ಅಶುದ್ಧಿ ಶರೀರ ಇದು. ಭಗವಂತ ನಿನಗೇನಾದ್ರು ಹೇಳಲಿಕ್ಕಿದ್ರೆ ಈ ಅಶುದ್ಧ ಶರೀರದಿಂದ ನೀನು ಹೇಳ್ಬೋದು, ನಾನನ್ನು ನಿನಗೆ ಬಿಟ್ಕೊಡ್ತಾ ಇದ್ದೀನಿ. ಅವರೆಲ್ಲ ಹೇಳಿಸ್ತಾ ಇದ್ದಾರೆ ಅಂತ ಎಲ್ಲವೂ ಅವನಿಂದವೇ ನೀಡಿ. ಅದನ್ನೇ ಎಲ್ಲ ನಮ್ಮ ಸನಾತನ ಧರ್ಮ ಇವತ್ತಿನ ತನಕ ಪಡ್ಕೊಳ್ತಾ ಇರೋದು. ತೇನ ವಿನ ತೃಣಮಪಿ ನ ಚಲತಿ. ಸೂರ್ಯ ತಿರುಗ್ತಾ ಇರೋದು ಅಥವಾ ಸೂರ್ಯ ಬೆಳಗ್ತಾ ಇರೋದು, ಸೂರ್ಯನನ್ನು ಬೆಳಗಿಸ್ತಾ ಇರೋದು. ನಮಗೆ ಸೂರ್ಯನ ಹತ್ತಿರ ಹೋಗೋ ಯೋಗ್ಯತೆ ಇಲ್ಲ, ಹಾಗಾಗಿ ಸೂರ್ಯನ ಅನಲೈಸ್ ಮಾಡಿಲ್ಲ. ನಾವಿಲ್ಲಿ ಕೂತು ಡೈಲಾಗ್ ಹೊಡಿತೀವಿ, ಸೂರ್ಯ ಬೆಳಗ್ತಾ ಇದ್ದಾನೆ. ಸೂರ್ಯನ ಸುತ್ತ ಇಷ್ಟೇ ಆ್ಯಕ್ಸಿಸಲ್ಲಿ ಭೂಮಿ ಹೀಗೆ ಸುತ್ತಬೇಕು ಅಂತ ಹೇಳಿ ಸುತ್ತಿಸ್ತಾ ಇರೋ ಸೆಂಟ್ರಿಪಿಟಲ್ ಫೋರ್ಸ್ ಯಾವುದು? ಸೈನ್ಸ್ ಹೇಳಿದೆ ಸೆಂಟ್ರಿಪಿಟಲ್ ಫೋರ್ಸ್. ವಾಟ್ ಈಸ್ ದಟ್ ಫೋರ್ಸ್? ಒಂದು ಗಂಡು ಒಂದು ಹೆಣ್ಣತ್ರ ನಿಂತಾಗ ಅವಳನ್ನು ಹೋಗಿ ಪ್ರಪೋಸ್ ಮಾಡು ಅಂತ ಹೇಳಿ ಒಳಗಿರೋ ಚೈತನ್ಯ ಹೇಳ್ತದಲ್ಲ, ಅದು ಯಾವುದು? ಯಾಕೆ? ಅದಕ್ಕೆ ಅವನ ಮೂಲಕ ಸೃಷ್ಟಿ ಪ್ರಕ್ರಿಯೆ ನಡೆಸಬೇಕು. ಅದೇ ಚೈತನ್ಯ ಇನ್ನೊಬ್ಬನಿಗೆ ಹೋಗಿ ತಪಸ್ ಮಾಡು ಅಂತಲೂ ಹೇಳ್ತದೆ. ಇನ್ನೊಬ್ಬನಿಗೆ ರಾಜಕೀಯ ಮೋದಿ ಹಿಮಾಲಯಕ್ಕೆ ಹೋದ, ವಾಪಸ್ ಬಂದಿದ್ದು ಯಾಕೆ? ಅವನ ಹತ್ರ ಕೆಲಸ ಮಾಡಿಸ್ಲಿಕ್ಕಿತ್ತ ಪರಬ್ರಹ್ಮ ಶಕ್ತಿಗೆ? ಇಂದಿರಾ ಗಾಂಧಿಯ ಕಾಂಗ್ರೆಸ್ ಹಸ್ತ ಇದೆಯಲ್ಲ, ಅದೊಬ್ಬ ಯೋಗಿಯ ಕೈ. ಅವಳು ದರ್ಶನಕ್ಕೆ ಹೋದಾಗ ಅವರ ಹೆಸರು ಮರ್ತೋಯ್ತು. ಇದನ್ನು ಚಿಹ್ನೆ ಮಾಡಿ ಎಲೆಕ್ಷನ್ನಿಗೆ ನಿಲ್ಲೋ ಆಗಲಿ. ಫಸ್ಟ್ ಸಂಕೇತ. ಒಬ್ಬ ಹಸ್ತ ಕೂತಾಗ ಅವನಿಗೆ ಊಟ ಕೊಡುವಂತ ಇನ್ನೊಬ್ಬನಿಗೆ ಪ್ರೇರಣೆ ಮಾಡೋ ಚೈತನ್ಯ ಯಾವುದು? ಅದೇ ಒಬ್ಬ ಸ್ಕೂಲಲ್ಲಿ ಪಾಠ ಮಾಡ್ತಾ ತಪ್ಪು ಮಾಡಿದಾಗ ಮಾಸ್ಟ್ರಿಗೆ ಅವನನ್ನು ಸರಿ ಮಾಡು ಅಂತ ಹೇಳೋ ಪ್ರೇರಣಾ ಶಕ್ತಿ ಯಾವುದು? ಒಬ್ಬ ಹೆಲ್ಪ್ಲೆಸ್ ಆಗಿ ರೋಡಲ್ಲಿ ನಿಂತಾಗ ಅಥವಾ ಹಾವು ಕಚ್ಚಲಿಕ್ಕೆ ಓಡಿ ಬಂದಾಗ ಅವ ಎದ್ನೋ ಬಿದ್ನೋ ಪಿಟಿವಿಷನ್ ಥರ ಓಡ್ತಾನೆ. ಅವನಿಗೆ ಆ ವಿಲ್ ಪವರನ್ನು ತುಂಬಿಸಿ ಓಡಲಿಕ್ಕಾಗತ್ತೆ, ನಿನ್ನ ಕೈಲಿ ಓಡು, ಅಲ್ಲಿ ತನಕ ಓಡಿರೋದಿಲ್ಲ. ಒಂದು ಕಾಳಿಂಗ ಅವ ಬೆರೆಸಂಡ್ಲಿ ಅವ ಯಾವ ಪಿಟಿವಿಷ ಅವನ ಮುಂದೆ ಏನೂ ಅಲ್ಲ, ಅವನು ಓಡಿ ಆಯಿತು. ಆ ಫೋರ್ಸ್ ಯಾವುದು ಒಳಗೆ? ಸೊ ಹಾಗಾದರೆ ನಮ್ಮೆಲ್ಲರೊಳಗೂ ಒಂದು ಬೆಳಕು ಕೆಲಸ ಮಾಡ್ತಾ ಇದೆ. ಒಳ್ಳೆ ಇವತ್ತಿನ ದಿನ ಅಂದರೆ ಈ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ಯೂತ್ಸ್, ನಮ್ಮ ಟಿ ವಿ ವಿಕ್ರಮದ ಪ್ರಯತ್ನವೂ ಅದೇ, ಇವತ್ತಿನ ಯೂತ್ಸ್ಗೆ ಸನಾತನ ಧರ್ಮದ ಬಗ್ಗೆ ಅಥವಾ ಇವೆಲ್ಲ ವಿಚಾರಗಳನ್ನು ಹೇಳಬೇಕು, ಅರ್ಥ ಮಾಡಿಸ್ಬೇಕು ಅಂತ. ಬಟ್ ಅವರಲ್ಲಿ ಅದಿಲ್ಲ, ಅಂದರೆ ತಿಳ್ಕೋಬೇಕು ನಮ್ಮ ಸಂಸ್ಕೃತಿ. ಮನುಷ್ಯನಿಗೆ 3 ಗುಣಪ್ಪ: ಸಾತ್ವಿಕ, ರಾಜಸ, ತಾಮಸ. ಅವನು ಯಾವ ಮೋಡಲ್ಲಿದ್ದ ನೋಡಿ ಅವನಿಗೆ ಅದನ್ನು ಹೇಳಬೇಕು. 3 ಫ್ಯಾನಿಗೆ ಎಷ್ಟು ರೆಕ್ಕೆ? 3 ರೆಕ್ಕೆ. ಅದು 5th ತಿರುಗಲಿ ಬಟನ್ನಲ್ಲಿ ಎಷ್ಟು ರೆಕ್ಕೆ ಕಾಣುತ್ತೆ? 1000 ಕಾಣುತ್ತದೆ. ಫ್ಯಾಕ್ಟ್ ಅದು. ಚೂರು ಸ್ವಿಚ್ ಆಫ್ ಮಾಡಬೇಕು ಫ್ಯಾನನ್ನು. ಸಡನ್ ನಿಲ್ಲುವುದಿಲ್ಲ, 5ಕ್ಕೆ ಬರ್ತದೆ, 3ಕ್ಕೆ. ಕರೆಕ್ಟ್ ಪ್ರಾಕ್ಟಿಕಲಿ ನೋಡಿದಾಗ 3ರಲ್ಲಿ ನಿಲ್ಲುತ್ತೆ. ಅದು ಸಾತ್ವಿಕ ಮೋಡ್. ಆ ಮೋಡಲ್ಲಿದ್ದವನಿಗೆ ಈ ಚಿಂತನೆಗಳು ಬರೋದು. ನಮಗೆ ನಮ್ಮೊಳಗೆ 3 ಗುಣ ಇದೆ. ನನ್ನೊಳಗೆ 5 ಜನ ಆಟ ಆಡ್ತಾ ಇದ್ದಾರೆ. ಇಂದ್ರಿಯಗಳುಂಟು, ಮನಸ್ಸುಂಟು, ಬುದ್ಧಿ ಉಂಟು, ಚಿತ್ತ ಉಂಟು, ಅಹಂಕಾರ ಇದೆ, ಜೀವ ಅನ್ನೋ ಇನ್ನೊಂದು ವಸ್ತು ಇದೆ.
ಇದೆಲ್ಲ ಸೇರಿ 20 ಸೇರಿ 20 ಅಂತ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಜೊತೆಗೆ ಇವೆಲ್ಲ 5 ಪ್ರಾಣ ಪ್ಲಸ್ ನಾನು ಹೇಳಿದ 5 ಸೇರಿ 20 ಪುರುಷ ಸೂಕ್ತ ಮಂತ್ರ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಅದರಲ್ಲಿ ಈ 20 ವರ್ಣಿಸ್ತಾರೆ. 20 ಹೋಮಕ್ಕೆ ಹಾಕಿದಾಗ ತನ್ನನ್ನು ತಾನು ಲಯ ಮಾಡಿಕೊಂಡಾಗ ಸೂಕ್ಷ್ಮ ಸ್ಥೂಲ ಕಾರಣ 3 ಶರೀರವನ್ನು ದಹಿಸಿ ಓಂಕಾರದೊಳಗೆ ಕೂತಾಗ ಜ್ಞಾನ ಪ್ರಾಪ್ತಿಯಾಗುತ್ತೆ. ಇದು ಸುಮ್ಮನೆ ಛದ್ಮವೇಷ ಎಲ್ಲ ಹಾಕಿದರೆ ಆಗೋದಿಲ್ಲ. ಇದರಲ್ಲಿ ಜನರ ಹೆಲ್ಪ್ ಎಲ್ಲ ಬೇಕಾಗಿಲ್ಲ. ಅದು ತಾನು ತನ್ನನ್ನು ತಿಳ್ಕೊಳ್ಳೋದು. ಡಿಪ್ರೆಷನ್ ಮೋಡು ಮನಸ್ಸಿಗಿದೆ, ಎಕ್ಸೈಟ್ಮೆಂಟ್ ಮೋಡು ಇದೆ. ಎಕ್ಸೈಟ್ಮೆಂಟ್ ಬರೋದು ರಜೋಗುಣ, ಡಿಪ್ರೆಷನ್ನಿಗೆ ಹೋಗೋದು ತಮೋಗುಣ. ಒಬ್ಬ ತಮಸ್ಸು ಅಂದರೆ ಜಡ, ಪೂರ್ಣ ತಮಸ್ಸು ಕಲ್ಲು, ಅರ್ಧಂಬರ್ಧ ತಮಸ್ಸು ಪ್ರಾಣಿ. ಅದೇನು ಮಾಡುತ್ತೆ ತಮೋಗುಣದ ಕ್ಯಾರೆಕ್ಟ್ರು? ಊಟ ಮಾಡು, ರೊಮ್ಯಾನ್ಸ್ ಮಾಡು, ಸಂತಾನ ಹೆರು, ಮತ್ತು ಊಟ ಮಾಡು, ರೊಮ್ಯಾನ್ಸ್ ಮಾಡು, ಇದಕ್ಕೆ ಬೇಕಾದ ಬಾಡಿಯನ್ನು ಚೆಂದ ಕಾಣುವಾಗ ಇಟ್ಕೊ. ಈಗಿನ ಯೂತ್ಸ್ ಅದನ್ನೇ ಮಾಡ್ತಾರೆ. ಸ್ವಲ್ಪ ಆ್ಯಕ್ಟಿವ್ ಆದವನು ಈ ಕೃಷಿಯಲ್ಲಿ ರಿಸರ್ಚು, ರಾಜಕೀಯದಲ್ಲಿ ರಿಸರ್ಚು, ಅದನ್ನೇ ರಾಜಸ, ರಾಜ ಋಷಿ ಹಿಂದೆ ಇತ್ತಲ್ಲ, ರಾಜಶ್ರೀ. ಬ್ರಹ್ಮಜ್ಞಾನಿ ಅಲ್ಲ, ಅದರ ಮೇಲೆ ಇನ್ನೊಂದು ಪೋಸ್ಟಿಂಗ್ ಇದೆ, ಬ್ರಹ್ಮ ಋಷಿ. ಬ್ರಹ್ಮ ಋಷಿ ಆದವನು ಬ್ರಹ್ಮಜ್ಞಾನಿ ವಸಿಷ್ಠ, ಅವನಿಗೆ ಇದರ ಜ್ಞಾನ ಎಲ್ಲ ಇರ್ತದೆ. ಫಸ್ಟ್ ಇಯರ್ ಡಿಗ್ರಿ ಉಂಟಲ್ಲ, ಎಂತ ಮಾಡ್ತಾರೆ ಫಸ್ಟ್ ಇಯರ್ ಡಿಗ್ರಿಲಿ? ಓದ ಕೂತ ಫಸ್ಟ್ ಹೋಗೋದೇ, ಎಷ್ಟು ಜನ ಇದ್ದಾರೆ ಕಲರ್ಸ್ ಅಂತೆಲ್ಲ ಸೈಟ್ ಹೊಡೆದ, ಇವನು ಕಲರ್ಫುಲ್ ಆಗಲಿಕ್ಕೆ ಪ್ರಯತ್ನ ಮಾಡಿದ, ಅದಕ್ಕೆ ಬೇಕಾದ ಸಲಕರಣೆ ಮಾಡಿದ. ಸೆಕೆಂಡ್ ಇಯರಿಗೆ ಸ್ವಲ್ಪ ಭಯ ಹುಟ್ಟುತ್ತೆ, ಊಟಕ್ಕೆ ವ್ಯವಸ್ಥೆ ಆಗಬೇಕು, ಈ ಲೆಕ್ಚರೆಲ್ಲ ಬೈದಿರ್ತಾರೆ, ಇಂಟರ್ನಲ್ 2 ಡಮಾರಂದಿರುತ್ತೆ. ಸ್ವಲ್ಪ ಮೆಚ್ಯೂರ್ ಆದ, ಇದಲ್ಲ ಅಲ್ಲ ಮಚ್ಚ ಅಂಥೇಳಿ ಇವನಿಗೇ ಹೇಳೋದು. ಬದಲಾವಣೆ ಯಾರಲ್ಲಾಗಿದ್ದು? ಅವನಲ್ಲೇ. ಕೆಲಸ ಮಾಡಿದ್ದೇನು? ಅನುಭವ ಮತ್ತು ಜ್ಞಾನ. ಒಂದು ಫೇಲಾದ ಅನುಭವ, ಇನ್ನೊಂದು ಲೆಕ್ಚರ್ಗಳ ಜ್ಞಾನ. ಇನ್ಫ್ಲುಯೆನ್ಸ್ ಆಯಿತು. ದುಡ್ಡಿದ್ರೆ ದುಡ್ಡು ಬೇಕು, ದುಡಿಯೋ ವಿದ್ಯೆ ಕಲ್ತ. ಫೈನಲ್ ಇಯರಿಗೆ ಬಂದಾಗ ಇನ್ನೂ ಭಯ ಜಾಸ್ತಿ ಆಯಿತು. ಹೊರಗೆ ಹೋದ್ಮೇಲೆ ಕತೆ ಏನು? ಮನೇಲಿ 100 ರೂಪಾಯಿ ಕೇಳಿದರೆ ಹಲ್ಲು ದುರಿಸ್ತಾರೇನು, ವಿವೇಕ್ ಹೊಡ್ತಾನೆ. ಆವಾಗ ಅವನೇನು ಮಾಡ್ತಾನೆ? ಪಾರ್ಟ್ ಟೈಮ್ ಡ್ಯೂಟಿ ಶುರು ಮಾಡ್ತಾನೆ, ಹೊರಗೆ ಹೋಗಿ ಜಾಬ್ ಮಾಡ್ತಾನೆ. ಊಟದ ವ್ಯವಸ್ಥೆ ಆಯಿತು. ಕ್ರಿಯೇಟಿವ್ ಆದ ಅವನು, ರಾಜ ಋಷಿ ಆದ. ಇದೆಲ್ಲ ಆಗಿ ಊಟ, ಫುಡ್, ಶೆಲ್ಟರು, ಹೆಂಡತಿ, ಮಕ್ಕಳು, ಜಗತ್ತಲ್ಲಿರೋ 3 ಸುಖ ಇರೋದು: ಕಾಮ, ಕಾಂಚನ, ಹೆಸರು, ಕೀರ್ತಿ. 3 ಬಿಟ್ಟು ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಮನೆಗಳು, ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ದುಡ್ಡು. ಜೀವ ಇರೋ ಭಾವವನ್ನು ತೃಪ್ತಿಪಡಿಸಲಿಕ್ಕೆ ನಿರ್ಜೀವ ವಸ್ತು ಒಂದು ಬೇಕು, ಕಾಂಚನ. ಇದೆರಡೂ ಸಿಕ್ಕಿದ ಮೇಲೆ ನಾನೊಂದು ಬಂದಿದ್ದೀನಿ ಪ್ರಪಂಚದಲ್ಲಿ ಅಂತ ಗೊತ್ತಾಗಬೇಕು. ಅದಕ್ಕೆ ಸ್ಟೇಟಸಲ್ಲಿ ಫೋಟೋ ಹಾಕಿದ್ವಿ, ನಾನೊಂದಿದ್ದೀನಿ, ಒಂದು ಭೂತ ಉಂಟು, ಇಲ್ಲಿ ಐಡೆಂಟಿಟಿ. ಈ 3 ನೆಕೆಡ್ ಮಾಡಿದಾಗ, ಈ 3ರಿಂದ ತೃಪ್ತಿ ಸಿಗಲ್ಲ ಅಂತ ಗೊತ್ತಾದಾಗ, ಸುಖ ಬೇರೆ ತೃಪ್ತಿ ಬೇರೆ ಗೊತ್ತಾಗಲ್ಲ, ಇದರ ಆಚೆ ಇನ್ನೊಂದಿದೇನೋ ಜ್ಞಾನ ಆಗಿ ಆಗುತ್ತಲ್ಲ, ಅದು ಸಾತ್ವಿಕ್ ಮೋಡ್. ತಾಮಸ ಆಯಿತು, ಪಾರ್ಟಿ ಮೋಡ್ ಆಯಿತು, ಕ್ರಿಯೇಟಿವ್ ಮೋಡ್ ಆಯಿತು, ಸಾತ್ವಿಕ್ ಮೋಡು ಆಯಿತು. ಕೊನೆಗೆ ಇನ್ನು ಸಾಕು ನನಗಿದೆಲ್ಲ, ನಾನು ಬಂಧನ, ಐ ಮೀನ್ ಟ್ರ್ಯಾಪ್ ಅಂತ ಗೊತ್ತಾಗ್ತದೆ. ಹೊರಗಿನ ಜೈಲಲ್ಲ, ಇದರೊಳಗೆ ಜೈಲಿಲ್ಲ. ರಾತ್ರಿ ನಿದ್ದೆ ಮಾಡ್ತಾನೆಲ್ಲ, ವರ್ಕ್ ಮಾಡಿ ನಿದ್ದೆ ಬರುತ್ತೆ ಅವನಿಗೆ. ಸಾಲ ಕಟ್ಟಲಿಕ್ಕಿದೆ, ಹೆಂಡತಿಗಿದು ವ್ಯವಸ್ಥೆ ಮಾಡಲಿಕ್ಕಿದೆ, ಗರ್ಲ್ಫ್ರೆಂಡಿಗೆ ಕರೆನ್ಸಿ ಹಾಕ್ಲಿಕ್ಕಿದೆ, ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕಿದೆ, ನಾಳೆ ಹೊಸ ಶೂ ಆಗಬೇಕು, ಬ್ರ್ಯಾಂಡೆಡ್ಡು ಬಟ್ಟೆ ಆಗಬೇಕು, ಬ್ರ್ಯಾಂಡೆಡ್ ಟೀ ಶರ್ಟ್ ಆಗಬೇಕು. ಇವನ ಇಷ್ಟಪಟ್ಟು ಹಾಕೋದ ಸೊಸೈಟಿಯಲ್ಲಿ ತನ್ನನ್ನು ಗುರುತಿಸ್ಕೊಳ್ಲಿಕ್ಕೆ ಹಾಕೋದು ಅಲ್ವಾ? ನಂಗೊಬ್ಬ ಕೇಳಿದ್ದ, ನೀವು ಎಲ್ಲ ಸ್ವಾಮೀಜಿ ಕೇಳಿದ್ದು ನನಗೆ, ಬೇಡ ಅವರ ಹೆಸರು. ನಾವೆಲ್ಲ ಒಟ್ಟಿಗೆ ಒಂದು ಫಂಕ್ಷನಿಗೆ ಹೋಗಿದ್ವಿ, ನನಗೆ ಮಸಾಲೆ ಪೂರಿ ತಿನ್ಬೇಕು ಅನ್ನಿಸ್ತು, ನಿಂತೆ ನಾವು ಫುಟ್ಪಾತಲ್ಲಿ. ಅಯ್ಯೋ ಅಲ್ಲಿ ಇಳಿಯೋದ? ಒಂದಿನ ನಾವಿಲ್ಲ ಅಂದರೂ ತೀರು ಹೋದಾಗ ಇಲ್ಲೇ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಾವು ಈಗಲೇ ಇಳೀತು. ಗೊತ್ತಿಲ್ಲದೆ ಹೋಗುವುದೊಂದು ಮೃತ್ಯು ಇದೆ, ಗೊತ್ತಿದ್ದು ಮೃತ್ಯುವನ್ನು ನೋಡೋನು ಜ್ಞಾನಿ ಅಲ್ವಾ? ದಿನ ಸಾಯೋದಿಲ್ವ ನೀವು? ರಾತ್ರಿ ಮಲಗ್ತಾ ಸಾಯ್ತೀರಿ, ಬೆಳಗ್ಗೆ ಹೇಳೋದಿಲ್ವ? ದಿನಪ್ರಳಯ. ಕೊನೆಗೆ ಎಲ್ಲವೂ ಒಟ್ಟಿಗೆ ನಾಶ ಆಗೋದು ಮಹಾಪ್ರಳಯ. ನಿತ್ಯ ಪ್ರಳಯ ಅಂತ ಒಂದು ಉಂಟಲ್ಲ ಅಲ್ವಾ? ಇಷ್ಟೇ ವಿಚಾರ. ಆ ಕಾಸ್ಮಿಕ್ ಪವರ್ ಕೆಲಸ ಮಾಡ್ತಾ ಇರುತ್ತೆ ಅಷ್ಟೆ. ಅದಕ್ಕೆ ಎಲ್ಲವೂ ಗೊತ್ತು, ಜಗತ್ತಿನ ಸರ್ವಜ್ಞಾನವೂ ಅದಕ್ಕೆ ಗೊತ್ತಿರುತ್ತೆ. ನನಗೆ ಕೇಳೋದುಂಟು, ಒಂದೊಂದು ದಿನ MBBS ಅವ್ರ ಥರ ಮಾತಾಡ್ತೀರಿ, ಒಮ್ಮೊಮ್ಮೆ ಲಾ ಮಾತಾಡ್ತೀರಿ. ಹೌ ಇಟ್ ಪಾಸಿಬಲ್? ಭಗವದ್ಗೀತೆಯಲ್ಲಿ ಎಲ್ಲವೂ ಹೇಳಿದ್ದಾನಲ್ಲ ಕೃಷ್ಣ.
ಸಂಸಾರಿಗೆ ಬೇಕಾಗಿದ್ದಿದೆ, ಕಾನೂನಿಗೆ ಬೇಕಾಗಿದ್ದಿದೆ, ರಾಜಕೀಯಕ್ಕೆ ಬೇಕಾಗಿದ್ದಿದೆ, ಸನ್ಯಾಸಿಗೆ ಬೇಕಾಗಿದ್ದಿದೆ. ಹೋಲ್ಸೇಲ್ ಇದ್ದಾನೆ ಅವನು. ಅದಕ್ಕೆ ಅವನನ್ನು ಪೂರ್ಣ ಅವತಾರ. ಒಬ್ಬ ಮನುಷ್ಯ ತನ್ನ ಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದನ್ನು ಜ್ಞಾನದ ಸ್ಥಿತಿ ಅಂತ ಹೇಳ್ತಾರೆ. ಮಗು ಆದವನು ತಂದೆ ಆಗಲಿಕ್ಕೆ ಸಾಧ್ಯ ಇರುತ್ತೆ ಅಲ್ವಾ? ನೀನು ಮೊದಲು ಮಗು ಆಗಿದ್ದಿ, ಈಗೊಂದು ಮಗುಗೆ ತಂದೆ ಆಗಿದ್ದಿ. ತಂದೆ ಹಾಗೆ ನಿನ್ನ ಭಾವ ದೇಹ 16 ವರ್ಷ ಆದ ತಕ್ಷಣ ಷೋಡಶಕಲ ಪ್ರಾಪ್ತಿ ಆದಾಗ ನಿನ್ನಲ್ಲಿ ವಿರೋತ್ಪತ್ತಿ ಆಗ್ತದೆ. ಇನ್ನೊಂದಕ್ಕೆ ಜೀವ ಕೊಡೋ ತಾಕತ್ತು ಬರ್ತದೆ ಅಲ್ವಾ? ಆವಾಗ ತಂದೆ ಆಗೋ ತಾಕತ್ತು ಯಾರಿಗೆ ಬಂದಿದ್ದು? ನಿಮಗೆ ಬಂದಿದ್ದು. ಸ್ಕೂಲಿಗೆ ಹೋಗಿದ್ಯಾರು ಹಿಂದೆ? ಆವಾಗ ತಂದೆಯನ್ನು ನೋಡ್ತಿದ್ದೆ, ಈಗ ನಿನ್ನನ್ನು ತಂದೆ ಅಂತ ಕರೀತಾರೆ. ಈ ಬದಲಾವಣೆ ಆಗಿದ್ದೆ 16 ವರ್ಷದ ಗ್ಯಾಪಲ್ಲಿ. ಆ ಷೋಡಶ ಕಲೆಗಳು ಅಂತ ಶರೀರದಲ್ಲಿ ಉಂಟು. ಆ ಷೋಡಶ ಕಲೆಗಳು ಪೂರ್ತಿ ಆದಾಗ ಅವನನ್ನೇನು ಹೇಳ್ತಾರೆ? ಪ್ರಬುದ್ಧ ಅಂತಾರೆ. ಅಂದರೆ ಪ್ರಜೆ. ನಮ್ಮ ಹುಡುಗರಿನ್ನೂ ಪ್ರಜೆ ಆಗಿಲ್ಲ. ದೇ ಆರ್ ಇನ್ ಯೂತ್. ಯೋಯೋ ವೈ ಯೋಯೋಗೆ ಆವಾಗ ವಧೆ ಬೀಳುತ್ತೆ. ಫ್ಯಾಮಿಲಿಗೆ ಅವನು ಬಿದ್ದಾಗ ಯೋಯೋ ಬಾಯ್ಸ್, ಈ ಗ್ಯಾಸ್ ಬಿಲ್ಲು, ಹಾಲು ಎಲ್ಲ ಶುರುವಾದಾಗ ತಾನಾಗೆ ಅವನು ಯೋಯೋಯಿಂದ ಪ್ರಜೆ ಆಗೋ ಪ್ರಯತ್ನಕ್ಕೆ ಇಳಿತಾನೆ. ಒಂದು 10 ವರ್ಷ ಮಕ್ಕಳನ್ನು ಕರ್ಕೊಂಡೋಗಿ ಕೊರೋನಾ, ಆಸ್ಪತ್ರೆ, ಹೆಂಡತಿ, ನೆಂಟ್ರ ಮನೆ, ನೆಂಟ್ರ ಸಾಲ ಎಲ್ಲ ನೋಡಿದಾಗ ಅವಾಗ ಸ್ವಲ್ಪ ದಿನಕ್ಕೆ ಪ್ರಜೆ ಆಗ್ತಾನೆ. ಇನ್ನೂ ಸ್ವಲ್ಪ ಪ್ರಪಂಚದಲ್ಲಿ 4-5 ಹೊಡೆತ ಸರಿ ಬಿದ್ದರೆ ಪ್ರಕೃತಿಯಿಂದ ಹೊರಗೆ ಹೋದ ದೋರಿಂದ ಹಾವು ಒಳಗೆ ಬರ್ತದೆ ಅಲ್ವಾ? ವಾಯುವನ್ನು ಒಳಗೆ ಎಳ್ಕೊಂಡ್ರೆ ಪ್ರಾಣ. ಇಲ್ಲಿ ರೀಡ್ ಮಾಡೋದನ್ನು ಕ್ರಿಯಾಯೋಗ ಅಂತಾರೆ. ಹೀಗೆ ಬಿಟ್ಟರೆ ಸಂಸಾರ. ಹೀಗೆ ಇಟ್ಕೊಂಡು ಅವನಿಗೆ ಮೃತ್ಯು ಕಮ್ಮಿ. ಯಾಕೆ? ಆಕ್ಸಿಜನನ್ನು ಒಳಗೆ ಇಟ್ಕೊಂಡಿದ್ದಾನೆ. ಭೀಷ್ಮನಿಗೆ ಆ ತಾಕತ್ತಿತ್ತು. ಸರಿ, ಮುಂದೆ. ಒಂದು ಸರಿ ನನಗೊಂದು ಮಾತು ಹೇಳಿದ್ರಿ ನೀವು ಗೌರಿಗದ್ದೆಯಲ್ಲಿ. ನನಗೊಂದಿಷ್ಟು ಕೆಲಸ ವಯಸ್ಸು ಕಳಿಸಿದಾರೆ ಕಣೋ, ಅದು ಮುಗಿದ್ಮೇಲೆ ನಾನು ಹೊರಡ್ತೀನಿ ಅಂತ. ನನಗೊಂದಿಷ್ಟು ಕೆಲಸ ವಯಸ್ಸು ಕಳಿಸಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಹೇಳಿದಾಗ ನಾನು ಇನ್ನೊಂದು ಇಂಟರ್ವ್ಯೂನಲ್ಲೂ ಅದನ್ನು ನೋಡಿದ್ದೆ. ಅಂದರೆ ಕೆಲಸಗಳನ್ನು ಮಾಡಿಸುವ ನಿಟ್ಟಿನಲ್ಲೂ ನೀವು ಮಾಡುವ ಮತ್ತು ಮಾಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಇದೆ. ಯಾಕೆ ರಾಜಕಾರಣಿಗಳ ಜೊತೆ ಜಾಸ್ತಿ ಇರ್ತಾರೆ, ಇವ್ರು ಯಾಕೆ ಹೋಗಿ CMನ ಭೇಟಿ ಮಾಡಬೇಕು? ಬಂದೆ ಈ ಪ್ರಶ್ನೆ ಒಳ್ಳೆ ಪ್ರಶ್ನೆ. ನಾನು ಕೇಳೋದು, ಕೃಷ್ಣನನ್ನು ಇಟ್ಕೊಳ್ಳುವ ಒಂದು ಎಕ್ಸಾಂಪಲ್, ನನ್ನ ರೋಲ್ ಮಾಡೆಲ್ ಅಂತ ಅಲ್ವಾ? ಈಗ ಸೊಸೈಟಿಯನ್ನು ಸರಿ ಮಾಡಬೇಕು. 2 ಥರ ಉಪಾಸನೆ ಇದೆ. ಒಳಗಿನ ಉಪಾಸನೆ ಮುಗಿದಿದೆ, ಹೊರಗಿನ ಉಪಾಸನೆ ಆಗಬೇಕು. ಬಸವಣ್ಣನಿಗೆ ಒಳಗಿನ ಉಪಾಸನೆ ಭಕ್ತಿಯ ಸಿದ್ಧಾಂತದಲ್ಲಿ ಮುಗ್ದಿತ್ತು. ಶೂನ್ಯ ಪದವಿ ಅಲ್ಲ ಅದು. ಆತ್ಮಸಾಕ್ಷಾತ್ಕಾರ ಬೇರೆ, ಐಕ್ಯತೆ ಬೇರೆ. ಐಕ್ಯತೆ ಬಸವಣ್ಣ, ಶಿವನಲ್ಲಿ ಐಕ್ಯ ಆದವರು. ಅದಕ್ಕೆ ಲಿಂಗೈಕ್ಯರಾದರು ಅಂತ ಹೇಳಿ. ಐಕ್ಯತೆ ಅಂದರೆ ನದಿ ಹೋಗಿ ಸಮುದ್ರ ಸೇರಿತು, ಸಮುದ್ರವೇ ಆಗಲಿಲ್ಲ. ಇದು ಕತೆ ಬೇರೆ. ಬಾವಿ ಕೂತು ತಪಸ್ ಮಾಡ್ತು, ಸಮುದ್ರ ಆಯಿತು. ಸಮುದ್ರ ಎಷ್ಟು ವ್ಯಾಪಿಸಿರುತ್ತೆ ಅಲ್ವಾ? 2 ಪಾಸಿಬಿಲಿಟಿ ಇದೆ ಒಂದು ಜೀವನ. CM ಆಫೀಸಿಗೆ ಸೇರಿ PS ಕೆಲಸ ಮಾಡೋದು ಐಕ್ಯ, CM ಜೊತೆಗೆ ಐಕ್ಯ, ಸಾಮೀಪ್ಯ ಮುಕ್ತಿಯಲ್ಲಿದ್ದಾನೆ. ಅದೇ ಒಬ್ಬ ತಾಕತ್ತೆಲ್ಲ ಅಪ್ಲೈ ಮಾಡಿ CM ಆಗಲಿಕ್ಕೂ ಆಗುತ್ತೆ, ಅವನೇ ಆಗೋದು. ಸೊ 2 ದಾರಿ ಉಂಟು. ಬಸವಣ್ಣನಿಗೆ ಐಕ್ಯತೆ ಆಗಿ ಶಿವನ ಜೊತೆಗೆ ಐಕ್ಯ ಆದ ತಾಕತ್ತಿತ್ತು. ಆ ನಾಲೆಡ್ಜಿಂದ ಸೊಸೈಟಿ ಸರಿ ಮಾಡಬೇಕು. ಜ್ಞಾನಿ ಸಂಸಾರ ಅಂದ್ರೇನು? ಸಣ್ಣ ಮಟ್ಟಿಗೆ ಆಲೋಚನೆ ಮಾಡು, ಬ್ರಾಡಾಗಿ ಆಲೋಚನೆ ಮಾಡೋನು ಜ್ಞಾನಿ. ನನ್ನಿಂದ ಪ್ರಪಂಚಕ್ಕೇನು ಅನ್ನೋದು ಪ್ರೇಮ, ಜ್ಞಾನಿಯ ವಿಷನ್. ಪ್ರಪಂಚದಿಂದ ನನಗೇನು ಅನ್ನೋದು ಕಾಮ, ಸಂಸಾರಿ. ಅವನು ಅಷ್ಟರಲ್ಲೇ ಸೀಮಿತ. ಪಕ್ಕದ ಮನೆಯಲ್ಲೆಲ್ಲ ಬೆಂಕಿ ಹತ್ತಿತ್ತು, ನಮ್ಮಿಂದ ಏನು ಮಾಡೋಕ್ಕಾಗುತ್ತೆ? ಜ್ಞಾನಿ ಹಾಗಲ್ಲ. ಆ ಬೆಂಕಿ ಹತ್ತಿದ್ದಾಗ ಮಾಡೋದು ಹೇಗೆ ಅಂತ ಅವ ಯೋಚನೆ ಮಾಡ್ತಾರೆ ಅಲ್ವಾ? ಸೊ ಬಸವಣ್ಣ ಹಾಗಾದರೆ ಮಂತ್ರಿ ಮಂಡಲದಲ್ಲಿ ಯಾಕೆ ಕೆಲಸ ಮಾಡಿದ? ಕಲ್ಯಾಣ ಅನ್ನೋ ಕೈಲಾಸವನ್ನು ಕೆಳಗೆ ಕ್ರಿಯೇಟ್ ಮಾಡಿದ. ಬುದ್ಧ ಯಾಕೆ ಕೆಳಗೆ ಕೆಲಸ ಮಾಡಿದ? ಗಾಂಧೀಜಿ ಯಾಕೆ ರಾಜಕಾರಣಿಗಳನ್ನು ಸರಿ ಮಾಡಲಿಕ್ಕೆ ಹೊರಟರು? ಈಗ ಒಬ್ಬ ಡಿವೋಟಿಯಾಗಿ ಬರ್ತಾರೆ ಆಶ್ರಮಕ್ಕೆ. ಫಿಲಮ್ ಫೀಲ್ಡಿಂದನೂ ಬರ್ತಾರೆ, ಪೊಲಿಟಿಕಲ್ ಫೀಲ್ಡಿಂದನೂ ಬರ್ತಾನೆ, ಅಥವಾ ಸಂಗೀತ ಕಲಿತವನಿಂದನೂ ಬರ್ತಾನೆ. ಆಶ್ರಮ ಒಂದು ಕೆಲಸ ಮಾಡಿದೆ. ಸಂಗೀತದ ಮೂಲ ಬರೀ ಕಿಕ್ ಕೊಡೋದಲ್ಲ. ಸಂಗೀತಕ್ಕೆ ಸಪ್ತಸ್ವರಗಳಿಗೆ ನಮ್ಮ ದೇಹದಲ್ಲಿರೋ ಸಪ್ತಚಕ್ರವನ್ನು ಆ್ಯಕ್ಟಿವ್ ಮಾಡೋ ತಾಕತ್ತಿದೆ, ಕಾಯಿಲೆ ನಾಶ ಮಾಡೋಕ್ಕೂ ಆಗುತ್ತೆ. ಸೊ ಎಷ್ಟೋ ಜನ ಸಂಗೀತ ಬಂದವ್ರ ಕೈಲಿ ಬೆಂಗಳೂರಲ್ಲಿ ಡೈಮಂಡ್ ಆಫ್ ಸ್ಕೂಲ್ಸ್ ಮಾಡಿಸಿದ್ರು. ಇಟ್ ವಿಲ್ ಎಫೆಕ್ಟ್ಸ್
ಇದನ್ನು ಬುದ್ಧನೂ ಹೇಳಿದ್ದಾನೆ. ಮ್ಯೂಸಿಕ್ಕಿಗೆ ಮನಸ್ಸನ್ನು ತಣಿಸೋ ಶಕ್ತಿ ಇದೆ. ಸಣ್ಣ ಎಕ್ಸಾಂಪಲ್, ಒಂದು ಡಿ ಜೆ ಹಾಕುವ, ಈಗ ಆಗೋದಿಲ್ಲ, ಕಾರಲ್ಲಿ ಕೂತಾಗ ಅಯ್ಯೋ ಹೇಳದೇ ಆಗ್ತದೆ. ಅದೇ ಒಂದು ರಾಯರ ಕೀರ್ತನೆ ಹಾಕುವ, ಕಣ್ಣಲ್ಲಿ ನೀರಿಳಿತದೆ. ಅಥವಾ ರಾಜಕುಮಾರದ್ದೇ ಕನಕದಾಸರ ಹಾಡನ್ನು ಭಾವನೆ ಇರೋವನಿಗೆ ಹೇಳ್ತಾ ಇರೋದು, ಪೂರ್ತಿ ಭಾವನೆ ಇಲ್ಲದೊಂದು ಪ್ರಾಡಕ್ಟಿಗೆ ಇದು ಅನ್ವಯಿಸಿಲ್ಲ, ಅವನಿಗೆ ಅಳು ಬರ್ತದೆ ಇಲ್ಲ. ಬಾಗಿಲನ್ನು ತೆರೆದು ಅಲ್ಲಿ ಇನ್ವಾಲ್ವ್ಮೆಂಟ್ ಹೇಗಿತ್ತು, ಅದ್ವೈತ ಭಾವ. ಅದು ರಾಜ್ಕುಮಾರ್ ಇಲ್ಲ, ಅಲ್ಲಿ ಕನಕದಾಸರಾಗಿಯೇ ಹಾಡಿದ್ದು. ಸೊ ನಮ್ಮ ಮನಸ್ಸನ್ನು ಟಚ್ ಮಾಡ್ತದೆ ಅದು. ನಿಮ್ಮ ಮಾತಲ್ಲಿ ಫ್ಯಾಕ್ಟ್ ಇದ್ದರೆ ಸೊಸೈಟಿ ಬದಲಾಗಲೇಬೇಕು. ಒಬ್ಬ ಜ್ಞಾನಿ ತನ್ನ ಒಳಗಿನ ಕೆಲಸ ಆದಮೇಲೆ ಇನ್ನು ಉಳಿದ ಲೈಫ್ ಪೀರಿಯಡ್ ಏನಿದೆ, ಆಯುಷ್, ಜೀವನ ಮುಕ್ತ ಅಂದರೆ ದೇಹ ಇರ್ತದೆ, ಜೀವ ಮುಕ್ತ ಅವಸ್ಥೆಯಲ್ಲಿ ಇರುತ್ತೆ. ದೇರ್ ಇಸ್ ನೋ ಅಟ್ಯಾಚ್ಮೆಂಟ್ ಇಲ್ಲ, ಎಲ್ಲದರಿಂದ ಡಿಟ್ಯಾಚ್ ಆಗಿ ಸಾಕ್ಷಿಯಾಗಿ ಜೀವ ಕೆಲಸ ಮಾಡ್ತಾ ಇರುತ್ತೆ. ಸೊ ಸುಮ್ಮನೆ ಕೂತ್ಕೊಳ್ಳೋ ಬದಲು ಸೊಸೈಟಿಯಲ್ಲಿ ಒಂದಿಷ್ಟು ಗಾಂಧೀಜಿಯ ಕೆಲಸ ಬಾಕಿ ಇದೆ. ಆ ರಿಫಾರ್ಮೇಷನ್ ಆಗಬೇಕಾದ್ರೆ ಆ ಡಿಪಾರ್ಟ್ಮೆಂಟಿಂದನೇ ಆಗಬೇಕು. ನಾನು ಹೋಗಿ ಜಲಸಂಪನ್ಮೂಲ ಸಚಿವರ ಸೈನ್ ಹಾಕಿದರೆ ನನ್ನನ್ನು ತೆಗೆದು ಒಳಗಿಡ್ತಾರೆ. ಈಗ ನಮ್ಮ ಎಷ್ಟೋ ದೇವಸ್ಥಾನಗಳಲ್ಲಿ, ಎಷ್ಟೋ ನದಿಗಳಲ್ಲಿ, ಗುಲ್ಬರ್ಗ, ರಾಯಚೂರು ಕಡೆ ಎಲ್ಲ, ಅಲ್ಲೆಲ್ಲ ತಡೆಗೋಡೆ ಇರಲಿಲ್ಲ. ಆಶ್ರಮದ ಮಂತ್ರಿಗಳು ಸಿ ಪಾಟೀಲ್ ಡಿವೋಟಿಯವರು ಜನ ಸೆಲೆಕ್ಟ್ ಮಾಡಿದ್ದು ಆಶ್ರಮದ ಮೇಲೆ ಭಕ್ತಿ ಇರೋರು, ಅವ್ರ ಹತ್ರ ಹೇಳಿ ಆ ಕೆಲಸ ಮಾಡಿಸ್ತು. ಅಲ್ಲಿರೋ ಎಷ್ಟೋ ಜನಕ್ಕೆ ಗುಡ್ದಿಂದ ಜಾರಿ ಹೊಳಗೆ ಬೀಳೋದು, ಕೃಷ್ಣ ನದಿಗೆ ಬೀಳೋದು ತಪ್ಪಿತು. ಆ ಕೆಲಸ ಆಗಬೇಕು. ನಮ್ಮೂರ ಹತ್ರ ಎಷ್ಟೋ ಹೆಚ್ಚು ಕಮ್ಮಿ 3-4 ಡಿಸ್ಟಿಕ್ಕಲ್ಲಿ ಎಷ್ಟೋ ಕೋಟಿ ರೋಡ್ಗಳಾಯಿತು. MLA ಅವರು ಮಾಡಿದರು, ಜೀವರಾಜ್ ಅವರು ಮಾಡಿದರು, ಈಶ್ವರಪ್ಪನವರು ತುಂಬ ಕೆಲಸ ಮಾಡಿದರು. ಯಾವ್ಯಾವ ರೋಡಿಗೆ ಸ್ವತಂತ್ರ ಬಂದಾಗಿಂದನೂ ಪಾಪ ಏನು ರಾಜಕಾರಣಿಗಳು ಸರ್ವಜ್ಞರಲ್ಲ. ನಾವು ಅವಾಗ ಇಂಥ ಪ್ರಾಬ್ಲಮ್ ಇದೆ ಅಂತ ಅವ್ರ ಗಮನಕ್ಕೆ ತಂದಾಗ ನಿಜ 90ರಲ್ಲಿ 80 ಅಂತ ಅವ್ರು ಸಹಕರಿಸ್ತಾರೆ. ಯಾಕೆ ನನ್ನ ನಡತೆಯೂ ಹಾಗೇ ಇರಬೇಕು. ನಾನು ತೊಗೊಂಡೋಗಿ ಆಶ್ರಮ ಬಿಲ್ಡಿಂಗ್ ಕಟ್ಟು, ಇವತ್ತಿನ ತನಕನೂ ಯಾರ ಹತ್ರನೂ ಇಲ್ಲಿ ಇದು ಕಟ್ಟಿ ಅದು ಕಟ್ಟಿ ಅಂತ ಪರ್ಸ್ನಲ್ಲಿ ಕೇಳಿ. ನೀವೇನಾರು ಕಟ್ತೀರೋ, ಜನ ಓಟ್ ಹಾಕಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ, ಆ ಭರವಸೆಯನ್ನು ಸುಳ್ಳು ಮಾಡಬೇಡಿ. ಯಾಕೆ ನಮ್ಮ ಆಶ್ರಮದ ಮೂಲ ಸಿದ್ಧಾಂತವೇ ಸತ್ಯ, ಬದುಕು, ಸತ್ಯ, ಬೆಳಕು, ಬದುಕು. ಸತ್ಯವನ್ನು ಆಚರಣೆ ಮಾಡಿ, ಯು ವಿಲ್ ಗೆಟ್ ದ ಲೈಟ್. ಒಳಗೆ ಸಿಗ್ತದೆ. ವೆನ್ ಯು ಇನ್ ಟ್ರಾನ್ಸ್ಪರೆನ್ಸಿ ವಿಲ್ ಗೆಟ್ ದ ಲೈಟ್. ಕರ್ಟನ್ ಹಾಕಿದರೆ ಹಿಂದಿನ ಬೆಳಕು ಕಾಣಲ್ಲ, ಕರ್ಟನ್ ತೆಗೆದ್ರೆ ಬೆಳಕು ಕಾಣ್ತದೆ. ಟ್ರಾನ್ಸ್ಪರೆನ್ಸಿಯಾಗಿ ಬದುಕು, ನಡೆ ನುಡಿ ಒಂದೇ ಥರ ಬದುಕು. ಆವಾಗ ನಿನ್ನೊಳಗೆ ನಿನಗೆ ಅರಿವಿನ ಸ್ವಲ್ಪ ಮಟ್ಟಿಗೆ ಸಿಗ್ತದೆ. ನಿನಗೆ ಆ ಅರಿವಿನ ಬೆಳಕಿನ ಛಾಯೆಯಲ್ಲಿ ಬದುಕು, ಅದು ರಿಫಾರ್ಮೇಷನ್. ಆ ಕೆಲಸಕ್ಕೆ ರಾಜಕಾರಣಿಗಳು ಬೇಕು, ಡಾಕ್ಟರ್ಸು ಬೇಕು. ಈಗ ನಮ್ಮ ಡಾಕ್ಟ್ರು ಮಂಜುನಾಥ್ 300 ಜನಕ್ಕೆ ಹೆಚ್ಚು ಕಮ್ಮಿ ಫ್ರೀ ಮೆಡಿಕಲ್. ತುಂಬ ಬಡವರು ಅಂತ ನಾವು ಹೇಳಿದ್ದಕ್ಕೆ 8-9 ವರ್ಷದಿಂದ ಕಿದ್ವಾಯಿ ರಾಮಚಂದ್ರ ಆಗಲಿ, ಮಂಜುನಾಥ್ ಆಗಲಿ, ಪಾಪ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಬಡವರಿಗೆ. ಪಾಪ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಗಮನಕ್ಕೆ ತರೋ ಕೆಲಸ ಮಾಡ್ಬೋದಲ್ಲ. ಸನ್ಯಾಸಿ ಅಂದರೆ ಮೂಗು ಹಿಡದೆ ಕೂರಬೇಕು ಅಂತಿಲ್ಲ. ಹಾಗೆ ಮೋದಿ ಸನ್ಯಾಸಿ, ಯೋಗಿ ಸನ್ಯಾಸಿ ಅಲ್ವಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಸನ್ಯಾಸಿ ಇದ್ದಾಗೆ ಇದೆ, ಸಿಂಪ್ಲಿಫೈಡ್ ಲೈಫು. ಸನ್ಯಾಸ ಅನ್ನೋದು ಸ್ಟೇಟ್ ಆಫ್ ಕಾನ್ಷಿಯಸ್, ಇಟ್ ಈಸ್ ನಾಟ್ ಡ್ರೆಸ್ ಸೆನ್ಸ್. 2 ಥರ. ಮಠಾಧಿಪತ್ಯ ಅಂದ ತಕ್ಷಣ ಸನ್ಯಾಸಿ ಅಲ್ಲ. ಮಠಾಧಿಪತ್ಯ ಅಂದರೆ ಅವರಿಗೊಂದು ಚೌಕಟ್ಟಿರುತ್ತೆ, ಅವರಿಗೊಂದು ಕ್ಯಾಸ್ಟ್ ಇರುತ್ತೆ. ಆ ಕ್ಯಾಸ್ಟಿಗೆ ಪ್ರತಿನಿಧಿಯಾಗಿ ಕೆಲಸ ಮಾಡೋದು. ನದಿ ಥರ, ಸಮುದ್ರ ಅಲ್ಲ. ಜ್ಞಾನಿ ಸಮುದ್ರ. ಬಾವಿ ಅಂದರೆ ಸಂಸಾರಿ, ಮನೆಯವ್ರು ಮಾತ್ರ ನೀರು ಕುಡಿಯೋದು. ಜಾಸ್ತಿ ಆದರೆ ಪಕ್ಕದ ಮನೆಯವರಿಗೆ 2 ಕೂಡ ಕೊಡ್ಬೋದು. ಅಂದರೆ ವಿನಯ್ ಗುರೂಜಿಯವರು ಯಾವುದೇ ಪೊಲಿಟಿಷಿಯನ್ಸ್ ಜೊತೆ ಇರೋದು ಸಮಾಜದ ಒಳಿತಿಗೆ, ಸಮಾಜದ ಕೆಲಸಕ್ಕೆ. ನಾನು ನೀವು ಅಲ್ಲಿ ಇದೀನಿ ಅನ್ನೋದು ನೋಡ್ತಿದ್ದೀರಾ, ನಾನು ಅಲ್ಲಿ ಏನು ಬೇಡಿಕೆಗಳನ್ನು ತೊಗೊಂಡು ಹೋಗಿದ್ದೀನಿ ಅಂತ ನೀವು ಅದನ್ನು ನಾನು ಕೇಳೋದು, ಬಾರಲ್ಲೂ ಬಲ್ಬ್ ಹತ್ತತ್ತೆ, ದೇವಸ್ಥಾನದಲ್ಲೂ ಬಲ್ಬ್ ಹತ್ತತ್ತೆ, ವಿಧಾನಸೌಧದಲ್ಲೂ ಬಲ್ಬ್ ಹತ್ತತ್ತೆ. ಆ ಬಲ್ಬ್ ಅದರಲ್ಲಿರೋ ಕರೆಂಟ್ ಯಾವುದಕ್ಕಾರು ಅಂಟಿತ್ತ? ಅಥವಾ ಒಬ್ಬ ಕಮ್ಯುನಿಸ್ಟಿನ ಮನೆಯಲ್ಲೂ ಬಲ್ಬ್ ಹತ್ತತ್ತೆ, ಆ ಕರೆಂಟ್ ನಾನಷ್ಟೆ. ಇದೆಲ್ಲ ಕಡೆ ಇತ್ತು, ಅದು ಯಾವುದಕ್ಕೂ ಅಟ್ಯಾಚ್ ಆಗಿರಲಿಲ್ಲ. ಕರೆಂಟಿನ ಮೂಲ ಅಟ್ಯಾಚ್ಮೆಂಟ್ ಇದ್ದಿದ್ದು ಮೂಲ ಕರೆಂಟ್ ಜೊತೆ. ಅಲ್ಲಿ ಕೆಲಸ ಆಗಲಿಕ್ಕಿತ್ತು. ಅವರು ಮನುಷ್ಯರೇ, ಅವರಿಗೂ ದುಃಖ ಇರುತ್ತೆ. ಪ್ರಧಾನಿ ಆದ ತಕ್ಷಣ ಅವನಿಗೆ ಟೆನ್ಷನ್ ಇಲ್ಲ ಅಂತಿಲ್ಲ. ಮನುಷ್ಯನ ಟೆನ್ಷನ್ ಹೋಗೋದು ಧರ್ಮದಿಂದ. ದಯೆಯನ್ನು ಅರಿತು ಬದುಕೋದು, ದಯೆಯ ಮರ್ಮ ತಿಳಿಯುವುದು ಧರ್ಮ. ರಿಚುವಲ್ಸ್ ಇಸ್ ದ ವೇ ಟು ರಿಯಾಲಿಟಿ, ರಿಚುವಲ್ಸ್ ಇಸ್ ನಾಟ್ ದ ರಿಯಾಲಿಟಿ. ಇದು ತಿಳ್ಕೊಂಡ್ರಾಯ್ತು. ನರೇಂದ್ರ ಮೋದಿ ಅವ್ರ ಬಗ್ಗೆ ಅಭಿಪ್ರಾಯ ಏನು ವಿನಯ್ ಗುರೂಜಿ ಅವರಿಗೆ?
ನಾನು ಅವರನ್ನು ಶಿವಾಜಿ ಅಂತಲೇ ತಿಳ್ಕೊಂಡಿದ್ದೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಒಬ್ಬ ಮನುಷ್ಯನಿಗೆ ಜನ್ಮ ಆಗಬೇಕಾಗತ್ತೆ. ಜನ್ಮ ಆಗಬೇಕಾದ್ರೆ ಹಿಂದಿನ ಆಸೆಗಳಿಂದ ಮತ್ತೆ ಜನ್ಮ ಆಗೋದು. ಇನ್ಕಂಪ್ಲೀಟ್ ಡಿಸೈರ್ಸ್ ಜನ್ಮಕ್ಕೆ ಕಾರಣ. ಒಂದು ಜೀವ ಅದನ್ನು ಫುಲ್ಫಿಲ್ ಮಾಡಿಕೊಳ್ಳಿಕ್ಕೆ ಹುಟ್ಟೋದು. ಹಿಂದೆ ಅವರಿಗೊಂದು ಆಸೆ ಇತ್ತು, ಈ ದೇಶದ ಧರ್ಮವನ್ನು ಎತ್ತಬೇಕು ಅಂತ. ಆ ಆಸೆ ಮತ್ತೆ ಪುಷ್ಟಿ ಆಯಿತು. ಹಾಗಂತ BJPಯವರೆಲ್ಲ ನರೇಂದ್ರ ಮೋದಿ ಅಂತಲ್ಲ. ಮೊನ್ನೆ ಹೇಳಿದರು ಮೋದಿ ಏನು ಮಾಡಿದ ಹಾಗೆ. ನಾನು ಕೇಳೋದು, ಇಂದಿರಾ ಗಾಂಧಿ ಅನ್ನೋ ಟ್ಯಾಲೆಂಟು ಇತ್ತು, ಗಾಂಧೀಜಿ ಹತ್ರ ಟ್ರೈನ್ ಆಗಿರೋ ಟ್ಯಾಲೆಂಟ್. ಆನಂದಮಯಿ ಅಂತ ಅವರಿಗೊಂದು ಗುರುಗಳಿದ್ರು. ಇಂದಿರಾ ಗಾಂಧಿ ಎಷ್ಟು ಕೆಲಸ ಮಾಡಬೇಕು ಮಾಡಿದ್ದಾರೆ. ಒಬ್ಬ ಬಸವಣ್ಣ ಇದ್ದ ಅಂದ ತಕ್ಷಣ ನೋಡು, ಶರಣರಿಂದನೇ ಅದು ನಾಶ ಆಗಿತ್ತು. ಸ್ವಲ್ಪ ಜನ ಶರಣರು ವಿರೋಧ ಆಯಿತು, ಅವರಲ್ಲೆಲ್ಲೋ ಸೇರಿಕೊಂಡ್ರು. ಎಲ್ಲ ನಾಯಕನಿಗೂ ಈ ಸಿಚುವೇಶನ್ಸ್ ಬಂದಿದೆ. ನಾವು ಹಾಗಂತದ್ದು ಕೇಳಿ ಪಕ್ಷವನ್ನು ಬಿಡುವ. JDSಗೆ ದೇವೇಗೌಡರು ಅನ್ನೋದೊಂದು ಭೀಷ್ಮಾಚಾರ್ಯ. ಅವರ ಮಟ್ಟಿಗೆ ಅದೊಂದು ಸಾಧನೆ. ಹಳ್ಳಿಲಿದ್ದು ಪ್ರಧಾನಿ ಆಗೋದಂತ ತಮಾಷೆ ಕೆಲಸನೇ, ಒಂದು ಪಕ್ಷ ಕಟ್ಟೋದು ತಮಾಷೆ ಕೆಲಸನೇ. ನಾವು ಹಾಗೆ ನೋಡಬೇಕು. ನಾವೆಲ್ಲರಲ್ಲೂ ತಪ್ಪು ಹುಡುಕ್ಲಿಕ್ಕೆ ಹೋದಾಗ ನಮ್ಮ ತಪ್ಪು ನಮಗೆ ಗೊತ್ತಾಗಲ್ಲ. ಸೊ ಮೋದಿ ಅವರು ಬಂದ ತಕ್ಷಣ ಭಾರತಕ್ಕೆ ಏನೆಲ್ಲ ಆಗಿದೆ ಅಂಥೇಳಿ ಸುಮ್ಮನೆ ಅನಲೈಸ್ ಮಾಡಿದರೆ ವಿಲ್ ಗೆಟ್ ಸಮಥಿಂಗ್. ಅವ್ರು ಸುತ್ತ ಇದ್ದವರು ಸರಿ ಇಲ್ಲ ಅಂದ ತಕ್ಷಣ ಮೋದಿ ಸರಿ ಇಲ್ಲ ಅನ್ನೋದು ತಪ್ಪು ಅಲ್ವಾ? ಒಂದು ಚಾನಲಲ್ಲಿ MDಗಿರೋ ವಿಷನ್ನು ಅಲ್ಲಿರೋ ಕ್ಯಾಮ್ರಾಮ್ಯಾನಿಗೂ ಇರಬೇಕು ಅಂತೇನಿಲ್ಲ. ಕರೆಕ್ಟ್. ಕ್ಯಾಮ್ರಾಮ್ಯಾನಿನ ತಪ್ಪನ್ನು ತಗೊಂಡೋಗಿ MDಗೆ ಹೊರಿಸೋದು ತಪ್ಪಾಗುತ್ತೆ. ಸೊ ಕಾಂಗ್ರೆಸ್ಸಲ್ಲಿ ಒಂದು ಹೈ ಟ್ಯಾಲೆಂಟ್ ಇಂದಿರಾ ಗಾಂಧಿ, BJPಯಲ್ಲಿ ಒಂದು ಹೈ ಟ್ಯಾಲೆಂಟ್, ಒಂದು ಅಟಲ್ ಬಿಹಾರಿ ವಾಜಪೇಯಿ, ಇನ್ನೊಂದು ಮೋದಿ. ಇವತ್ತು ಭಾರತ ದೇಶದ ಜನ ಹೊರಗೆ ಹೋದಾಗ ಇಂಡಿಯನ್ಸ್ ಅಂದರೆ ತುಚ್ಛ ಮಾಡ್ತಾ ಇದ್ರು. ಇಂಡಿಯನ್ಸ್ ಅಂತ ಹೇಳಿ ಗರ್ವದಿಂದ ನಡೀತಾ ಇದ್ದೀವಿ ಅಂದರೆ ಆ ವ್ಯಕ್ತಿ ಕಾರಣ. ಇದು ನನ್ನ ಪ್ರಾಕ್ಟಿಕಲ್ ಒಪಿನಿಯನ್. ಎರಡನೇದು, ಮೋದಿ ಬಂದ ಮೇಲೆ ಭ್ರಷ್ಟಾಚಾರವನ್ನು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಹೊರಟಿದ್ದಾರೆ. ಹೌದು, ತಕ್ಕ ಮಟ್ಟಿಗೆ ಎಲ್ಲದು 25-50 ವರ್ಷದ ಸ್ವತಂತ್ರವನ್ನು ಗಾಂಧೀಜಿ ಒಂದೇ ದಿನದಲ್ಲಿ ತಗೊಂಡು ಯಾವಾಗಿಂದ ಇದ್ದದ್ದು ಹಾಸ್ಯ ಅದು. ಇಟ್ ಟೇಕ್ಸ್ ಟೈಮ್. ಗಾಂಧೀಜಿ ಹತ್ರ ತಪಸ್ಸು ಬೇರೆ ಇತ್ತು, ಜ್ಞಾನಿ ಅವರು. ಬರೀ ರಾಜಕೀಯ ಮುಖ ಇರಲಿಲ್ಲ ಗಾಂಧಿಗೆ. ಏಕಾದಶ ವ್ರತ ಮಾಡ್ತಿದ್ದವರು. ಯಾವುದನ್ನು ಶಂಕರ ಭಾಷ್ಯದಲ್ಲಿ ಹೇಳಿದರೆ ಅದನ್ನು ಗಾಂಧಿ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಹಾಗಾಗಿ ಮೋದಿ ಅವರ ಆಲೋಚನೆ ಏನು, ಅವ್ರು ಮನೆ ಕಟ್ಕೊಳ್ಳೋಕ್ಕೆ ಹೋಗಿಲ್ಲ. ನೋಡು, ಕಾಶಿ ವೃದ್ಧಿ ಮಾಡಿದರು, ಅಯೋಧ್ಯೆ ವೃದ್ಧಿ ಮಾಡಿದರು. ಭಾರತಕ್ಕೆ ಇವತ್ತಿನ ತನಕ ಜನ ಬೆಲೆ ಕೊಟ್ಟಿದ್ದು ಇಲ್ಲಿದು ದುಡ್ಡಿಗಲ್ಲ, ಇಲ್ಲಿ ಸಂಸ್ಕಾರಕ್ಕೆ, ಇಲ್ಲಿಯ ಧರ್ಮಕ್ಕೆ ಗೌರವ ಕೊಟ್ಟಿದ್ದು. ಇಡೀ ಜಗತ್ತು ಬಗ್ಗುತ್ತಿವತ್ತು. ಇಲ್ಲಿ ಯೋಗವನ್ನು ಇಡೀ ಜಗತ್ತಿಗೆ ಹಬ್ಸೋ ಕೆಲಸ ಮಾಡಿದರು. ನಿಜ. ಸೊ ಅದಕ್ಕೆ ಪೂರಕವಾಗಿ ಅವರ ಜೊತೆಗಿದ್ದವರು ಕೆಲಸ ಮಾಡ್ತಾ ಇದ್ರೆ ಅದೇ ಮೆಂಟ್ಯಾಲಿಟಿಲಿ, ತ್ಯಾಗ ಭಾವನೆಯಿಂದ ದೇಶ ಎಲ್ಲಿಗೂ ಹೋಗ್ತದೆ. ಸೊ ಗುರುಜಿ, ಕೊನೆಯ ಕೆಲವು ಪ್ರಶ್ನೆಗಳು. ಇವತ್ತಿನ ಸಿಚುವೇಶನ್ ನೋಡಿದ್ರೆ, ಅಂದರೆ ಕೊರೋನಾ ಇರಬಹುದು ಅಥವಾ ವಿಶ್ವದ ಬೇರೆ ಬೇರೆ ಮೂಲೆಯಲ್ಲಿ ಆಗ್ತಿರುವಂತಹ ಘಟನೆಗಳಿರಬಹುದು, ಪ್ರವಾಹ ಇರಬಹುದು, ಇವೆಲ್ಲವನ್ನು ನೋಡಿದಾಗ ಸಾಕಷ್ಟು ಕಡೆ ಎಲ್ಲೋ ಒಂದು ಕಡೆ ಓದಿದ್ದು ನೆನಪು ನನಗೆ, ಕಲಿಯುಗ ಮುಗೀತು, ಕಲ್ಕಿಯುಗ ಶುರುವಾಯಿತು ಅಂತ. ಏನನ್ಸುತ್ತೆ ಗುರುಗಳೇ, ಹೌದಾ? ಕಲಿಯುಗದ ಅಂತ್ಯ ಬಂದ? ಬ್ರಹ್ಮನ ಮನ್ವಂತರದ ಪ್ರಕಾರ ಬ್ರಹ್ಮನಿಗೆ ಸಂಕಲ್ಪ ಮಾಡ್ತಾ ಅದೇ ಬ್ರಹ್ಮಣ ಅಂತೆಲ್ಲ ಹೇಳ್ತೀವಿ. ಒಬ್ಬ ಬ್ರಹ್ಮ ಅಂದರೆ ಒಬ್ಬನೇ ಬ್ರಹ್ಮ ಅಲ್ಲ, ಇಟ್ಸ್ ಎ ಪೊಸಿಷನ್, ಚೇಂಜ್ ಆಗ್ತಾ ಇರುತ್ತೆ. ಬ್ರಹ್ಮನ ಕಲಿಯುಗ ಮುಗಿಲಿಲ್ಲ. ಮನುಷ್ಯರ ಮನ್ವಂತರ, ನಾವು ಮನುಷ್ಯ ಲೋಕದಲ್ಲಿರೋದು. ಟೈಮ್ಸ್ ನೋಡಿ, ಚಂದ್ರನ ವಾಕಿಂಗ್ ಟೈಮ್ ಚಂದ್ರ ಲೋಕದಲ್ಲಿ, ಇಲ್ಲಿ ವಾಕಿಂಗ್ ಸ್ಪೀಡಿಗೆ ವ್ಯತ್ಯಾಸ ಇದೆ ನೋಡಿ. ನಮ್ಮ ಹತ್ತಿರ ಇರೋ ಲೋಕದಲ್ಲೇ ಸ್ಪ್ಯಾನ್ ಚೇಂಜ್ ಉಂಟು. ಅದೇ ಥರ ಅಥವಾ ಇಲ್ಲಿ ನಡೆದವನು ಹಿಮಾಲಯದಲ್ಲಿ ಅದೇ ಸ್ಪೀಡಲ್ಲಿ ನಡೆಯೋಕ್ಕಾಗಲ್ಲ. ಹಾಗೆ ಬ್ರಹ್ಮಲೋಕ ಅಂತೇನಿದೆ, ಲೋಕಗಳುಂಟು. ಈ ಬಿಲ್ಡಿಂಗಲ್ಲಿ 10 ಫ್ಲೋರ್ ಇರೋದು ಎಷ್ಟು ಸತ್ಯವೋ, ಪರಮಾತ್ಮನ ಸೃಷ್ಟಿಯಲ್ಲಿ 14 ಫ್ಲೋರ್ ಇರೋದು ಅಷ್ಟೇ ಸತ್ಯ. ತಿಳಿದಿಲ್ಲ ಅಂತಾನೆ. ಮನೆ ಮಾಡಿದ್ಮೇಲೆ ಮಾಡಿಗೆ ಹತ್ತು ನೋಡಿದರೆ ಮಾಡಿಯನ್ನು ಗೊತ್ತಾಗ್ತದೆ. ಈ ಮಾಡಿಯೇ ಇಲ್ಲ ಅಂಥೇಳಿ ಗಾಂಜಾ ಹೊಡ್ಕೊಂಡು ರೂಮ್ ಒಳಗೆ ಕೂತವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅವನ ಲೋಕ, ಅವನು ಹೇಳಿದ್ದು ಸತ್ಯ, ಅವನಿಗೆ ಕಂಡು ಸತ್ಯ. ಕರೆಕ್ಟ್. ಹಾಗಂತ ಸ್ವಲ್ಪ ಇದೆಲ್ಲ ಬಿಟ್ಟು ಸ್ವಲ್ಪ ಲಿಫ್ಟ್ ಹತ್ತಿ ಮೇಲೆ ಹತ್ತಿದರೆ ಅವನಿಗೊಂದು ಲೋಕ ಕಾಣ್ತಿತ್ತು. ಸೊ ಬ್ರಹ್ಮನ ಪ್ರಕಾರ ಬ್ರಹ್ಮನ ಕಲಿಯುಗ ಮುಗಿಲಿಲ್ಲ. ಮನುಷ್ಯ ಲೋಕದ ಕಲಿಯುಗ 1974ಗೆ ಮುಗಿದಿದೆ. ಈಗ ಇರೋದು 400 ಸಂಧಿಕಾಲ ಅಂತ ಹೇಳ್ತೀವಿ. ಕಲಿ ಮತ್ತು ಅಥವಾ ಸತ್ಯ ಅಥವಾ ಕೃತಯುಗ. ಒಂದೊಂದು ಯುಗದಲ್ಲಿ ಧರ್ಮಕ್ಕೆ ನಂದಿ ಅಂತ ಹೇಳ್ತೀವಿ. ಅವನಿಗೆ ಪಾದ ಅಂತಲ್ಲ, ನಂದಿ ಉಂಟಲ್ಲ, ಅದು ಎದ್ರೆ ಪ್ರಳಯ. ನಂದಿ ಅಂದರೆ ಧರ್ಮ. ಆ ಧರ್ಮದ ಮೇಲೆ ಶಿವ ಕೂತ್ಕೊಳ್ಳೋದು, ಅದಕ್ಕೆ ಧರ್ಮಸ್ಥಳ. ಶಿವ ಅಂದರೆ ಸತ್ಯ, ಸತ್ಯಂ ಶಿವಂ ಸುಂದರಂ. ಅವ ಕೂತ್ಕೊಳ್ಳೋ ಪೊಸಿಷನ್ ಪೀಠ ಯಾವುದು? ಧರ್ಮಪೀಠ. ಆ ಧರ್ಮಕ್ಕೆ 4 ಪಾದ ಅಂದರೆ 4 ವೇದ, ಋಗ್ ಯಜುರ್ ಸಾಮ ಅಥರ್ವ.
ಆ 4 ಪಾದದಲ್ಲಿ ಕೃತಯುಗದಲ್ಲಿ ನಂದಿ ಫುಲ್ ಗಟ್ಟಿಲಿ ನಿಂತಿದ್ದೆ, ಯಾರು ಸುಳ್ಳು ಹೇಳ್ತಿರಲಿಲ್ಲ, ದೇವತೆಗಳು ಬರ್ತಿದ್ರು, ಅವರ ಧರ್ಮದ ತಾಕತ್ತು ಹಾಗೆ ಇತ್ತು. ನೆಕ್ಸ್ಟ್ ಯುಗಕ್ಕೆ ಬಂದಾಗ, ತ್ರೇತಾಯುಗಕ್ಕೆ ಬಂದಾಗ 75 ಧರ್ಮ ಆಯಿತು. ರಾಮ ಭಾರತ 75% ಮಣ್ಣನ್ನು, ಭಾರತ ಅನ್ನೋ ಜಾಗವನ್ನು ರಾಮ ಆಳ್ದ, ಧರ್ಮ ಆಳತ್ತು. ಆಚೆಯಲ್ಲಿ ಇರೋ ಲಂಕೆಯನ್ನು ರಾವಣ ಆಳ್ದ, ಸಣ್ಣ ಭಾಗ, ಕಾಲು ಭಾಗ, 25. ನೆಕ್ಸ್ಟ್ ಒಂದು ಅಡಿ ಮುಂದೆ ಬಂದ ಕಲಿ. ಆವಾಗ ಆಚೆ ಅಂತ ಈಚೆ ಬರಲಿಕ್ಕೆ ಹೊರಟ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ, ಅಲ್ಲೇ ಹಲ್ಲು ಮುರಿದು ಕೂರಿಸ್ದ ಪ್ರಾಣದೇವರು, ವಾಯುದೇವರು ಮತ್ತು ರಾಮ ಎಲ್ಲ ಸೇರಿ ಹಲ್ಲು ಮುರಿದು ಕೂರಿಸಿದ್ದಾರೆ. ಲಂಕಾ ದಹನ ಮಾಡಿಬಿಟ್ರು. ಅಧರ್ಮ ಮತ್ತು ಅಲ್ಲೂ ನಾಶ ಆಯಿತು. ನೆಕ್ಸ್ಟ್ ಬಂದಿದ್ದು ದ್ವಾಪರಕ್ಕೆ 50-50. ಒಂದೇ ಮನೆಯಲ್ಲಿ ಅಧರ್ಮವೂ ಇತ್ತು, ಧರ್ಮವೂ ಇತ್ತು. ಕಲಿ ಆವಾಗ ನಂದಿಗೆ 3 ಕಾಲು, ಆವಾಗ ಬರೀ 2 ಕಾಲು ದ್ವಾಪರದಲ್ಲಿ, ತ್ರೈತದಲ್ಲಿ 3, ಕೃತದಲ್ಲಿ 4, ಕಲಿಯುಗದಲ್ಲಿ ಪಾಪ 1 ಕಾಲು ಮಂಡಿ ಊರ್ತು, 3 ಬಿದ್ದು ಹೋಗಿದೆ. ಕಲಿಯಲ್ಲಿ ಏನು ಬೆಸ್ಟ್ ಅಂತ ಹೇಳಿದರೆ, ಒಬ್ಬ ಮನುಷ್ಯನೊಳಗೆ ಒಳ್ಳೆಯದುಂಟು ಕೆಟ್ಟದ್ದು. ಡೆವಿಲ್ಲು ಡಿವೈನಿಟಿ ಇರುವುದೆಲ್ಲಿ? ನಿಜ. ಒಳಗೆ ಕೊಲೆ ಮಾಡೋದು ನಾವೇ, ಡಾಕ್ಟ್ರಾಗಿ ಪ್ರಾಣ ಉಳಿಸೋದು ನಾವೇ. ಇದು ಕಲಿಯುಗ. ಈಗ ಇಲ್ಲಿ ಕ್ಲಿಯಾರಿಟಿ ಆಗಬೇಕು. ಧ್ಯಾನ, ಸತ್ಸಂಗ, ಸನಾತನ ಧರ್ಮ ರಿಕ್ವೈರ್ಡ್, ದಾರಿ ಇಲ್ಲವೇ. ಇದೆಲ್ಲದರ ಆಚೆಗೆ ವಿನಯ್ ಗುರೂಜಿಯವರ ಡಿವೋಟಿಸ್ ಇದ್ದಾರೆ, ಸಾಕಷ್ಟು ಜನರು ನಂಬ್ತಾರೆ. ಈಗ ನನ್ನನ್ನೂ ಸೇರಿದಂತೆ ಸಾಕಷ್ಟು ಜನಕ್ಕೆ ಆದವರು ಇದ್ದಾರೆ. ಇದರ ಮಧ್ಯೆ ನಿಮ್ಮನ್ನು ವಿನಾಕಾರಣ ಕೆಲವರು ವಿವಾದಕ್ಕೆ ಎಳೆದಾಗ ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಅವರನ್ನು ಕೆಟ್ಟವರು ಅಂದ್ಕೊಳ್ಳೋದಿದ್ರೆ ಆಯ್ತು ಅಷ್ಟೇ. ಕೆಟ್ಟವರು ಅಂದ್ಕೊಳ್ಳೋದಿದ್ರೆ ಆಯ್ತು ಅಷ್ಟೇ. ಹಾಂ. ಒಂದು ಡಾಕ್ಟ್ರಿಗೆ ನಾನಾ ಥರ ಹುಚ್ಚರಿರ್ತಾರೆ ಅಲ್ವಾ? ನಾನಾ ಥರ ಹುಚ್ಚರು ಬರ್ತಾರೆ ಪೇಷಂಟ್. ಡಾಕ್ಟ್ರು ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾನೆ, ಕಿತ್ತೆಸಿತಾರೆ. ಎಲ್ಲರನ್ನೂ ಒಂದೇ ಥರ ಟ್ರೀಟ್. ಈಗ ನೀನೇ ಹೇಳಿದೆ, ಶುರು ದಿನ ನಾನು ನನ್ನ ಹೆಂಡತಿ ಹತ್ರ ಹೇಳಿದೆ, ಯಾಕೆ ಇಲ್ಲಿಗೆಲ್ಲ ಕರ್ಕೊಂಬರ್ತೀನಿ ಅಂತ. ಇದು ಆ ಕೆಟಗರಿ. ಇದನ್ನು ನೋಡೋದ ಕೆಟಗರಿ. ನೋಡಿದ ಮೇಲೆ, ಅದರ ಅನುಭವ ಆದಮೇಲೆ ನೀನೇ ಹೇಳಿದೆ, ನಾನು ನಿಮ್ಮ ಡಿವೋಟಿ ಅಂತ. ಇಲ್ಲಿ ಅಂಥ ಜ್ಞಾನ ಏನಿಲ್ಲ, ನಿನ್ನ ಪರಿಭ್ರಾಂತು ಇರಲಿ. ನಾನು ಅಂದ್ಕೊಳ್ಳೋದು ಹಾಗೆ, ನಾನಿನ್ನೂ ಅವನು ಪೂರ್ಣ, ಅವನು ಪರಿಪೂರ್ಣ. ನೀನು ನನಗೆ ಹೇಳಿದ್ರಿ ಒಂದ್ಸಲಿ, ನನ್ನ ಯಾರು ಹೇಳಿದ್ರು ನನಗೆ ಗುರೂಜಿ ಅಂತ ಕರಿ ಅಂತ. ಹಾಂ, ಅದು ನೀವೇ ಹೇಳಿದ್ದು. ಕರೀಲಿಕ್ಕೆ ಒಂದು ಹೆಸರು ಬೇಕು ಅಂತ. ನೋ ಐಡೆಂಟಿಟಿ. ಜ್ಞಾನಿಗೆ ಐಡೆಂಟಿಟಿ ಇರ್ತದೆ, ಇರೋ ಐಡೆಂಟಿಟಿಯಲ್ಲಿ ಅಳಿಸ್ಲಿಕ್ಕೆ ಹೊರಟು. ಲೋಕ ವ್ಯವಹಾರಕ್ಕೆ ಒಂದು ಐಡೆಂಟಿಟಿ ಇಟ್ಕೊಂಡಿರ್ತಾರೆ, ಆದರೆ ಅದಕ್ಕೂ ಅಂಟಿರೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಬಲ್ಪಿನ ಕತೆ ಹೇಳಿದ್ದು. ಸೊ ಅಂಥವರಿಗೆ ತಪ್ಪು ಅಂತಲ್ಲ, ದೇ ಆರ್ ಲಿವಿಂಗ್ ಇನ್ ದೇರ್ ಡೆಮೋಕ್ರಸಿ. ಜನಕ್ಕೆ ಮಡಿವಂತಿಕೆ ಅವರಿಗೆ ನಾನು ಒಂಥರ ಬೇರೆ ಥರನೇ ಕಾಣ್ತೀನಿ, ತಪ್ಪು ಅವರದ್ದಲ್ಲ, ಅವರ ದೃಷ್ಟಿ. ಹಾಗಂತ ನಾನು ನನ್ನ ಸಿದ್ಧಾಂತ ಬಿಡೋ ಪ್ರಶ್ನೆ ಇಲ್ಲ ಅಲ್ವಾ? ಬಸವಣ್ಣ ಫಸ್ಟ್ ಎಲ್ಲರಿಗೆ ಹುಚ್ಚರುತನನೇ ಕಂಡಿತ್ತು, ಈಗ ಬಸವ ಜಯಂತಿ ಮಾಡ್ತೀವಿ. ವಿವೇಕಾನಂದರನ್ನು ಫಸ್ಟು ಇಂಗ್ಲೆಂಡಲ್ಲಿ ಟೀಕೆ ಮಾಡಿದರು, ವಿವೇಕಾನಂದರು ದ್ವೇಷ ಮಾಡಿದ್ರು. ಮೈ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂದರು, ಬಿದ್ರಲ್ಲ ಅಲ್ಲಿ. ನೀವು ಹೊರದೇಶದವರು ಅಂತ ಹೇಳಿಲ್ಲ ಜ್ಞಾನಿ, ನೀನು ನನ್ನ ಅಣ್ಣ ತಮ್ಮಂದರು ಅಂತ ಬಡ್ಕೊಳ್ತಾರೆ. ಜ್ಞಾನಿ ಮಾತಾಡೋದು ಹಾಗೆ, ತೂಕ ಇರ್ತದೆ ಅದರಲ್ಲಿ. ಗಾಂಧೀಜಿಯನ್ನೆಲ್ಲ ತುಪ್ಪಿ ತೊಳೆದ್ರು ಒಂದು ಕಾಲದಲ್ಲಿ, ಗುಂಡಿಟ್ರು. ಗಾಂಧೀಜಿ ಅವರಿಗೆ ಏನು ಮಾಡಿದರು? ನಮಸ್ಕಾರ ಮಾಡಿದರು. ಅದು ಜ್ಞಾನಿಯ ಸಂಸ್ಕಾರ. ಗುಂಡೊಡೆಯೋದು ಅವನ ಸಂಸ್ಕಾರ. ಗುಂಡೊಡೆದವನಿಗೆ ಕೊನೆಗೆ ರಿಯಲೈಸ್ ಆಗ್ತದೆ, ಇವನು ದ್ವೇಷವೂ ಮಾಡದೆ ಹೋಗ್ತಾನೆ. ಯಾಕೆ? ಜ್ಞಾನಿಯ ಮೂಲ ಧರ್ಮ ಯಾವುದೇಳು? ಅಹಿಂಸಾ ಪರಮಧರ್ಮ. ಬುದ್ಧನಿಗೆ ಸ್ವಂತ ಚಿಕ್ಕಪ್ಪನ ಮಗ ವಿಷ ಕೊಡ್ತಾನೆ, ಖುಷಿಲಿ ಕುಡಿತಾನೆ. ರಾಮನನ್ನು ತಳ್ಳಿದ್ಯಾರು? ಹೊರಗಿನವರ, ಸ್ವಂತ ಮನೆಯವರೆಲ್ಲ. ದ್ವೇಷ ಮಾಡಿದ್ನ ಕೈಕೇಯನ್ನು, ಅಮ್ಮ ಅಂದುಬಿಡ್ತಾನೆ. ಅವಳು ಸೋತ್ರೆ ಇವನಿಗೆ ಗೆದ್ದ. ಸೊ ಎಥಿಕಲ್ ಧರ್ಮ ಮತ್ತು ಅಧರ್ಮದ ಎಥಿಕ್ಸಿನ ಯುದ್ಧ ನಡೀತಾನೆ ಉಂಟು ಅಲ್ವಾ? ಕೆಂಪು ಬಟ್ಟೆಯ ತಾಕತ್ತು ಆಚೆ, ಬಿಳಿ ಬಟ್ಟೆಯ ತಾಕತ್ತು ಈಚೆ. ನೋಡು ಏನಾಗ್ತದೆ, ಕಾಲ ನಿರ್ಣಯ ಮಾಡಲಿ. ನಾನಿದು ಅಂತ ನಾನು ಹೇಳೋದು ಬೇಡ. ಅವರ ಡೆಮೋಕ್ರಸಿ, ದೇ ವಿಲ್ ಟ್ರೈ ಅವರ ಡೆಮೋಕ್ರಸಿ ಅಲ್ವಾ? ಯಾರು ಫ್ಯಾಕ್ಟ್ ಮತ್ತು ಎಥಿಕ್ಸ್ ಇಟ್ಕೊಂಡು ಬದುಕ್ತಾನೋ ಅವ ಸೋಲಲ್ಲ. ಭಾರತ ಇವತ್ತೇ ಎದ್ದು ನಿಂತಿದ್ದರಿಂದ. ಪಾಕಿಸ್ತಾನ ಮೋಸ ಮಾಡಿದ್ರು, ಪಾಕಿಸ್ತಾನ ಮುಳುಗ್ದಾಗ ಭಾರತ ಅನ್ನ ಕೊಡ್ತು. ಶ್ರೀಲಂಕಾ ಮೋಸ ಮಾಡಲಿಕ್ಕೆ ಹೊರಟರು, ಶ್ರೀಲಂಕಾ ತೊಂದರೆಯಲ್ಲಿದ್ದಾಗ ಭಾರತ ಅನ್ನ ಕೊಡ್ತು. ಮೋದಿಗೆ ಆ ಗುಣ ಬಂದಿದ್ದು ಹೇಗೆ? ಇಲ್ಲಿ ಮಣ್ಣಿನ ಗುಣ. ದಯೆಯೇ ಧರ್ಮದ ಮೂಲವಯ್ಯ.
ಅಂಥ ರಾವಣನಿಗೆ ಪಾದ ಪೂಜೆ ಮಾಡಿದ ರಾಮ, ಆವಾಗ ರಾವಣ ಸೋಲ್ತಾನೆ. ವಿಜಯೀ ಭವ ಅಂತಾನೆ ಅವನು. ಆಮೇಲೆ ಸೋಲೋದು ಸೆಕೆಂಡೇ. ಒಳಗಿಂದ ಸಾಯ್ತಾನೆ. ಒಬ್ಬ ವ್ಯಕ್ತಿ ಒಳಗಿಂದ ಸೋಲಬೇಕು. ಹಾಗೆ ನಮ್ಮನ್ನು ಬೈಯೋರಿಗೂ ನಮ್ಮದು ಮುಕ್ತ. ಅಮ್ಮ ಸ್ವಲ್ಪ ದಿನ ಬಂದು ನೋಡಿ ನಮ್ಮನ್ನು, ನೋಡೇನಾರು ಅನಿಸಿದ್ರೆ ನೀನು ಎಂತ ಬೇಕಾದ್ರೆ ಹೇಳ್ಕೊ, ನಂದೇನು ಅಭ್ಯಂತರ ಇಲ್ಲ. ದಟ್ ಈಸ್ ಯುವರ್ ರೈಟ್ಸ್. ನೀನು ನಾವು ಹೇಳಿದೆ ಎಲ್ಲರಿಗೆ ಕೃಷ್ಣನೆಲ್ಲ ಒಪ್ಪಬೇಕು ಅಂತಿದೆಯಾ? ಇಲ್ಲಲ್ಲ. ಗಾಂಧಿನೂ ಎಲ್ಲ ಒಪ್ಪಬೇಕು ಅಂತ ಗಾಂಧೀಜಿಗಿರ್ತೀನಿ. ನನ್ನನ್ನು ಎಲ್ಲ ಒಪ್ಪಬೇಕಿಲ್ಲ. ದೇವ್ರು ನನಗೆ ಕೊಟ್ಟ ಮೈ ಪಾರ್ಟ್ ಆಫ್ ಡ್ಯೂಟಿ ಮಾಡಿ ಎದ್ದು ಹೋಗೋದು. ಒಪ್ಪೋದು ಬಿಡೋದು ಸೃಷ್ಟಿಯೋದಿಲ್ಲ ಕೆಲಸ. ನೀವು ಒಪ್ಪಿ ಅನ್ನೋ ಇಂಪೊಸಿಷನ್ ನನ್ನ ಹತ್ರ ಇಲ್ಲ. ಅಥವಾ ನಾ ಹೇಳಿದ ಮಾತ್ರ ಸರಿ ಅನ್ನೋ ವಾದವೂ ಇಲ್ಲ. ನನ್ನ ಮಟ್ಟಿಗೆ ನನ್ನ ಅನುಭವ ಇದನ್ನು ತೆಗೆದು ಇಟ್ಟಿದ್ದೀನಿ. ಪುಸ್ತಕ ಓದೋರು ಓದ್ಬೋದು. ಓಪನ್ ಬುಕ್ ಅಲ್ವಾ? ಎಲ್ಲ ಪುಸ್ತಕ ಎಲ್ಲರಿಗೆ ಇಷ್ಟ ಆಗ್ತದೆ. ಒಬ್ರೊಬ್ರಿಗೆ ಒಂದೊಂದು ಟ್ರೆಂಡ್ ಇರ್ತದೆ. ನಿಜ ಅಲ್ವಾ? ಈ ಪಾರ್ಟಿ ಹಾಲಲ್ಲಿ ಹೋಗಿ ಭಗವದ್ಗೀತೆ ಹಾಕಿದ್ರೆ ಹೋಗ್ತಾರೆ. ಅವ್ರು ಹೇಳ್ತಾರೆ ಅದಕ್ಕೆ ಬೇರೆ ಹಾಡೇ ಆಗಬೇಕು. ಭಗವದ್ಗೀತೆಯನ್ನು ಇಷ್ಟಪಡೋರೇ ಇರ್ತಾರೆ. ಸೊ ಅದೆಲ್ಲ ಕಾಲ. ಹಾಗಂದು ನಮ್ಮ ಕೆಲಸ ನಿಲ್ಲಿಸ್ಬಾರ್ದು. ನಾನು ಯಾವಾಗಲೂ ಹೇಳೋದು ನೋಡಿ, ಮನೆ ಕಸ ಗುಡಿಸ್ತಾನೆ 4 ಬಲೆ ಮೆಳಿತದೆ ಮೈಗೆ. ನಾನು ಬೇರೆ ಹೈವೇ ಗುಡಿಸ್ಲಿಕ್ಕೆ ಹೊರಟಿದ್ದೀನಿ. ಆಕ್ಸಿಡೆಂಟು ಜಾಸ್ತಿ ಆ ರೋಡಲ್ಲಿ. ಆಚೆ ಈಚೆ ಬಾಳೆಹಣ್ಣು ಸಿಪ್ಪೆಯೂ ಜಾಸ್ತಿ. ಯಾವಾಗ ಬೇಕಾದ್ರೆ ಹಲ್ಲು ಮುರ್ಕೊಳ್ಬೋದು. ಆಚೆ ಈಚೆ ಮೋರಿಯೂ ಜಾಸ್ತಿ. ಯಾವಾಗ ಬೇಕಾದ್ರೂ ಬಿಡು. ಗೊಚ್ಚೆ ಸ್ವಲ್ಪ ಈಚೆನೂ ಹಾರುತ್ತೆ. ಸಹಿಸ್ಕೊಳ್ಬೇಕು. ಬಿಟ್ಟರೆ ಸಹನಾ ಧರ್ಮಕ್ಕೆ ಸನ್ಯಾಸ. ಒಂದು ತಾಯಿ ಎದೆ ಮೇಲೆ ಮೂತ್ರ ಮಾಡ್ತಾರೆ. ತಾಯಿಗೆ ದ್ವೇಷ ಬರಲ್ಲ, ಅನುಕಂಪ ಬರುತ್ತೆ. ನಾನು ಅವರನ್ನು ಹಾಗೆ ನೋಡಿ. ಕೊನೆಯದಾಗಿ ಟಿ ವಿ ವಿಕ್ರಮ ಒಂದು ಕಲ್ಪನೆ, ಮಹೇಶ್ ವಿಕ್ರಮ ಹೆಗಡೆ ಅವರ ಕಲ್ಪನೆ ಶುರುವಾಗಿದ್ದೆ. ಇವತ್ತಿನ ಜನ್ರೇಷನ್ಗೆ ದೇಶ, ಧರ್ಮ, ಶಿಕ್ಷಣ ಇದ್ರ ಬಗ್ಗೆ, ಅಂದರೆ ನಿಮಗೆ ಭಗವದ್ಗೀತೆಯನ್ನು ಪುಸ್ತಕ ಕೊಟ್ಟು ಓದಿದ್ರೆ ಅವ್ರು ಓದಲ್ಲ. ಸೊ ಹಾಗಾಗಿ ಅದನ್ನು ವಿಡಿಯೋ ರೂಪದಲ್ಲೋ ಅವ್ರಿಗೆ ಅರ್ಥ ಆಗೋ ರೀತಿಲೋ ದೇಶ ಧರ್ಮದ ವಿಚಾರವಾಗಿ ಮಾಡ್ತಾಯಿದ್ವಿ. ಈ ಪ್ರಯತ್ನಕ್ಕೆ ಏನು ಹೇಳ್ತೀರ ಅದಕ್ಕೆ? ನೋಡು, ಜನಕ್ಕೆ ತುಂಬ ಭಾಗವತವನ್ನು ಕತೆ ರೂಪದಲ್ಲಿ ಹೇಳಿದರೆ ನೈನೇ ಆಗಲಿ ಎಷ್ಟೊತ್ತಿಗೆ ಹೇಳ್ತೀವಿ? ನಿದ್ದೆ ಹೊಡಿತೀವಿ ಅಲ್ವಾ? ಈ ಕಲರ್ಸ್ ಚಾನಲಲ್ಲಿ ಕೃಷ್ಣನ ಅದೇ ಭಾಗವತವನ್ನು ಸೀರಿಯಲ್ ಮಾಡಿ ಬಿಟ್ಟರು. ಎಷ್ಟು ಲೈಕ್ ಸಿಗ್ತದೆ ಅಲ್ಲಿ. ಹಾಗಾದರೆ ಈ ಕಾಲಘಟ್ಟದಲ್ಲಿ ವಿಷುವಲ್ ಎಫೆಕ್ಟ್ ತುಂಬ ಮುಖ್ಯ. ಒಂದೇ ಕಂಟೆಂಟನ್ನು ಶಂಕರರು, ಮಧ್ವರು, ರಾಮಾನುಜರು ಕೊಟ್ಟರು. ಅದು ಜನಕ್ಕೆ ಅರ್ಥ ಆಗಲ್ಲ, ಇನ್ನೂ ಕೆಳಮಟ್ಟಕ್ಕೆ ಹೋಗಿದೆ ಜನರ ಥಿಂಕಿಂಗ್ ಪವರ್ ಅಂದಾಗ ದಾಸರುಗಳು ಕೊಟ್ಟರು. ಅದು ಇನ್ನೂ ಕೆಳಗೆ ಹೋಗಿದೆ, ವಚನ ಸಾಹಿತ್ಯ ಬಂತು. ಅದಿನ್ನೂ ಕೆಳಗೆ ಹೋದಾಗಿದೆ ಅಂದಾಗ ಭಜನೆ ಬಂತು. ಭಗವಂತ ನಮ್ಮ ಕಾಯಿಲೆಗೆ ಅನುಸರಿಸಿ ಒಂದೊಂದು ಔಷಧಿ ರೆಡಿ ಮಾಡಿಟ್ಟಿರ್ತಾನೆ. ಈಗಿನ ಕಾಲಘಟ್ಟಕ್ಕೆ ಚಾನೆಲ್ಗಳ ಮೂಲಕ ಒಳ್ಳೆಯ ವಿಚಾರಗಳನ್ನು ತಲುಪಿಸೋದ್ರಿಂದ ಅವರ ಚಿಂತನ ವಿವೇಕಮಯ ವಿಜ್ಞಾನಮಯ ಕೋಶ, ದೇಹದಲ್ಲಿರೋ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ವಿಜ್ಞಾನಮಯ ಕೋಶ ಆ್ಯಕ್ಟಿವ್ ಆಗ್ತದೆ. ಧರ್ಮ ಇನ್ನೂ ನಿಲ್ಲುತ್ತೆ. ಯಾಕೆ ಜನ ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರೆ, ಹೆಂಡತಿ ಮಕ್ಕಳಿಗಲ್ಲ. ಮೊಬೈಲಲ್ಲಿ ಇಂಥದ್ದೆಲ್ಲ ಹೋಗಿ ಕೂತಾಗ ಸ್ವಲ್ಪ ನೋಡ್ತಾರೆ. ಪಬ್ಜಿ ಆಡೋರು ಸ್ವಲ್ಪ ಪಬ್ಬಿಗೆ ಹೋಗೋರು, ಪಬ್ಜಿ ಆಡೋರಿಗೆ ಸ್ವಲ್ಪ ಈ ಕಡೆಯೂ ತಿರುಗುವಪ್ಪ. ಇದು ಒಂದು ಟಾಪಿಕ್ ಇದೆ. ಜೀವನ ಬರೀ ತಲೆ ಬಾಚ್ಕೋ, ಪೌಡ್ರ್ ಹಾಕೋ ಅಲ್ಲ, ಸ್ವಲ್ಪ ಬುದ್ಧಿ ಬೆಳೆಸ್ಕೊಂತ ನಿಮ್ಮ ಚಾನಲಿಂದ ಆಗುತ್ತೆ. ಇನ್ನೊಂದು ಹೇಳಬೇಕು, ನಿಮ್ಮ ಟಿ ವಿ ವಿಕ್ರಮನಿಂದ ದೇಶದ ಅಕ್ರಮಗಳೆಲ್ಲ ಕಮ್ಮಿ ಆಗಲಿ. ಖಂಡಿತ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಲಿ, ಅಂದರೆ ನಮ್ಮೆಲ್ಲರ ಕೈಲಿ. ನಮಸ್ಕಾರ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.